ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಕರ್ನಾಟಕದಲ್ಲಿ ರಾಜಕಾರಣ ಬಿಟ್ಟರೆ ಸದ್ಯಕ್ಕೆ ಇನ್ನೇನು ಚರ್ಚೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಥವಾ ಇದಕ್ಕಿಂತ ಮೊದಲೇ ಒಬ್ಬ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಕರೆಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ವಿ. ಅಂತೂ ಇಂತೂ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹೇಗೆ ಪರಿಚಯಿಸಬೇಕು ಅವರನ್ನು? ಅವರು ಮಾಜಿ ಸಚಿವರು, ಹಾಲಿ ಶಾಸಕರು, ಸಿದ್ದರಾಮಯ್ಯ ಬಣದ ಕಟ್ಟಾಳು. ಅದರ ಜೊತೆಗೆ ಇವತ್ತಿನ ಕಾಲದಲ್ಲಿ 24/7 ಮೀಡಿಯಾದ ಕಾಲದಲ್ಲಿ, ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ರಾಜಕಾರಣಿಗಳು ಒಂದು ಮಾತಾಡುವುದಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಆದರೆ ಇವರು ಮನಸ್ಸಿನಲ್ಲಿದ್ದದ್ದನ್ನು ಯಥಾವತ್ತಾಗಿ ಕ್ಯಾಮರಾದ ಮುಂದೆ, ಜನರ ಮುಂದೆ ಇಡ್ತಾರೆ. ಇಷ್ಟೊತ್ತಿಗಾಗಲೇ ನಿಮಗೆ ಅರ್ಥ ಆಗಿರಬಹುದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ KN ರಾಜಣ್ಣ ಅವರಿದ್ದಾರೆ. ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ಪಕ್ಷಗಳ ಕಾರ್ಯಕರ್ತರು ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಣ್ಣ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಸಾಮಾನ್ಯವಾಗಿ ಮಾತಾಡುವಾಗ ಮೊದಲು ಇತಿಹಾಸ, ಆಮೇಲೆ ವರ್ತಮಾನ, ಆಮೇಲೆ ಭವಿಷ್ಯ ಅಂತ ಹೋಗ್ತೀವಿ. ಇವತ್ತು ನಿಮ್ಮ ಕೇಸ್ನಲ್ಲಿ ಉಲ್ಟಾ ಮಾಡ್ತೀನಿ ನಾನು. ಇತಿಹಾಸ ಅಲ್ಲ, ಇವತ್ತು ನಿಮ್ಮ ಕೇಸ್ನಲ್ಲಿ ಉಲ್ಟಾ ಮಾಡ್ತೀನಿ, ಭವಿಷ್ಯದಿಂದಲೇ ಆರಂಭಿಸ್ತೀನಿ. ಇತಿಹಾಸದಿಂದಲೇ ಬಂದ್ಬಿಡಿ, ನನಗೋಸ್ಕರ ನೀವು ಉಲ್ಟಾ ಮಾಡಬೇಡಿ. ನಿಮ್ಗೆ ಅಪೇಕ್ಷೆ ಇದ್ರೆ ಮಾಡಿ, ನಮ್ದೇನಿಲ್ಲ. ಅತಿ ಹೆಚ್ಚು ಕುತೂಹಲದ ವಿಷಯನೇ ಮೊದಲು ಕೇಳೋಣ. ಓಕೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆ ಸರ್. ಚರ್ಚೆ ಆಗ್ತಾ ಇದೆ. 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, DK ಶಿವಕುಮಾರ್ CM ಆಗ್ತಾರೆ. 2.5 ವರ್ಷದ ಹಿಂದೆನೇ ಮಾತುಕತೆಯಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನಾಗುತ್ತೆ ರಾಜ್ಯ ರಾಜಕಾರಣ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಕ್ಯಾಬಿನೆಟ್ ರೀಶಫಲ್ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರಾ? ಅಥವಾ ಈ ಎಲ್ಲ ಎಪಿಸೋಡ್ ಇನ್ನೊಂದು ಸ್ವಲ್ಪ ಎಳ್ಕೊಂಡು ಹೋಗಿ ಇನ್ನೊಂದು ಬಜೆಟ್ ಮಂಡಿಸಿದ ನಂತರ ಏನೇ ಬದಲಾವಣೆ ಆಗೋದಿದ್ರು ಆಗುತ್ತಾ? ನಿಮ್ಮ ಲೆಕ್ಕಾಚಾರ ಏನು? ನಾನು ನನ್ನ ರಾಜಕೀಯ ಅನುಭವದ ಆಧಾರದ ಮೇಲೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಸೆಷನ್ ಮುಗಿಯೋವರೆಗೂ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ. ಓಕೆ. ಇದು ಯಾರು ಹೇಳಿದ್ದಲ್ಲ, ನನಗೆ ನಾನೇ ಊಹೆ ಮಾಡ್ತಕ್ಕಂಥದ್ದು. ರೀಶಫಲ್ಲು ಆಫ್ಟರ್ ದಿಸ್ ಬೆಳಗಾಂ ಸೆಷನ್ 100% ಆಗ್ತದೆ. ಆಗುತ್ತೆ. ವಿತ್ ಸಿದ್ದರಾಮಯ್ಯ ಲೀಡರ್ಶಿಪ್ಪಲ್ಲೇ ಆಗ್ತದೆ. ಅದರಲ್ಲಿ ಯಾರೆಲ್ಲ ಮಾತು ನೀವೇನು ಇಟ್ಕೋಬೇಕಾಗಿಲ್ಲ. ಮತ್ತು ಪವರ್ ಶೇರಿಂಗು ಅದು ಇದು ಅಂತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆಗಳು ಮೊದಲಿಂದನೂ ನಡೀತಾ ಇದೆ. ದಟ್ ಈಸ್ 18th May 2023. ಹೌದು. ಅದು ಡೆಲ್ಲಿನಲ್ಲಿ AICCಯಿಂದ ಒಂದು ಪತ್ರ, ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಮತ್ತು ಆ ಪ್ರೆಸ್ ನೋಟ್ ಬಗ್ಗೆನೇ ಸನ್ಮಾನ್ಯ KC ವೇಣುಗೋಪಾಲ್ ಅವರು ಕೂಡ ಬ್ರೀಫಿಂಗ್ ಮಾಡಿದ್ದಾರೆ. ಅದರಲ್ಲಿ ಹೇಳಿರ್ತಕ್ಕಂಥದ್ದೇನು, ಸಿದ್ದರಾಮಯ್ಯ ವಿಲ್ ಬಿ ದಿ CLP ಲೀಡರ್ ಆ್ಯಂಡ್ ಈ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. And DK ಶಿವಕುಮಾರ್ is the only deputy ಲೋನ್ DCM. ಹೌದು. And he will continue till the parliament elections ಅಂತ. that was the content. ಅಂದರೆ KPCC ಅಧ್ಯಕ್ಷರಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ಅಂತ ಅದರಲ್ಲಿದೆ. ಅದಾದ ಮೇಲೆ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳು ನಿಮ್ಮ ಮೀಡಿಯಾದವರು ಕೇಳಿದಾಗ ಅವರು ಇನ್ನೊಂದು ಹೇಳ್ತಾರೆ, ಇಫ್ ದೆರ್ ಈಸ್ ಎನಿ ಪವರ್ ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್ ಅಂತ ಕೇಳ್ತಾರೆ. ಕೇಳಿದಾಗ ಅವರು ನೋ ಸಚ್ ಪವರ್ ಅಂಡರ್ಸ್ಟ್ಯಾಂಡಿಂಗ್, ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಈಸ್ ದೇರ್, ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಹೇಳಿ ಎದ್ದು ಹೋಗ್ತಾರೆ. ದಿಸ್ ಇಸ್ ದ ಜಿಸ್ಟ್ ಆಫ್. ಬೇಕಾದ್ರೆ ಪತ್ರನೂ ಇದೆ, ನಾನು ತರಿಸಿದ್ದೀನಿ, ಎಲ್ಲ ಇದೆ, ಕೊಡ್ತಿರ್ಬೇಕಾರೆ. ಸೊ ಹಾಗಿದ್ದಾಗ ಅವರು ಪವರ್ ಶೇರಿಂಗು ಅದು ಇದು ಇದೆ, ಮುಂದೆ ನಾನು ಹೇಳ್ತೀನಿ ಅಂತ ಅವ್ರೇನು ಹೇಳಿಲ್ಲ. ಓಕೆ. ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಇಸ್ ದೇರ್, ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಅವರು ಕಟಗರಿಕಲಿ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೆ ಎಲ್ಲಿದೆ ಪವರ್ ಶೇರಿಂಗ್ ಅಂತಕ್ಕಂಥದ್ದು? ಅವರು ಏನಾದರೂ ಕೂಡ ಒಂದು ಸ್ವಲ್ಪ ಗೋಡೆ ಮೇಲೆ ಇಟ್ಟಂಗೆ ಅದೆಲ್ಲ ಇದೆ, ಮುಂದೆ ಹೇಳ್ತೀವಿ ಅಂತ ಹೇಳಿದ್ರು, ಅಥವಾ ಇಲ್ಲ ನಾವು ಏನೋ ಬೇರೆ ರೀತಿಯೆಲ್ಲ ನಾವು ಯಾವ ಡಿಸೈಡೆಡ್ ಸಮಥಿಂಗ್ ಅಂತ ಹೇಳಿದರೆ, ಏನಾದ್ರು ಸಮ್ ಸಾರ್ಟ್ ಆಫ್ ಕ್ಲೂ ಇದ್ದಿದ್ದರೆ ವೀಕೆಂಡ್ ಅದನ್ನು ಇತ್ತು ಏನೋ ಇರಬಹುದು ಅಂತ ಹೇಳ್ಕೋಬೋದು. ಸೊ ಆ ಥರ ಏನೂ ಇದ್ದಂಗೆ ಅವರ ಸ್ಟೇಟ್ಮೆಂಟಲ್ಲಿ ನನಗೆ ಅನಿಸಿಲ್ಲ. ಮತ್ತು ಈಗನೂ ಅಷ್ಟೇ ನೋಡಿ, ಕರ್ನಾಟಕದಲ್ಲಿ ನಾನು ಭಾಳಷ್ಟು ಸರಿ ಅಸೆಂಬ್ಲಿನೂ ಕೂಡ ಭಾಷಣ ಮಾಡುವಾಗ ಹೇಳಿದ್ದೀನಿ, ನಮ್ಮ ರಾಜ್ಯದಲ್ಲಿ 3 ಜನಕ್ಕೆ ವೋಟನ್ನು ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ಇರೋದು. ಇನ್ BJP ಇಟ್ ಈಸ್ ಯಡಿಯೂರಪ್ಪ. ಹೌದು. ಇನ್ JDS ಇಟ್ ಈಸ್ ದೇವೇಗೌಡ ಫ್ಯಾಮಿಲಿ. ಇನ್ ಕಾಂಗ್ರೆಸ್ ಇಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಇವರಿಲ್ಲ ಅಂದರೆ ಈ ಪಾರ್ಟಿಗಳೇ ಇರೋದಿಲ್ಲ ಇವು. ಅದರಿಂದ ಸುಮ್ಮನೆ ನಾವು ಯಾವತ್ತೂ ಕೂಡ
ಒಂದು ಪಕ್ಷ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾರ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಯಾವ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಬರಬೇಕೇ ಹೊರತು ಸುಮ್ಮನೆ ಈಗ ನೋಡಿ ನಿಮ್ಗೆ ಹೇಳ್ತೇನೆ, ಅದು ಇಯರ್ ನನಗೆ ಸರಿಯಾಗಿ ನಮ್ಕ ಬರ್ತಾ ಇಲ್ಲ. ಈ SM ಕೃಷ್ಣ ಅವ್ರಿಗೂ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ಲೀಡರ್ಶಿಪ್ ಇಶ್ಯೂ ಬರ್ತದೆ. ಹೌದು, ಲೀಡರ್ಶಿಪ್ ಇಶ್ಯೂ ಬಂದಾಗ ಅವಾಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ವಾಸ್ ಬಂಗಾರಪ್ಪ. ಈವನ್ ಬಂಗಾರಪ್ಪ ಆಲ್ಸೋ ಸಪೋರ್ಟೆಡ್ SM ಕೃಷ್ಣ. ಹೌದು, ಗೊತ್ತಾಯ್ತಾ? ಮೆಜಾರಿಟಿ ಇಸ್ ಆಲ್ಸೋ ಫಾರ್ SM ಕೃಷ್ಣ. ಎಸ್, ಏಕಾಏಕಿ ವೀರಪ್ಪ ಏಕೆ ಅಲ್ಲಿಂದ ನಮ್ಮ ಕರುಣಾಕರನ್ ಅವರ ಒತ್ತಾಯದ ಮೇಲೆ ನರಸಿಂಹರಾಯರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅವ್ರದ್ದು ಬಂತು. ಅವರಿಗೆ ಬಹಳ ಲಿಮಿಟೆಡ್ ನಂಬರ್ ಆಫ್ MLAs ವರ್ ಸಪೋರ್ಟಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವರು CLPನ ಫೇಸ್ ಮಾಡೋಕ್ಕಾಗಲಿಲ್ಲ, ಮತ್ತು ಸರ್ಕಾರನೂ ಕೂಡ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ. ಆಮೇಲೆ ಬದಲಾವಣೆ ಆಯಿತು. ಅಂದರೆ ಬದಲಾವಣೆ ಎಲೆಕ್ಷನ್ ಬಂತು, 40 ಸೀಟ್ ಬಂತು. ಅವ್ರ ಕಾಲದಲ್ಲಿ ಥರ 40 ಸೀಟ್ ಬಂದಿದ್ದು. ಹೌದು, 40 ಸೀಟ್ ಬಂತು. ಸೊ ಹೀಗಾಗ್ಬಿಡ್ತದೆ. ಯಾವಾಗಲೂ ಕೂಡ ಡೆಮೋಕ್ರಸಿನಲ್ಲಿ ಯಾರು ಜನನ ಸಂಪಾದನೆ ಮಾಡಿರ್ತಾರೆ, ಜನ ಯಾರನ್ನು ಅಪೇಕ್ಷೆ ಪಡ್ತಾರೆ ಅಂಥವ್ರನ್ನು ಇಟ್ಕೊಂಡಾಗಲೇ ಮಾತ್ರ ಅಧಿಕಾರ ಕೊಡಬೇಕು, ಪಕ್ಷಗಳಲ್ಲಿ ಅವರಿಗೆ ಗೌರವನೂ ಕೊಡಬೇಕು. ಆಗ ಪಕ್ಷಕ್ಕೆ ಶ್ರೇಯಸ್ಸು. ನೀವು ವೀರಪ್ಪ ಮೊಯ್ಲಿ ಅವರ ವಿದ್ಯಮಾನವನ್ನು ಎತ್ತಿದ್ರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 2 ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಇದೇ ಸ್ಟುಡಿಯೋದಲ್ಲಿ ಇದ್ದರು. ನೀವೇನು ಯಾವ ಚೇರ್ ಮೇಲೆ ಕೂತ್ಕೊಂಡಿದ್ರಲ್ಲ, ಇದೇ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಯಾರ ಕಡೆ ಎಷ್ಟು ಶಾಸಕರಿದ್ದಾರೆ ಅನ್ನುವುದು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಫೈನಲ್ಲು ಅಂತ DK ಶಿವಕುಮಾರ್ ಅವರು ಕೆಟಗರಿಕಲಿ ಹೇಳ್ಬಿಟ್ರು. ಇಲ್ಲೇ ನೋಡಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಣ್ಣಾರೆ ನೋಡಿದಂಥ ಒಂದು ಸಂಗತಿ ಹೇಳ್ತೀನಿ ನಿಮಗೆ. 1972 ದೇವರಾಜ ಅರಸ್ ವಾಸ್ ನಾಟ್ ದ ಲೆಜಿಸ್ಲೇಟರ್. MLA ಆಗಿರಲಿಲ್ಲ ಅವರು. ಹೌದು, MLAನೇ ಇಲ್ಲ ಅವರು. ಇಲ್ಲ, ಹೌದು. ಅವರು CLP ಮೀಟಿಂಗಿಗೆ ಉಮಾಶಂಕರ್ ದೀಕ್ಷಿತ್ ಅವರು ಇಲ್ಲಿಗೆ ಅಬ್ಸರ್ವ್ ಆಗಿ ಬಂದಿದ್ರು. ಅವರು ಇಲ್ಲಿ MLAಸ್ದೆಲ್ಲ ಒಪಿನಿಯನ್ ತಗೊಂಡ್ರು. ಆಗ ಇದ್ದಂಥವು ಸ್ಟಾಲ್ವರ್ಡ್ಸು ಹೇಳಿದ್ರೆ ಎಲ್ಲ ಚೀಫ್ ಮಿನಿಸ್ಟರ್ಗೆ ಸ್ಟಾಲ್ವರ್ಡ್ಸೆ. KH ಪಾಟೀಲ್, KH ರಂಗನಾಥ್, ಅಜಿತ್ ಸೇಠ್, ಬಸವಲಿಂಗಪ್ಪ, ಸಿದ್ವೀರಪ್ಪ, ಚನ್ನಬಸಪ್ಪ, ಎಂತೆಂಥ ಘಟನೆ ಎಲ್ಲ ಚೀಫ್ ಮಿನಿಸ್ಟರ್ಗಳೇ. ಇಷ್ಟು ಜನನೂ ಆಸ್ಪಿರೆಂಟ್ಸ್ ಇದ್ರು. ಆಗ ಆಸ್ಪಿರೆಂಟ್ಸ್ ಇರೋವಂಥ ಕಾಲದಲ್ಲಿ ಅವರು ಸೆಂಟ್ರಲ್ ಅಬ್ಸರ್ವರ್ ಬಂದು ಇಲ್ಲಿ ಒಪಿನಿಯನ್ ತೊಗೊಳ್ತಾರೆ. MLAಸ್ದು ಒಪಿನಿಯನ್ ಅರಸೋರ್ ಪರ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅವರು ಆನಂತರ ಇಂದಿರಾ ಗಾಂಧಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಶಿ ವಾಸ್ ಇನ್ ಬಾಂಗ್ಲಾದೇಶ್. ಅಲ್ಲಿಗೆ ಮಾತಾಡಿ ಅಲ್ಲಿಂದ ಈ ಥರ ಇದೆ ಅಭಿಪ್ರಾಯ ಅಂತ ಹೇಳಿದ್ಮೇಲೆ, ಅಭಿಪ್ರಾಯ ಯಾರಿಗಿದೆಯೋ ಅವರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ ಅರಸರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ದಟ್ ವಾಸ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ದಟ್ ವಾಸ್ ದಿ ಹಿಸ್ಟ್ರಿ ಆಫ್ ದಿ CLP ಕರ್ನಾಟಕ. ಸೊ ಹೀಗಿರುವಾಗ MLAಗಳೇ ಇಲ್ದಂಗೆ ಚೀಫ್ ಮಿನಿಸ್ಟರ್ ಆದರೆ ವೀರಪ್ಪ ಮೊಯ್ಲಿ ಆದಂಗೆ, MLAಗಳು ಇದ್ದು ಚೀಫ್ ಮಿನಿಸ್ಟರ್ ಆದರೆ ಸಿದ್ದರಾಮಯ್ಯ ಇದ್ದಂಗೆ. ಈಗ DK ಶಿವಕುಮಾರ್ ಅವರು MLAಗಳ ಬೆಂಬಲವನ್ನು ಒಟ್ಟುಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಅಂತ. ಅವ್ರು ಬೇಕಿಲ್ಲ ಅಂದಮೇಲೆ ಅವಶ್ಯಕತೆ ಇಲ್ವಲ್ಲ. DK ಶಿವಕುಮಾರ್ ಅವರು ಏರ್ಪೋರ್ಟ್ನಲ್ಲಿ ಯಾರ್ದೋ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ರಂತೆ. ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಪೊಲೀಸ್ ಒಬ್ಬರು ಕೇಳಿಸ್ಕೊಂಡು ನನ್ನ ಹತ್ರ ಹೇಳಿದ್ದು, ನಮ್ಮ ಹತ್ರ 70 ಜನ ಇದ್ದಾರೆ, ತಲೆ ಕೆಡಿಸ್ಕೋಬಾರ್ದು ಅಂತ. ಅವ್ರು MLAಗಳ ಬಗ್ಗೆ ಅಂದರು, ಇನ್ಯಾವ್ರ ಬಗ್ಗೆ ಅಂದರೂ ಗೊತ್ತಿಲ್ಲ ನಮಗೆ. ಬಟ್ ಶಾಸಕರ ಶಕ್ತಿಯನ್ನು ಒಟ್ಟುಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರ್ವೈಸ್ ಏನು ಪರಪ್ಪನಗರ ಸೆಂಟ್ರಲ್ ಜೈಲಿಗೆ ಹೋಗಿ ಇಬ್ಬರು MLAಗಳನ್ನು ಮಾತಾಡ್ಸ್ಕೊಂಬರುವಂಥದ್ದು ಏನಿತ್ತು ಹೇಳಿ ನೀವೇ? ಈಗ MLAಗಳ ಸಂಖ್ಯೆ ಅವಶ್ಯಕತೆ ಇಲ್ಲ ಅಂತ ಅವ್ರ ಭಾವನೆ ಇದ್ದ ಮೇಲೆ ಜೈಲಿಗೆ ಹೋಗಿ ಅವ್ರ ಸಿಗ್ನೇಚರ್ ತರೋದಿರ್ಬೋದು, ಅಥವಾ ಯಾರೋ ಫೋನಲ್ಲಿ ಯಾರಿಗೋ 70 ಜನ ಇದ್ದಾರೆ ಅಂತ ಹೇಳೋ ಅವಶ್ಯಕತೆಯೂ ಇರೋದಿಲ್ವಲ್ಲ. ನನಗೆ ಹೈಕಮಾಂಡ್ನವ್ರು ಇದ್ದಾರೆ, ಹೈಕಮಾಂಡ್ ಎಸ್ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಅದೇ ಹೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತಲೇ ಹೇಳೋದು. ಅವರು ಅದನ್ನೇ ಹೇಳ್ತವ್ರೆ. ಅದಕ್ಕೋಸ್ಕರ ನಾನು ಅರ್ಜಪ್ ಆನ್ ದಿ ಹೈಕಮಾಂಡ್ ಟು ಸ್ಪೆಲ್ ಔಟ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ದೆನ್ ಇಟ್ ವಿಲ್ ಬಿ ಒಂದು ಸ್ಮೂತ್ ಸೇಲಿಂಗ್ ಇರುತ್ತೆ ಎಲ್ರಿಗೂ ಕೂಡ. ಅಡ್ಮಿನಿಸ್ಟ್ರೇಷನ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ಥರ ಗೊಂದಲ ಇದ್ದರೆ ಕಾರ್ಯಕರ್ತರಲ್ಲೂ ಗೊಂದಲ, ರಾಜಕೀಯ ಪಕ್ಷಗಳಲ್ಲೂ ಗೊಂದಲ, ಮತ್ತು ಸರ್ಕಾರದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಇರ್ತಾರಲ್ಲ ಅವ್ರಿಗೂ ಕೂಡ ಗೊಂದಲ ಇರ್ತದೆ. ಅದಕ್ಕೋಸ್ಕರ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್, ನಮ್ಮ ರಾಜ್ಯದ ಜನರ ಹಿತದೃಷ್ಟಿಯಿಂದ ತುರ್ತಾಗಿ ಇದ್ರ ಬಗ್ಗೆ ಈ ಇರ್ತಕ್ಕಂಥ ಗೊಂದಲವನ್ನು ಹೈಕಮಾಂಡ್ನವರು ನಿವಾರಣೆ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. DK ಶಿವಕುಮಾರ್ ಅವರು ಆಪ್ತರ ಜೊತೆ ಕೂತ್ಕೊಂಡಾಗ ಮಾತಾಡ್ತಾರಂತೆ ಹಿಂಗೆ, ಇಲ್ಲ 2.5 ವರ್ಷದ ಮಾತಾಗಿದೆ, ನಾನಿದ್ದೆ, ರಾಹುಲ್ ಗಾಂಧಿ ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು. ಫೋನ್ನಲ್ಲಿ ಶಿಮ್ಲಾದಲ್ಲಿದ್ದಂಥ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು
ಫೇಸ್ ಟೈಮ್ನಲ್ಲಿ ಫೋನ್ ಮೂಲಕ ಮಾತಾಡಿದ್ರು. ಎಲ್ಲರೂ ಸೇರಿ ಭರವಸೆ ಕೊಟ್ಟಿದ್ದಾರೆ 2.5 ವರ್ಷ ಆದ ನಂತರ ನಾನು CM ಆಗ್ತೀನಿ ಅಂತ ಆಪ್ತರ ಮುಂದೆ ಹಿಂಗೆ ಕೂತ್ಕೊಂಡಾಗ ಹೇಳ್ತಾರಂತವ್ರು. ಅವ್ರೇನು ಮಾಧ್ಯಮದ ಮುಂದೆ ಯಾವತ್ತೂ ಇದನ್ನ ಹೇಳಿಲ್ಲ. ಹಾಗೆ ನೀವು ಸಿದ್ದರಾಮಯ್ಯನವ್ರ ಜೊತೆ ಎಷ್ಟು ಆಪ್ತರು, ನಿಮ್ಮ ಜೊತೆ ಕೂತ್ಕೊಂಡಾಗ ಸಿದ್ದರಾಮಯ್ಯನವ್ರು ಏನಾರು ಹಂಚ್ಕೊಂಡಿದ್ದಾರಾ? ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ, ಆಗಿಲ್ಲ, ಏನಾರು ಒಂದು ಅವತ್ತೇನಾಯ್ತಂತೆ ಮಾತುಕತೆ? 2023 ಮೇ 18ನೇ ತಾರೀಕು ದಿಲ್ಲಿಯಲ್ಲಿ ಏನಾಯ್ತಂತೆ ಮಾತುಕತೆ? ಅವರು ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಯಾವಾಗಲೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಏನು ತೀರ್ಮಾನ ಆಗಿದೆ ಅಂತೇಳಿ ಯಾರ ಜೊತೆನಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಜೊತೆಲೂ ಹೇಳ್ಕೊಂಡಿಲ್ಲ, ಮತ್ತು ಅವರು ಕುಟುಂಬದಲ್ಲೂ ಕೂಡ ಯಾರ ಜೊತೆನೂ ಹೇಳ್ಕೊಂಡಿಲ್ಲ. ಇವರು ಹೇಳ್ಕೊಂಡಿದ್ದಾರೆ. ಆಯಿತು, ಇಷ್ಟು ಲೀಡರ್ಸ್ ಮಧ್ಯೆ ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಆಯಿತು, ಹೌದಪ್ಪ ನಾವು ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ, ನೀನು ಅವ್ರಿಗೆ 2.5 ವರ್ಷ ಬಿಟ್ಕೊಡು ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರೆ ಬೆಳಗ್ಗೆನೇ ಬಿಟ್ಕೊಡ್ತಾರೆ. ಅದನ್ನೇ ನಾವು ಬೇಡ ಅಂತ ಹೇಳೋದಿಲ್ಲ. ಓಕೆ. ಬಟ್ ಪದೇ ಪದೇ ನಾನು ಸರ್ವಿಸ್ ಇದೆ ಪಾರ್ಟಿಗೆ, ನಾನು ಅಧಿಕಾರಕ್ಕೆ ತಂದಿದ್ದು ಅದು ಇದೆಯಲ್ಲ, ಅದು ಆ ಮಾತನ್ನು ಒಪ್ಪೋದಿಲ್ಲ. ಒಬ್ಬರಿಂದ ಇದು ಅಧಿಕಾರಕ್ಕೆ ತರೋಕ್ಕಾಗೋದಿಲ್ಲ. ಎಲ್ಲ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಕಾರ್ಯಕರ್ತರವರೆಗೂ ಕೂಡ ಶ್ರಮ ಇರ್ತದೆ. ಈಗ ಅದೇ ಮಾನದಂಡ ಅಂತಕ್ಕಂಥ ವಾದ ಯಾರ್ದಾದ್ರೂ ಇದ್ದರೆ, ನಾನು ಅಧಿಕಾರಕ್ಕೆ ತಂದೆ ನನಗೆ ಅವಕಾಶ ಕೊಡಿ ಅನ್ನೋದೇ ವಾದ ಇರೋದೇ ಆದರೆ 2013ರಲ್ಲಿ ಇದಕ್ಕಿಂತ ಹೆಚ್ಚು ತ್ಯಾಗ ಮಾಡಿದ್ರು ಅಂದರೆ ಡಾಕ್ಟರ್ ಪರಮೇಶ್ವರ್. ಹೌದು. ಯಾಕೆಂದರೆ ಈ ಲಾಸ್ಟ್ ಇಸ್ ಎಲೆಕ್ಷನ್ ಬಿಕಾಸ್ ಆಫ್ ದಿಸ್. ಅವರು 8 ವರ್ಷ ಅಧ್ಯಕ್ಷ ಆಗಿದ್ರು, ಮತ್ತು ಅವರೇ ತ್ಯಾಗ ಮಾಡಿ ಅವ್ರ ಅಧಿಕಾರಕ್ಕೆ ತಂದಿಲ್ಲ. ಸೋಲ್ಸೋದ್ರೆ ಇನ್ನೂ ಚರ್ಚೆನೇ ಆಗ್ತಿರುತ್ತೆ. ಅಲ್ಲ, ಸೋಲ್ಸಕ್ಕೆ ಬಿಡಿ, ಅದು ಭಾಳ ಜನ ಸೇರ್ಕೊಂಡು ಸೋಲ್ಸೋದು ಆ ಪ್ರಶ್ನೆ ಬೇರೆ. ಓಕೆ. ಆದರೂ ಕೂಡ ಅವರು ಶಾಸಕ ಥರನೇ ಅವರು ಪಣಕ್ಕಿಟ್ಟು ರಾಜ್ಯದಲ್ಲಿ ಚುನಾವಣೆಗಳನ್ನು ಮಾಡಿ ಅಧಿಕಾರಕ್ಕೆ ತಂದರು ಅವರು. ಅದರಿಂದ ಅವರು ಕಷ್ಟ ಬಿದ್ದು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅವಾಗ ಪಾಪ DCM ಸಹಿತ ಆಗೋಕ್ಕಾಗಲಿಲ್ಲ. DCM ಸಹಿತ ಆಗಲಿಲ್ಲ. ಆಮೇಲೆ MLC ಮಾಡಿ ಮಿನಿಸ್ಟ್ರು ಮಾಡಿದ್ರು ಸಿದ್ದರಾಮಯ್ಯನವರು, ಅದು ಎರಡನೇ ವಿಚಾರ. ಆದರೆ ಅಧಿಕಾರಕ್ಕೆ ತರೋಕ್ಕೆ ನಾನು ಮಾಡಿದ್ದೆ, ನಾನು ಕೂಲಿ ಕೇಳ್ತೀನಿ, ಅದು ಇದು ಕೇಳೋದ್ರಲ್ಲಿ ತಪ್ಪು ಅಂತಲೂ ಹೇಳೋದಿಲ್ಲ. ಆದರೆ ಇಂಥವರೇ ಭಾಳ ಜನ ಇದ್ದಾರಲ್ಲ, ಇಂಥವರೇ ಭಾಳ ಜನ ಅಂತ ಹೇಳಿದ್ರೆ, ಈಗ ನಾನು ಡಾಕ್ಟರ್ G. ಪರಮೇಶ್ವರ್ ಆಗ ಅವರು ಅಸೆಂಬ್ಲಿನೇ ಚುನಾವಣೆಯಲ್ಲಿ ಸೋತೋಗ್ಬಿಟ್ರು. ಯಾವತ್ತೂ ಕೂಡ ಮನುಷ್ಯ ಯಾವಾಗಲೂ ನಾನು ಚುನಾವಣೆ ನಿಲ್ಲೋದಾದಾಗ ನಾನು ಮೊದಲು ನಮ್ಮ ಪಕ್ಷದಲ್ಲಿ ಇರೋರು ನನಗೆ ಎಷ್ಟು ಜನ ವಿರೋಧ ಮಾಡ್ತಾರೆ, ನನಗೆ ಎದುರಿರೋರು ಎಷ್ಟು ಜನ ವಿರೋಧ ಮಾಡ್ತಾರೆ, ಇವರಿಬ್ಬರನ್ನೂ ಕೂಡ ಎದುರಿಸೋ ಶಕ್ತಿ ಇದ್ದರೆ ನಾನು ನಿಲ್ಲಬೇಕೇ ಹೊರತು ಗೆದ್ದರೆ ಮಾತ್ರ ನಾನು ಗೆದ್ದೆ, ಸೋತ್ರೆ ಅವನು ಸೋಲಿಸ್ದ ಇವನು ಸೋಲಿಸ್ದ ಇದೆಲ್ಲ ಇದು ಸರಿಯಾದ ವಾದ ಆಗೋದಿಲ್ಲ. ಬಟ್ ನೀವು ಮೊನ್ನೆ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ್ರಲ್ಲ, ಪರಮೇಶ್ವರ್ ಬಂದು ಜನರಲ್ ಅಸೆಂಬ್ಲಿಗೆ ನಿಂತ್ಕೋಬೇಕು, ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಗೆ. ಅದನ್ನು ಕೇಳಿದ್ಮೇಲೆ ನಿಮಗೂ ಅವ್ರಿಗೂ ಏನು ತಿಕ್ಕಾಟ ಪಕ್ಕಾಟ ಆಗಿದೆಯಾ ಅನ್ಕೊಂಡೆ ನಾನು. ನೋಡಿ, ನಾನು ಪರಮೇಶ್ವರ್ ಜೊತೆಲೇ ಓದೋರು, ನಾವೆಲ್ಲ ಒಂದೇ ಬೆಂಚ್ ಮೇಟ್ಸು, ಒಂದೇ ಬೆಂಚಲ್ಲಿ ಕೂತ್ಕೊತಿದ್ದವರು. ಅದರಿಂದ ನಾನು ವಿತ್ ಗುಡ್ ಇಂಟೆನ್ಷನ್ ಹೇಳಿದಂಥದ್ದು. ಯಾಕೆಂದರೆ ಈಗ ನೋಡಿ, ಯಾವಾಗಲೂ ಅಧಿಕಾರ ಹಂಚಿಕೆ ಆಗಬೇಕು, ಸಮಾಜದಲ್ಲಿ ಯಾರು ಧ್ವನಿ ಇಲ್ಲ ಅವ್ರಿಗೆ ಅಧಿಕಾರ, ರಾಜಕೀಯ ಅಧಿಕಾರ, ಸೋ ಪವರ್ಫುಲ್ ವೆಪನ್ ಆನ್ ದಿ ಅರ್ತ್, ಅದು ಎಲ್ರಿಗೂ ದೊರಕಬೇಕು ಅಂತಂದಾಗ 50 ಜನ SC ST ಇಟ್ಕೊಂಡು 55 ಜನ ಇದ್ದರೆ ಹೆಂಗೆ ಅಧಿಕಾರಕ್ಕೆ ಬರೋಕ್ಕಾಗ್ತದೆ? ಇವರು ಸಂಖ್ಯೆ ಹೆಚ್ಚಿಸ್ಕೋಬೇಕು ಅಂದರೆ ಯಾರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲಲಿಕ್ಕೆ ಶಕ್ತಿ ಇದೆ ಅವರು ಗೆದ್ದು ಬಂದಾಗ ಸಂಖ್ಯೆ ಜಾಸ್ತಿ ಆಗ್ತದೆ. ಅಲ್ಟಿಮೇಟ್ಲಿ ಡೆಮಾಕ್ರಸಿನಲ್ಲಿ ಇಟ್ ಈಸ್ ಓನ್ಲಿ ಎ ನಂಬರ್ ಗೇಮ್. ಅದರಿಂದ ಆ ಥರದಲ್ಲಿ ಹೆಚ್ಚು ಜನ ಯಾರು ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಗೆಲ್ತಕ್ಕಂಥದ್ದಕ್ಕೆ ಶಕ್ತಿವಂತಿದ್ದಾರೆ ಅವರೆಲ್ಲ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಬರಬೇಕು, ಗೆಲ್ಲಬೇಕು, ರಿಸರ್ವಲ್ಲೂ ಅವ್ರು ಗೆಲ್ಲಬೇಕು. ಆಗ ನಂಬರ್ಸ್ ಹೆಚ್ಚುತ್ತಾರೆ, ಆಗ ಅಧಿಕಾರ ಹುಡುಕೊಂಬರ್ತದೆ. ಎಕ್ಸಾಕ್ಟ್ಲಿ, ಎಸ್. ಮತ್ತೆ ಈ ಪವರ್ ಶೇರಿಂಗ್ಗೆ ಬರೋಣ ಸರ್. ಸಿದ್ದರಾಮಯ್ಯನವ್ರು ಕಾನ್ಫಿಡೆಂಟಾಗಿ ಯಾಕೆ ಹೇಳೋದಿಲ್ಲ? 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಸೆಂಟೆನ್ಸು. ಅದಾದ ತಕ್ಷಣ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಬಿಡ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಏನು ಹೇಳೋದಿಲ್ವೋ ಯಾರಿಗೆ ಗೊತ್ತು ಸರ್. ಈಗ ನೋಡ್ತಾ ಬನ್ನಿ ನೀವು, ರಾಜದೀಪ್ ಸರ್ದೇಸಾಯಿ ಇಂಟರ್ವ್ಯೂನಲ್ಲಿ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ, ಮುಂದಿನ ಎಲೆಕ್ಷನ್ ನನ್ನ ನೇತೃತ್ವದಲ್ಲೇ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ. ಈ ಮೈಸೂರು ದಸರಾ ಟೈಮ್ನಲ್ಲಿ ಪತ್ರಕರ್ತರು ಕೇಳ್ತಾರೆ, ಮುಂದಿನ ವರ್ಷ ದಸರಾನು ನೀವೇ ಉದ್ಘಾಟನೆ ಮಾಡ್ತೀರಾ ಅಂತಂದರೆ ನಾನೇ ಉದ್ಘಾಟನೆ ಮಾಡ್ತೀನಿ ಹೋಪ್ಫುಲಿ ಅಂತಾರೆ ಅವರು. ನಾನೇ ಉದ್ಘಾಟನೆ ಮಾಡ್ತೀನಿ ಹೋಪ್ಫುಲಿ. ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ತಾರೆ, ಹೈಕಮಾಂಡ್ ಒಪ್ಪಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಹಾಗಿದ್ದಾಗ ಅವ್ರನ್ನ ಬೆಂಬಲಿಸುವವರಲ್ಲೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ವಾ? ಈಸ್ ರೈಟ್ ಆಲ್ಸೋ. ನಾನು ಯಾರನ್ನೂ ಕೇಳೋದೇ ಇಲ್ಲ, ನನಗೇನು ಯಾರೂ ಹೇಳೋಂಗಿಲ್ಲ, ನನ್ನ ಇಷ್ಟ, ನಾನೇ ಇರ್ತೀನಿ 5 ವರ್ಷ ಅಂತ ಹೇಳಿದ್ರೆ ಅದು ಇಟ್ ಈಸ್ ಅಡಾಸಿಟಿ. ಅವರು ಇಲ್ಲಪ್ಪ ನಾನು ಇರಬೇಕಂತ ಅಪೇಕ್ಷೆ ಇದೆ, ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ,
ಆದರೂ ಕೂಡ ನಮ್ಮ ಯಜಮಾನರ ಮೇಲೆ ಇರ್ತಾರೆ ಅಂದರೆ ಹೈಕಮಾಂಡ್ ಮೇಲಿರುತ್ತೆ. ಅವ್ರು ಏನು ಹೇಳ್ತಾರೋ ಅವರಿಗೆ ನಾನು ಬದ್ಧ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಇಟ್ ಇಸ್ ಸಬ್ಮಿಸಿವ್ನೆಸ್. ಗೊತ್ತಾಯ್ತಾ? ಅಡಾಸಿಟಿನಲ್ಲಿ ಹೇಳೋದು ನಾನು ಯಾರೇನು ಹೇಳೋಂಗಿಲ್ಲ ನಾನೇ ಇರ್ತೀನಿ ಅಂತ ಅಂದರೆ ದಟ್ ಈಸ್ ಈಸ್ ಅಡಾಸಿಟಿ. ಅವ್ರು ಇಲ್ಲಪ್ಪ ನಮ್ಮ ಹಿರಿಯರಿದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ಅವ್ರು ಹೇಳ್ದಂಗೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂದರೆ ದಟ್ ಈಸ್ ಈಸ್ ಸಬ್ಮಿಸಿವ್ನೆಸ್. ಯು ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಸೊ 2023 ಮೇ 18ನೇ ತಾರೀಕು ದೆಹಲಿಯಲ್ಲಾದ ಮೀಟಿಂಗ್ ಬಗ್ಗೆ ಸಿದ್ದರಾಮಯ್ಯನವರು ನಿಮ್ಗಳ ಜೊತೆಗೆ ಡೀಟೇಲಾಗಿ ಮಾತಾಡಿದ್ದಾರೆ. ನಮ್ಮದು ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೋ ವೇರ್ ಹಿ ಹ್ಯಾಸ್ ಮೆನ್ಷನ್ಡ್ ರಿಗಾರ್ಡಿಂಗ್ ಪವರ್ ಶೇರಿಂಗ್. ಮತ್ತೆ ಯಾಕೆ ಸರ್ ಹೈಕಮಾಂಡ್ 2.5 ವರ್ಷ ಎಲ್ಲ ವಿಷಯದಲ್ಲೂ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾ ಹೋಯಿತು? ಇಲ್ಲ ನೋಡಿ, ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಬೇಜಾರು ಮಾಡ್ತಾ ಹೈಕಮಾಂಡ್? ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಈಸ್ ಎ ವೆರಿ ಗುಡ್ ಮ್ಯಾನೇಜರ್. ಇಲ್ಲದನ್ನ ಐತೆ ಅಂತ ತೋರಿಸ್ತರ್ಬೇಕಾದ್ರೆ ಇರೋದನ್ನ ಇಲ್ಲ ಅಂತ ತೋರಿಸೋ ಶಕ್ತಿ ಆತನಿಗಿದೆ. ಅದರಲ್ಲೇನು ಅನುಮಾನ ಇಟ್ಕೋಬೇಡಿ. ಅದರಿಂದ ಅವರು ಅಲ್ಲೆಲ್ಲ ಮ್ಯಾನೇಜ್ ಮಾಡಿರ್ತಾರೆ, ಹೇಳಿರ್ತಾರೆ, ಅದೆಲ್ಲ ಆಗ್ತದೆ. ಬಟ್ ಈಸ್ ಎ ಗುಡ್ ಆರ್ಗನೈಸರ್ ಆಲ್ಸೋ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರಿಗೆ ಬೇಕಾದ್ರೆ ಅವ್ರ ಕೆಲಸ ಆಗಬೇಕು ಅಂತಂದರೆ ಅವ್ನು ಎಂಥ ಪರಮ ಶತ್ರು ಇರಲಿ. ಈಗ ಇವನು ಇದ್ದಾನಲ್ಲ, ಯೋಗೇಶ್ವರ್ ಇದ್ದಾನೆ. ಯೋಗೇಶ್ವರ್ಗೂ ಅವ್ರಿಗೂ ಎಷ್ಟು ದ್ವೇಷ ಇದೆ ಅಂತಕ್ಕಂಥದ್ದನ್ನು ನಮ್ಮ ರಾಜ್ಯದ ಜನರಿಗೆ ಗೊತ್ತು. ಅಲ್ಲಿ ಗೆಲ್ಲಬೇಕು, ಅಲ್ಲಿ ಗೆಲ್ತಕ್ಕಂಥದ್ದು ಆದಾಗ ಇವ್ರಿಗೆ ಗೌರವ ಹೆಚ್ಚಬೇಕು ಅಂದರೆ ಏನು ಬೇಕಾದ್ ಮಾಡ್ಬೋದಲ್ಲ. ಅದಕ್ಕೆ ಹೋಗಿ ಪಾಪ ಮನೇಲಿದ್ದವ್ರು ಕರ್ಕೊಂಬಂದು ಅವರಿಗೆ ಸೀಟ್ ಕೊಟ್ಟು ಗೆಲ್ಲಿಸ್ತಾರೆ. ಅದೇ ಪಕ್ಷ ಸಂಘಟನೆ ಅನ್ನೋದವರು ಅಲ್ಲ, ಸಂತೋಷ. ಪಕ್ಷ ಸಂಘಟನೆ ಅದನ್ನು ನಾನು ಹೇಳೋದು, ಅವ್ರು ಪ್ರಧಾನ ಕೊಟ್ಟು ನಿಲ್ಲಿಸ್ಬೋದಿತ್ತಲ್ಲ. ಏನಾಗ್ತಿದೆ ರಿಸಲ್ಟು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಆತದ್ದು ಯಾವಾಗಲೂ ಕೂಡ ಗೌರವ ಬರೋ ರೀತಿಯಲ್ಲಿ ಆಗಬೇಕು. ರಾಜಕಾರಣದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಇಟ್ ಈಸ್ ಆಲ್ ಸೀರೀಸ್ ಆಫ್ ಕಾಂಪ್ರಮೈಸಸ್ ಇರ್ತದೆ. ಅದರಲ್ಲಿ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳೋದಿಲ್ಲ. ರಾಜಕಾರಣದಲ್ಲಿ ಕಾಂಪ್ರಮೈಸಸ್ ಇದ್ದಾಗಲೇ ಅವ್ರು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಕಾಂಪ್ರಮೈಸಸ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾವು ಗೋಡೆಗೆ ತಲೆಗೆ ಹೊಡೆದಂಗೆ ಆಗ್ತದೆ. ಅದರಲ್ಲಿ ನಿಸ್ಸೀಮ ಇದ್ದಾರೆ, ಅದನ್ನು ಮಾಡಿದ್ದಾರೆ, ಅದರಲ್ಲಿ ತಪ್ಪು ಅಂತ ಏನು ಹೇಳೋದಿಲ್ಲ. ಈಗ ಚಾಮುಂಡೇಶ್ವರಿಯಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರಪ್ಪ. ಆ ನಂತರ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರ ಆತ್ಮೀಯತೆ ನೋಡ್ಬಿಟ್ರೆ ಇವ್ರು ಒಂದು ಟೈಮ್ನಲ್ಲಿ ಒಬ್ಬರ ವಿರುದ್ಧ ಒಬ್ರು ಎಲೆಕ್ಷನ್ ನಿಂತ್ಕೊಂಡಿದ್ರು ಅನ್ನೋಂಗಿದೆ. ಅಷ್ಟು ಆತ್ಮೀಯತೆ ಇದೆ. ಅದೇ ಹೇಳ್ತಾರೆ. ನಿನ್ನೆ ಚಾಮರಾಜನಗರದಲ್ಲಿ ಭಾಳ ಪ್ರೀತಿ ಮಾಡ್ತಾಯಿದ್ರು ದೇವೇಗೌಡ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ದೇವೇಗೌಡನಿಗೆ ಭಾಳ ಪ್ರೀತಿ ವಿಶ್ವಾಸ ತೋರಿಸ್ತಾಯಿದ್ರು. ಡಯಾಸ್ ಮೇಲೆ ನಾನು ಇದ್ದೆ. ಅಲ್ಲೊಬ್ಬ ನಮ್ಮ MLA ಇದ್ದ, ಅವರು ಹೇಳ್ತಾ ಇದ್ದ. ಅವ್ರ MLA ಹೆಸರು ಹೇಳೋದಿಲ್ಲ. ಅವನೇನು ಹೇಳ್ತಾ ಇದ್ದ ಅಂದರೆ, ಸರ್ ಇದು ಜಿ ಟಿದು ಸಿದ್ದರಾಮಯ್ಯನವ್ರದ್ದು ಹೆಂಗಾಗ್ಬಿಟ್ಟೈತೆ ಅಂದರೆ, ಈ ಕಟ್ಕೊಂಡವಳ ಮೇಲೆ ಪ್ರೀತಿ ಕಮ್ಮಿ ಅಂತ, ಇಟ್ಕೊಂಡವಳ ಮೇಲೆ ಜಾಸ್ತಿ ಇರ್ತದೆ ಅಂತ. ಹಂಗೆ ಅದು ಹೇಳಿದ್ದು, ನಾನು ಹೇಳಿದ್ದಲ್ಲ. ಹಂಗಾಗಿದೆ ಅವರಿಬ್ಬರದು ಲವ್. ಈಗ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ನೀವು ಹೊರಟ್ರಿ. ಡಿ ಕೆ ಶಿವಕುಮಾರ್ ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿಸಿದ್ದು ಒಂದು ಗೊತ್ತಾಗುತ್ತೆ. ಬಟ್ ಮೇಲಿನಿಂದ ಒಂದು ಆದೇಶ ಕೊಡಿಸ್ತಾರೆ ಅವರು. ಇಲ್ಲ ಅದನ್ನ KPCC ಸಮಾವೇಶ ಮಾಡಿಸಿ ಅಂತಾರೆ. ನೀವು ಪಾಪ ದಲಿತ ಶಾಸಕರು ಸಚಿವರೆಲ್ಲ ಸೇರ್ಕೊಂಡು ಒಂದು ಡಿನ್ನರ್ ಮೀಟ್ ಮಾಡೋದಕ್ಕೆ ಹೊರಟಿದ್ರಿ. ತಾವೇ ಹೇಳಿದ್ರಿ ಏನು PUC ಮಕ್ಕಳಿಗೇನೋ ಸೀಟ್ ಸಿಗ್ತಿಲ್ಲ, ಅದನ್ನು ಕೊಡಿಸೋದಕ್ಕೆ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ ಅಂದ್ರಿ. ಆ ಮೀಟಿಂಗ್ ಮಾಡಬಾರ್ದು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳ್ತಾರೆ. ಈ ಏನೋ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಜಾತಿ ಗಣತಿ ಎಲ್ಲ ಮಾಡಿ ರೆಡಿ ಇದೆ ಸರ್ ರಿಪೋರ್ಟು. ಅದು ಕ್ಯಾಬಿನೆಟ್ಟಿಗೆ ಬಂದಿದೆ, ಇನ್ನೇನು ಅಕ್ಸೆಪ್ಟ್ ಆಗಬೇಕು ಅನ್ನೋ ಟೈಮ್ಗೆ ಇನ್ನೊಂದು ಸಲ ಮಾಡಿಸಿ ಅಂತ ಹೇಳಿಸ್ತಾರೆ. ಇದೆಲ್ಲ ಸಿದ್ದರಾಮಯ್ಯನವರ ಅವ್ರಿಗೆ ಆದಂಥ ಹಿನ್ನಡೆ ಅಲ್ವಾ ಪೊಲಿಟಿಕಲಿ? ನಾವೆಲ್ಲ ಬಂದಿರೋದು, ಸಿದ್ದರಾಮಯ್ಯ ಬಂದಿರೋದಿರ್ಬೋದು, ನಾನು ಬಂದಿರೋದಿರ್ಬೋದು, ಸತೀಶ್ ಬಂದಿರೋದಿರ್ಬೋದು, ಮಾದೇವಪ್ಪ ಬಂದಿರೋದಿರ್ಬೋದು, ಮುನಿಯಪ್ಪ ಬಂದಿರೋದಿರ್ಬೋದು, ನಾವೆಲ್ಲ ಧ್ವನಿ ಇಲ್ಲದ ಸಮಾಜದಿಂದ ಬಂದಿರ್ತಕ್ಕಂಥವು. ನಾವು ಧ್ವನಿ ಇಲ್ಲದ ಸಮಾಜದಿಂದ ಬಂದಾದ ಮೇಲೆ ನಮಗೆ ನಮ್ಮ ಜನರ ಋಣ ತೀರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಯಾವತ್ತೂ ಕೂಡ ಸಮಾಜದಲ್ಲಿ ನೀವು ಮೊದಲಿಂದ ನೋಡ್ಕೊಂಬನ್ನಿ, ಅಧಿಕಾರಕ್ಕೋಸ್ಕರ ಅಪ್ಪನ್ನೇ ಮಗ ಕೊಂದ್ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ. ಇದು ರಾಜಕೀಯ ಅಧಿಕಾರದ ಮಹತ್ವ ಇದು. ಹಾಗಾಗಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ, ಅಧಿಕಾರಕ್ಕೆ ಬರೋವಂಥವ್ರನ್ನ ತಡಿಲಿಕ್ಕೆ ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಬಹುದಾಗಿದೆ ಅದನ್ನೆಲ್ಲರೂ ಕೂಡ ಮಾಡ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಈಗ ನಾವೇನಾದರೂ 4 ಜನ MLAಗಳು ಯಾರೋ ಪಾಪ ಹಿಂದುಳಿದವರು, ಅವರು ಇವರು SCಗಳು STಗಳು ಮೈನಾರಿಟಿಗಳು ಒಂದೆಲ್ಲರೂ ಕೂತ್ಕೊಂಡು ಒಂದು ಸಭೆ ಮಾಡ್ತೀವಿ ಅಂದರೆ ಇಟ್ ಈಸ್ ಸರಿ ಇಲ್ಲ, ಮಾಡಬಾರ್ದು ಅಂತಕ್ಕಂಥ ಭಾವನೆ ಇರೋರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ, ಬೇರೆ ಪಾರ್ಟಿಗಳಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೋಡಿ, ಜಾತಿ ಜನಗಣತಿದಿತ್ತು, ಇನ್ನು ಆಲ್ಮೋಸ್ಟ್ ಕ್ಯಾಬಿನೆಟಲ್ಲೂ ಬಂತು, ಅದೆಲ್ಲ ಆಯಿತು. ಆದರೆ ಅದರಲ್ಲಿ ಒಂದೇನಿದೆ, 10 years ಒನ್ಸು ಜನಗಣತಿ ಮಾಡಬೇಕು ಅಂತಕ್ಕಂಥದ್ದಿದೆ.
ಅದು ಇಟ್ ವಾಸ್ ಆಲ್ರೆಡಿ 15 years ಓಲ್ಡ್ ರಿಪೋರ್ಟ್ ಅದು. ಹೌದು. ಅದರಿಂದ ಅದು ಔಟ್ಡೇಟೆಡ್ ಇದೆ, ಅದು ಬೇಡ ಅಂತಕ್ಕಂಥ ಒಂದು ಲಾಜಿಕ್ಕನ್ನು ಹಿಡ್ಕೊಂಡು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಅವ್ರ ಕಡೆಯಿಂದ ಸಿದ್ದರಾಮಯ್ಯನವ್ರಿಗೆ ಹೇಳಿಸಿ ಅದನ್ನು ಸ್ಕೆಟಲ್ ಮಾಡಿದ್ರು. ಅದನ್ನು ಈಗ ಜನಗಣತಿ ಮಾಡಿದ್ದಾರೆ, ಈಗ ಅದಕ್ಕೂ ಒಂದು ತರ್ತಾರೆ, 10-15 ದಿವಸದಲ್ಲಿ ಮಾಡಿದ್ದಾರೆ, ಅದು ಅಕ್ಯುರಸಿ ಎಲ್ಲಿದೆ, ಅದೆಲ್ಲಿದೆ, ಇದೇನಿಂತ ಮುಂದೆ ಬರ್ತದೆ ನೋಡಿಬೇಕಲ್ಲ. ಅದಿರಲಿ, ಯಾವಾಗಲೂ ಕೂಡ ಸಾಮಾಜಿಕವಾಗಿ ಅವ್ರಿಗೆ ಬರ್ತಕ್ಕಂಥ ಹಕ್ಕು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೇಳಿ ಪಡಿಬೇಕೇ ಹೊರತು ಯಾರು ಬಾರಪ್ಪ ಇಲ್ಲಿ ನಿನಗೆ ಕೊಡ್ತೀನಿ ಅಂತೇಳಿ ಯಾರೂ ಕೊಡೋದಿಲ್ಲ. ಆ ಕೇಳ್ತಕ್ಕಂಥದ್ದಕ್ಕೂ ಕೂಡ ಅಡಚಣೆ ಮಾಡೋದ್ರಿಂದ ಅದರಿಂದ ನಮ್ಮ ಪಡಿತಕ್ಕಂಥವ್ರಿಗೆ ವಂಚನೆ ಆಗುತ್ತೆ. ಅದರಲ್ಲಿ ಏನು ಮಾಡೋದಿಲ್ಲ. ಯಾವಾಗಲೂ ನಿರಂತರವಾಗಿದ್ದು ಹೋರಾಟ ಅಂತಕ್ಕಂಥದ್ದು ಒಂದೇ ದಿವಸಕ್ಕೆ ಹೋರಾಟ ಮುಗಿಯೋದಲ್ಲ, ಇದು ನಿರಂತರವಾಗಿ ನಡೆಯೋದು. ಸಿದ್ದರಾಮಯ್ಯನವರು ಭಾಳ ಬೇಜಾರಾಗಿತ್ತು ಅನ್ಸುತ್ತೆ ಇನ್ನೊಂದು ಸಲ ಜಾತಿ ಗಣತಿ ಮಾಡಿಸಿ ಅಂತ ಹೇಳಿದಾಗ. ಅಲ್ಲ, ಹೈಕಮಾಂಡ್ನವ್ರು ಹೇಳಿದ ಮೇಲೆ ಅವ್ರು ಬೇಜಾರಿದ್ರೇನು ಖುಷಿ ಇದ್ರೇನು ಎರಡೂ ಒಂದೇ. ಅಲ್ಲ ಸರ್, ಅಂದರೆ ಅದನ್ನು ಈ ರಾಜ್ಯದ ಕ್ಯಾಬಿನೆಟ್ ತಗೋಬೇಕಾಗಿತ್ತು. ನೀವು ಕ್ಯಾಬಿನೆಟ್ನ ಭಾಗವಾಗಿದ್ರಿ, ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು ಡಿಸಿಷನ್. ಅದು ದಿಲ್ಲಿ ಕರೆಸ್ಕೊಂಡು ಒಂದು ಕಡೆ ಅವರು ಒಂದು ಕಡೆ ಇವ್ರು ನಿಲ್ಲಿಸ್ಕೊಂಡು ಮಧ್ಯದಲ್ಲಿ ಮಾಧ್ಯಮದ ಮುಂದೆ ಹೈಕಮಾಂಡ್ನವ್ರು ಅನೌನ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಅದು ಎಷ್ಟರ ಮಟ್ಟಿಗೆ ಡೈಜೆಸ್ಟ್ ಆಗುತ್ತೆ? ಅಂತಿಮವಾಗಿ ಕ್ಯಾಬಿನೆಟ್ಟಲ್ಲೇ ಫೈನಲ್ ಆಗಿ ತೀರ್ಮಾನ ಆದಂಥದ್ದು. ಮೊದಲು ಒಂದು ಕ್ಯಾಬಿನೆಟ್ಟಲ್ಲಿ ಆ ಬುಕ್ಸ್ ಎಲ್ಲ ತರಿಸಿ ಎಲ್ಲರಿಗೂ ಕಾಪಿ ಸಪ್ಲೈ ಮಾಡಿ ಮಿನಿಸ್ಟರ್ಸ್ಗಳಿಗೆ ನೋಡ್ಕೊಂಡು ಬರಪ್ಪ, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಎಕ್ಸ್ಕ್ಲೂಸಿವ್ಲಿ ಅದಕ್ಕೋಸ್ಕರನೇ ಕರೆಯೋಣ, ಒಂದು ಫುಲ್ ಡೇ ಮಾಡೋಣ, ಅದರಲ್ಲಿ ಏನಿದೆ ಪ್ರೋಸ್ ಆ್ಯಂಡ್ ಕಾನ್ಸು ಎಲ್ಲನೂ ಕೂಡ ಯಾವುದೇ ರೀತಿಯಲ್ಲಿ ಯಾರು ಏನು ಕೂಡ ಸಂಶಯ ಇಟ್ಕೊಳ್ದಕ್ಕೆ ನೇರವಾಗಿ ಹೇಳಿ ಮಾಡಿ ಅಂತ ಎಲ್ಲ ಹೇಳಿ ಕೊಟ್ಟರು. ಆಮೇಲೆ AICC ಅವ್ರು ಕರೆದು ಅವರೆಲ್ಲ ಮಾತಾಡಿದ ಮೇಲೆ ಬಂದು ಕ್ಯಾಬಿನೆಟ್ಟಿಗೆ ಬ್ರೀಫ್ ಮಾಡಿ ಈ ಥರ ಇದೆ, ಹಿಂಗಾಗಿದೆ, ನಮಗೆ AICCಯಿಂದ ಹೊಸ್ದಾಗಿ ಮಾಡಿಸಿ ಅಂತ ಹೇಳಿದ್ದಾರೆ. ಆಗ ಕ್ಯಾಬಿನೆಟಲ್ಲಿ ಆಯಿತು ಹೊಸ್ದಾಗಿ ಮಾಡೋದು ಅಂತ ತೀರ್ಮಾನ ಕ್ಯಾಬಿನೆಟಲ್ಲಿ ಅಂತಿಮವಾಗಿ ಆದಂಥದ್ದು. ಬೇಜಾರು ಮಾಡ್ಕೊಂಡ್ರೆ ಸಿದ್ದರಾಮಯ್ಯನವ್ರು ನಿಮ್ಮ ಎದುರಿಗೆ ಏನಾರು ಬೇಜಾರು ಮಾಡ್ಕೊಂಡ್ರು ಅಂದರೆ ಹೇಗೆ ಸರ್ ಹೇಳೋದು? ಅವ್ರು ಮಾಡ್ಕೊಂಡಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ಆ ಥರದಲ್ಲಿ ಆಗಿದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಅನಿಸಿಕೆ ಇದೆ. ಅಂತಿಮವಾಗಿ ಮೇಲಿನ ಹೈಕಮಾಂಡ್ನಿಂದ ಸೂಚನೆ ಬಂದ ಮೇಲೆ ಸೂಚನೆಯಂತೆ ನಡೆಯತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಡೆದಿದ್ದೀವಿ. ತಾವು ಕೂಡ ಒಂದು ಸಲ ಹೇಳಿದ್ರಿ, ಅನೇಕ ಜನ ಮಂತ್ರಿಗಳು ನಿಮ್ಮದೇ ಪಕ್ಷದ ಶಾಸಕರು ಹೇಳೋದನ್ನು ಕೇಳಿದ್ದೀನಿ, 2013ರಿಂದ 2018 ಮಧ್ಯದ ಸಿದ್ದರಾಮಯ್ಯನವರ ಆಡಳಿತದ ಖದರೇ ಬೇರೆ, ಈ ಸಲ ಸಿದ್ದರಾಮಯ್ಯನವರ ಆಡಳಿತನೇ ಬೇರೆ ಅಂತ. ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ನಾನೇ ಕೇಳಿದೆ ಅವ್ರಿಗೆ, ನಾನೇ ಸಿದ್ದರಾಮಯ್ಯನವ್ರಿಗೆ 2013-18 ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ, ಅವ್ರ ಅಡ್ರೆಸ್ ಸಿಗ್ತಾ ಇಲ್ಲ, ನಿಮ್ಗೇನೋ ಗೊತ್ತಿದ್ರೆ ಹೇಳ್ರಿ ಅಂತ ಅವ್ರನ್ನೇ ಕೇಳಿದೆ. ಅವ್ರಿಗೆ ಕೇಳಿದೆ. ಏನಂದರು ಅವರು? ಆಗ ಹೇಳ್ತಾರೆ, ನಿನಗೇನೇ ಗೊತ್ತು ನೋಡಿಲ್ಲ, ಡಾಕ್ಟರ್ ಪರಮೇಶ್ ಕೂತಿದ್ದಾರೆ, ಅವರು ಅಧ್ಯಕ್ಷಿದ್ರು ನೋಡು, ದಿನೇಶ್ ಗುಂಡೂರಾವ್ ಅವರೆಲ್ಲ ಇದರಲ್ಲಿ, ದಿನೇಶ್ ಗುಂಡೂರಾವ್ ಕೂಡ ಇಲ್ಲೇ ಇದ್ದಾರೆ, ಇವರೆಲ್ಲ KPCC ಪ್ರೆಸಿಡೆಂಟ್ ಇದ್ದರು, ನಾನು ಚೀಫ್ ಮಿನಿಸ್ಟರ್ ಇದ್ದೆ. ಆಗ ಇವರೆಲ್ಲ ಎಷ್ಟೊಂದು ನನಗೆ ಸಹಕಾರ ಕೊಡ್ತಾಯಿದ್ರು. ಆಗ ನಾವು ಏನು ಬೇಕಾದರೂ ನಾವು ಇಲ್ಲೇ ತೀರ್ಮಾನ ಮಾಡಿಕೊಂಡು ಮಾಡ್ತಾಯಿದ್ದೋ. ಈಗ ಪವರ್ ಸೆಂಟ್ರ್ಗಳು ಜಾಸ್ತಿ ಇದ್ದಾವೆ. ಈಗ ಅದಕ್ಕೆ ಅವ್ರು ಉದಾಹರಣೆ ಹೇಳಿದ್ದು, ಅದು ಹೇಳ್ಬೇಕೋ ಬಿಡಬೇಕು ಆದರೂ ಹೇಳ್ತೇನೆ. ಈ ಅಲ್ಲೆಲ್ಲ ಇರಲಿ, ನೀವು ಹಾಕ್ಕೊಳ್ಳಿ, ನಮ್ದೇನು ಯಾವುದು ಏನು ಕಟ್ಕಿಟ್ಟೇನು ಮಾಡಕ್ಕೆ ಹೋಗಬೇಡಿ, ನಮ್ದೇನು ಮುಚ್ಚಿಲ್ಲ ಮರೆ ಇಲ್ಲ, ನಮ್ದೇನು ಯಾವುದು ವ್ಯಾಪಾರವೂ ಇಲ್ಲ. MLCಗಳು ಅದು ಪಟ್ಟಿ ಮಾಡಿದ್ರಾಗ ಸರಿ, ಇವರು ಇಬ್ಬರು ಅಧ್ಯಕ್ಷರು ಮತ್ತು ಚೀಫ್ ಮಿನಿಸ್ಟ್ರು ಇಬ್ಬರು ಸೇರಿ ಒಂದು ಪಟ್ಟಿ ಕೊಡ್ತಾರೆ ನಮ್ಮ ಖರ್ಗೆ ಸಾಹೇಬ್ರಿಗೆ. ಅವ್ರು ಖರ್ಗೆ ಸಾಹೇಬ್ರು ಹೇಳಿದ್ರು, ಆಯಿತು ನಾನು ರಾಹುಲ್ ಗಾಂಧಿ ಅವ್ರದ್ದು ಕನ್ಸಲ್ಟ್ ಮಾಡಿ ಕಳಿಸ್ತೀನಿ ಹೋಗಿ ಅಂತ ಹೇಳಿದ್ರು. ಇವ್ರು ಕೊಟ್ಟು ಬಂದ ಪಟ್ಟಿನಲ್ಲೇ ಭಾಳ ಬದಲಾವಣೆಗಳೇ ಆಗ್ಬಿಟ್ಟು. ಅವ್ರಿಗೆ ಏನು ಹೇಳಬೇಕು, ಅದು ಪವರ್ ಸೆಂಟ್ರ್ ಇದ್ದಾವೆ ಅಂತ ಹೇಳಬೇಕಾ? ಇಲ್ಲ. ಸೊ ಹೀಗಾಗಿ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಂತಕ್ಕಂಥದ್ದಂತೂ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಸೊ ಅದರಿಂದ ಅವರು ಕೂಡ ಅಷ್ಟೊಂದು ಉತ್ಸಾಹದಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಈ DK ಶಿವಕುಮಾರ್ ಬಣದವ್ರ ಪ್ರಶ್ನೆ ಕೇಳೋದನ್ನು ನಾನು ನೋಡಿದ್ದೀನಿ. ಸಿದ್ದರಾಮಯ್ಯನವ್ರು ಹೌದು ಅಹಿಂದ ನಾಯಕರು, ಅವರದ ಪ್ರಬಲ ಕುರುಬ ಸಮುದಾಯದ ಮತಗಳು ಅವರನ್ನು ನೋಡ್ಕೊಂಡು ಬರ್ತವೆ, ಅದೆಲ್ಲ ಕರೆಕ್ಟ್. ಒಂದೇ ಅಲ್ಲ, ಅಹಿಂದ ಹೇಳಿ, ಅಹಿಂದ ನಾಯಕರು, ಅಹಿಂದ ಮತಗಳು ಅವ್ರನ್ನ ನೋಡ್ಕೊಂಡು ಬರ್ತವೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಿನಿಂದ ಪಕ್ಷ ಸಂಘಟನೆಗೆ ಅವ್ರ ಕೊಡುಗೆ ಏನು ಅಂತ ಕೇಳ್ತಾರೆ ಅವರು. ಕೊಡುಗೆ ಏನು ಅಂತ he himself is a force. ಇವತ್ತು ಸಿದ್ದರಾಮಯ್ಯ ಯಾವುದನ್ನ ಊರಿಗೆ ಬರ್ತಾರೆ ಅಂದರೆ ಯಾರು ಜನ ಕರ್ಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಸಾವಿರಾರು ಜನ ಆಟೋಮೆಟಿಕ್ಕಾಗಿ ಬರ್ತಾರೆ. ಇನ್ನು ಬೇರೆಯವ್ರು ಯಾರನ್ನ ಬರ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳೇ ಬರ್ತಾರೆ ಅಂದರೆ ನಾವು ಜನ ಕರ್ಕೊಂಬರ್ಬೇಕು ಅವ್ರಿಗೆ. ಈ ಹಿಮ್ಸೆಲ್ಫ್ ಈಸ್ ಅ ಫೋರ್ಸ್. ಆ್ಯಸ್ ಅ ಲೀಡರ್ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ ಅವ್ರಿಗೂ ಏನು ವ್ಯತ್ಯಾಸ ನೋಡ್ತೀರಿ ನೀವು?
ಈಗ ಸಿದ್ದರಾಮಯ್ಯ ಇಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಅದರಲ್ಲೇನು ಎರಡೇ ಮಾತಿಲ್ಲ. ಅಟ್ ದಿ ಸೇಮ್ ಟೈಮ್ ಈಸ್ ಎ ಗುಡ್ ಮಾಸ್ ಪುಲರ್ ಆಲ್ಸೋ. ಸಿ ಇವರು ಡಿ ಕೆ ಶಿವಕುಮಾರ್ ಈಸ್ ಎ ಗುಡ್ ಆರ್ಗನೈಸರ್, ಓಕೆ. ಅದರಲ್ಲೇನು ಅನುಮಾನ ಏನಿಲ್ಲ, ನಮಗೇನು ಗುಣಕ್ಕೆ ಮತ್ಸರ ಏನಿಲ್ಲ ನನ್ನ ಹತ್ರ. 2000 ನೀವು ಸಿದ್ದರಾಮಯ್ಯನವ್ರು ಗುಡ್ ಅಡ್ಮಿನಿಸ್ಟ್ರೇಟರು, ಮಾಸ್ ಲೀಡರು, ಅವ್ರು ಹೋದರೆ ಕರೀಲೇಬೇಕಾಗಿಲ್ಲ, ಜನ ಬರ್ತಾರೆ, ಅಷ್ಟೆಲ್ಲ ಇದ್ದು 2018 ರಿಸಲ್ಟನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ನೀವು? ನೋಡಿ, 2018ರಲ್ಲಿ ಯಾಕೆ ಕಾಂಗ್ರೆಸ್ ಸೋಲ್ತು? ನಾನು ಸೋತೆ ಅವಾಗ. ನಾನು ಯಾವುದೇ ಕಾರಣಕ್ಕೆ ಸೋಲೋದಿಲ್ಲ ಅಂತ ನನಗಿತ್ತು. ಈ ಜನನೂ ಕೂಡ ಯಾವಾಗಲೂ ಕೂಡ ಬದಲಾವಣೆ ಬಯಸ್ತಾರೆ. ಅದು ಜನರ ಒಂದು ಇದು. ಒಂದು ಸರಿ ಗೆದ್ದವನು ಇನ್ನೊಂದು ಸರಿ ಗೆಲ್ಲಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟವೂ ಇದ್ದಾವೆ. ಓಕೆ. ಯಾಕೆಂದರೆ ಜನಗಳು ಕೂಡ ಈಗ ನನ್ನ ಮೇಲೆ ಒಬ್ಬ ನಾನು ಗೆದ್ದೆ, ಅವ್ನು ಸೋತಿದ್ದ, ನೆಕ್ಸ್ಟ್ ಟೈಮ್ ಅವ್ನು ಗೆದ್ದ, ಜನಗಳು ಬಿಡಪ್ಪ ಒಂದು ಸರಿ ಅವನಿಗೂ ಕೊಟ್ಟಿದ್ದೀವಿ, ಇವನೇನೋ ಮಾಡ್ತೀನಿ ಅಂತ ಹೇಳ್ತಾನೆ, ಇವನಿಗೂ ಒಂದು ಸರಿ ಕೊಟ್ಟು ನೋಡೋಣ, ಈ ಥರದ್ದು ಜನಗಳು. ಈಗ ಜನಗಳ ಮಧ್ಯೆ ಜನಗಳು ಓಟ್ ಹಾಕೋವಾಗ ಆ ಪಕ್ಷದ ಸಿದ್ಧಾಂತ, ಆ ಪಕ್ಷದ ತತ್ವ, ಆ ವ್ಯಕ್ತಿ ಕೆಲಸ ಮಾಡ್ತಾನೆ ಬಿಡ್ತಾನೆ, ಅದು ಇದು ಏನು ಪ್ಯಾರಾಮೀಟರ್ಸ್ ಇರ್ತವೆ, ಅದು ಭಾಳ ಕಡಿಮೆ ಕನ್ಸಿಡ್ರೇಷನ್ ಮಾಡೋದು. ಅವ್ನು ಸೋತಿದ್ದ ಹೋದ ಸರಿ, ಈ ಸರಿ ಇನ್ನೊಂದು ಅವಕಾಶ ನೋಡೋಣ ಅಂತೇಳಿ. ನಾನು ಸೋತಿದ್ದು 18,000 ಲೀಡಲ್ಲಿ ಸೋತ್ಬಿಟ್ಟೆ. ಈ ಸರಿ ಗೆದ್ದಿದ್ದು 36,000 ಗೆದ್ದು. ಜನ ಚೇಂಜ್ ಬಯಸಿದ್ದಕ್ಕೆ ಮಾತ್ರ 2018ರಲ್ಲಿ ಕಾಂಗ್ರೆಸ್ ಸೋತ್ಬಿಡ್ತಾ ಸರ್? ಸ್ವತಃ ಸಿದ್ದರಾಮಯ್ಯನವ್ರು ಸೋತರು, ಒಂದು ಕಡೆ ಸೋತರು, ಒಂದು ಕಡೆ ಗೆದ್ದರು. ಅಲ್ಲ, ಆ ಥರದ ಲೆಕ್ಕ ಹಾಕಿದ್ರೆ ಸಿದ್ದರಾಮಯ್ಯ ಈಸ್ ಎ ಲಕ್ಕಿ ಫೆಲೋ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಅಲ್ಲಿ ಮೈಸೂರಲ್ಲಿ ಎಲೆಕ್ಷನ್ ನಡೆದಾಗ ಪೀಟರ್ ಅಲ್ಲಿ ಹೋಗದೆ ಇದ್ರೆ ಸಿದ್ದರಾಮಯ್ಯವರು ಸೋತಿರೋರು ಅವತ್ತು, ಗೊತ್ತಾಯ್ತು. ಫಸ್ಟ್ ಟೈಮ್ ಬಂದಾಗ 2006 ಅಲ್ಲಿ ಕಾಂಗ್ರೆಸ್ಸಿಗೆ ಸೇರಿ BJP JDS ಇಂದ ಕಾಂಗ್ರೆಸ್ಸಿಗೆ ಸೇರಿ ಅಲ್ಲಿ ಬೈ ಎಲೆಕ್ಷನ್ಗೆ ಶಿವಬಸವಯ್ಯ ನಿಂತರಲ್ಲ, ಅವಾಗ ಪೀಟರೇ ಹೋಗದೆ ಇದ್ರೆ ಸೋಲೋರು ಬರೀ 270 ಓಟ್ ಅಷ್ಟೇ. ನೀವು ಅದೇ ಥರ ಯಾವುದು ಬಾದಾಮಿನಲ್ಲಿ ಅಲ್ಲಿ ಗೆದ್ದಿರೋದು 1,200 ಓಟ್, 2,000 ಕಳರ ಅಷ್ಟೇ. ಅವರು ರಾಮುಲು ಕಡೆಯವರು ಈ ಇದಿತ್ತಲ್ಲ ಪೋಸ್ಟಲ್ ಬ್ಯಾಲೆಟ್ಸ್, ಒಂದು 2,000 ಓಟ್ ಕಲೆಕ್ಟ್ ಮಾಡಿದ್ರು ಅವರು. ಆ 2,000 ಓಟ್ ಕಲೆಕ್ಟ್ ಮಾಡಿದ್ದನ್ನು ಒಂದು ಹೋಟ್ಲು ರೂಮಲ್ಲಿ ಅದನ್ನು ಕವರ್ಗೆ ಹಾಕಿ ಸೀಲ್ ಮಾಡ್ತಾಯಿದ್ರು. ಆಗ ಪೊಲೀಸ್ ಸೀಸ್ ಮಾಡ್ತಾರೆ 2,000 ಓಟ್ಸು. ದಟ್ ಈಸ್ ಒನ್. ಎರಡನೇದು, ಸಿದ್ದರಾಮಯ್ಯನವರು ಸೋಲಿಸ್ಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಲೀಡ್ರುಗಳು 5 ಕೋಟಿ ರೂಪಾಯಿ ದುಡ್ಡು ಕಳಿಸ್ತಾರೆ ಅಲ್ಲಿಗೆ. ಎಲ್ಲಿಗೆ? ಬಾದಾಮಿಗೆ. ಅವ್ರು ತಗೊಂಡೋಗೋ ಮನುಷ್ಯ ಬೆಳಗಿನ ಜಾವ ಒಂದು ಊರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನೆ. ದುಡ್ಡು ಬೆಳಗಿನ ಜಾವದಲ್ಲಿ ಯಾರೋ ಬಾಚ್ಕೊಂಡು ಹೋಗ್ತಾರೆ. ಅಲ್ಲಿ ದುಡ್ಡು ಸೇರಲಿಲ್ಲ, ಪೋಸ್ಟಲ್ ಬ್ಯಾಲೆಟು ಅಲ್ಲಿ ಸೀಸ್ ಮಾಡಿದ್ರು, ಇಲ್ಲಾಂದ್ರೆ ಅಲ್ಲೂ ಗೆಲ್ತಿರಲಿಲ್ಲ. ಇದು ವಾಸ್ತವಾಂಶಗಳಿವು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಇಸ್ ಎ ವೆರಿ ಲಕ್ಕಿ ಮ್ಯಾನ್ ಅಂತ. ಆ ಬೇರೆ ಪಾರ್ಟಿಯಿಂದ ಬಂದಂಥವನ್ನ 6 ವರ್ಷಕ್ಕೆ ಇಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರಿಗೆ ಲಕ್ಕಿದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಎಕ್ಸ್ಟ್ರೀಮ್ಲಿ ಲಕ್ಕಿ. ಮತ್ತು 2018 ರಿಸಲ್ಟ್ ನಂತರ ರಾಜ್ಯ ಒಂಥರ ಆಘಾತ ಪಡುವಂಥ ಬೆಳವಣಿಗೆ ಆಗಿಬಿಡ್ತು. ಮೈತ್ರಿ ಸರ್ಕಾರ ಏನು ಎಲೆಕ್ಷನ್ ಟೈಮ್ನಲ್ಲಿ JDSನಲ್ಲಿ ಎಸ್ ಅಂದರೆ ಸಂಘ ಪರಿವಾರ ಅಂತ ರಾಹುಲ್ ಗಾಂಧಿ ಅವ್ರ ಹತ್ರ ಭಾಷಣ ಮಾಡಿಸಿ ರಿಸಲ್ಟ್ ಬಂದು ಮಧ್ಯಾಹ್ನ ನಂತರ ನೋಡಿ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ದು ಬಂದಿರಲಿಲ್ಲ ಕಾಂಗ್ರೆಸ್ನವ್ರ ಹತ್ರ. ಕಾಂಗ್ರೆಸ್ನಲ್ಲಿದ್ದವರೇ ಇವರೇನೇ ನಾವು BJP ಇಟ್ ಇಸ್ ಎ ಕಮ್ಯುನಲ್ ಪಾರ್ಟಿ, ದೂರ ಇಡಬೇಕು ಅಂತೇಳಿ ಇವರೇ ಅವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರು. ಹೌದು. ಆ ಮುಖ್ಯಮಂತ್ರಿ ಆಗಿ 18 ತಿಂಗಳಿದ್ದಾಗ ಅವರು ಕಾಂಗ್ರೆಸ್ನ ಮುಖಂಡರುಗಳನ್ನು, ಕಾಂಗ್ರೆಸ್ ಶಾಸಕರುಗಳನ್ನು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಗೌರವದಿಂದ ನೋಡ್ಕೊಂಡಿದ್ರೆ ಸರ್ಕಾರ ಏನು ಹೋಗ್ತಾ ಇರಲಿಲ್ಲ. ಅವರು ಅಸಮಾಧಾನದಿಂದ ಪರಿಣಾಮವಾಗಿ ಸರ್ಕಾರ ಹೋಯ್ತು ಅಷ್ಟೆ. ಅದಕ್ಕೆ ತಮ್ಮಗಳ ಕೊಡುಗೆನೇ ಇತ್ತು. ಅಲ್ಲ, ನಾವು ಬಿಡಿ, ನಾವು ಕೊಡುಗೆ ಯಾವ್ಯಾವುದು ಕೊಟ್ಟಿದ್ದೀವಿ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೂ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆನಲ್ಲಿ ಬಸವರಾಜು ಇವ್ರು ದೇವೇಗೌಡರು ಸೋಲ್ಸೋಕ್ಕೂ ಕೂಡ ನಮ್ಮ ಕೊಡುಗೆ ಇದೆ. ಅದರಲ್ಲೆಲ್ಲ ನಾವೇನು ಮುಚ್ಚಿಲ್ಲ, ಮರೆಯಿಲ್ಲ, ಮಾಡಿದ್ದೀವಿ. ಈಗ ಹಾಸನ್ಗೆ ಹೋದೆ ಇನ್ಚಾರ್ಜ್ ನನ್ನ ಮಂತ್ರಿಯಾಗಿ. ಹೌದು. ಹಾಸನಲ್ಲಿ JDS ಬೇಸದು, ಯಾರು ಕೂಡ ಶೇಕ್ ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ರೇವಣ್ಣ ಮಂತ್ರಿಯಾಗಿ ಅಷ್ಟೇ ಕೆಲಸ ಮಾಡಿದ್ದಾರೆ, ಗೊತ್ತಾಯ್ತಾ. ಇನ್ಸ್ಪೈಟ್ ಆಫ್ ದ್ಯಾಟ್ ನಾವು ಪಾರ್ಲಿಮೆಂಟ್ನಲ್ಲಿ ಅವರ ಅಭ್ಯರ್ಥಿನ ನಾವು ಸೋಲಿಸಿದ್ದೀವಲ್ಲಿ. ಹಾಸನ್ ಪ್ರಾಪರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ಗೂ 1 ವರ್ಷ. ಹಾಸನ್ ಪ್ರಾಪರಲ್ಲಿ ನಮ್ಮ ಕ್ಯಾಂಡಿಡೇಟ್ 4,000 ಓಟ್ ತೊಗೊಂಡಿದ್ದ, ಓನ್ಲಿ 4,000. ನಾನಲ್ಲಿ ಹೋಗಿ ನಮ್ಮ ಕ್ಯಾಂಡಿಡೇಟ್ಗೆ 88,000 ಓಟ್ ಕೊಡಿಸಿದ್ದೀನಿ. ಅದರಿಂದ 52,000 ಗೆದ್ದಿದ್ದಾನೆ, ಗೊತ್ತಾಯ್ತಾ. ಹಾಗೆ ಅಲ್ಲಿ ಹೋಗಿ ನಾನು ಈ ಏನು ಆ್ಯಂಟಿ JDS ಓಟ್ಗಳಿದ್ದೋ
ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿದ್ರಿಂದ ಅಲ್ಲಿ ದೇವೇಗೌಡರ ಕ್ಯಾಂಡಿಡೇಟನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಕೆಲವು ಸರಿ ನಾವು ಸಂಘಟನೆ ಮಾಡುವಾಗ ಜನರನ್ನು ಅಪ್ರೋಚ್ ಮಾಡೋದು, ಅದರಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ಸರ್ಕಾರ ಬರೋದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇರಲಿಲ್ಲ, ಹೈಕಮಾಂಡ್ನ ಒತ್ತಡಕ್ಕೆ ಏನೋ ಒಂದು ಮಾಡಬೇಕಾಗಿ ಬಂತು, ಆಯ್ತಲ್ಲ. ಸರ್ಕಾರ ಬೀಳಿಸಿದ್ದೇ ಸಿದ್ದರಾಮಯ್ಯನವರು ಅಂತಾರಲ್ಲ, ನಿಜನ ಸರ್ ಅದು? ಸಿದ್ದರಾಮಯ್ಯನವರೇ ಬೀಳಿಸಿದ್ರು ಅಂತಲ್ಲ, ಭಾಳ ಜನ ಸೇರಿ ಬೀಳಿಸಿದ್ರು. ಪಾಪ ಅವ್ರು ಒಬ್ಬೊಬ್ಬನೇ ಯಾಕನ್ನೋಕೆ ಹೋಗಬೇಕು. ಸಿದ್ದರಾಮಯ್ಯನವ್ರಿಗೆ ಅವರು ನೀವು ಬೀಳಿಸ್ರಪ್ಪ ಅಂತ ಹೇಳಿದವರಲ್ಲ ಅವರು. ಇವರು MLAಗಳು ಅವಾಗೆಲ್ಲ ಗೊತ್ತಲ್ಲ, ನೀವೇ ಎಲ್ಲ ಬಾಂಬೆಗೆ ಏರೋಪ್ಲೇನ್ ಒಂದೊಂದೇ ನಿಮ್ಮ ಇವರೇ ನೋಡಿ. ಸಮ್ಮಿಶ್ರ ಸರ್ಕಾರದ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಜಣ್ಣ ಸರ್. ಹೈಕಮಾಂಡ್ನಿಂದ ಆದೇಶ ಬಂತು, DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಕೈ ಹಿಡ್ಕೊಂಡು ನಾವು ಜೋಡೆತ್ತು ಅಂತ ನಿಂತ್ಕೊಂಡ್ಬಿಟ್ರು. ಪಕ್ಷದ ಆದೇಶನ ಗೆರೆ ದಾಟಬಾರ್ದು ಅಂತ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಲೀಡರು, ಅವ್ರು ಹೇಳಿದ್ದು ವೇದವಾಕ್ಯ, ಅವ್ರು ಹಾಕಿದ ಗೆರೆ ನಾವು ದಾಟೋದಿಲ್ಲ. ಈ ಅವಧಿಯಲ್ಲಿ ಅಂದರೆ ಪಕ್ಷ ನಿಷ್ಠೆ ಅಂದರೆ DK ಶಿವಕುಮಾರ್ ಅಂದರೆ ಪಕ್ಷ ನಿಷ್ಠೆ. ನಾನು ಆ ರೀತಿಯಲ್ಲಿ ಗಾಂಧಿ ಕುಟುಂಬಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನು ತೋರ್ಪಡಿಸ್ತಾ ಬಂದಿದ್ದೀನಿ. ಈ ಪಕ್ಷ ನಿಷ್ಠೆಯ ಕಾರಣಕ್ಕಾಗಿ ತಿಹಾರ್ ಜೈಲಿನಲ್ಲಿರಬೇಕಾದ ಪರಿಸ್ಥಿತಿ ನನಗೆ ಬಂದಿತ್ತು ಅಂತಾರೋದು ಸುಳ್ಳು ಅವ್ರು ಹೇಳೋದು? ನೋಡಿ, ಅವ್ರ ಅನಿಸಿಕೆ ಅಷ್ಟೇ. ಈಗ ತಿಹಾರ್ ಜೈಲಿಗೆ ಹೋಗಿದ್ಯಾಕೆ, ಹೋಗೋವಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಂಡಿದ್ಯಾಕೆ? ಯಾರು ಹಾಕಿದ್ರು ತಿಹಾರ್ ಜೈಲಿಗೆ? ನೀವು ಹಾಕೋಕ್ಕಾಗ್ತದ, ನಾವು ಹಾಕೋಕ್ಕಾಗ್ತದೆ? ಕೋರ್ಟಲ್ಲಿಂದ ಜೈಲಿಗೆ ಹೋಗಿದ್ದು, ಜೇಸಿಗೆ ಹೋಗಿದ್ದವರು. ಅದರಿಂದ ಆಯಿತು, ಅವ್ರು ಹೋಗಿದ್ದರಿಂದ ಅವರು ಬೇರೆ ಬೇರೆ ಕಾರಣ ಹೇಳ್ಬೋದು. ನನಗೆ ಇಂಥ ದ್ವೇಷದಿಂದ ನನಗೆ ಜೈಲಿಗೆ ಹಾಕಿದ್ರು ಅಂತಲೂ ಹೇಳ್ಬೋದು. ಹೇಳ್ಕೊಂಡು ನಾನು ಹೇಳ್ದಲ್ಲ, ಒಟ್ಟಾರೆ ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೂ ಕೂಡ ಪಕ್ಷ ಅವ್ರಿಗೆ ಏನೆಲ್ಲ ಕೊಟ್ಟಿದೆ, ಪಕ್ಷ ಏನೆಲ್ಲ, ಅಯ್ಯೋ ಕೂಲಿಗಿನ್ನ ಜಾಸ್ತಿ ತೊಗೊಂಡ್ಬಿಟ್ಟವ್ರೆ. ಕೂಲಿ ಅಷ್ಟೇ ಆಗಿದ್ರೆ ನಡೀತಾ ಇತ್ತು, ಕೂಲಿಗಿನ್ನ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ. ತಗೊಳ್ಳಿ, ಮುಂದೆ ಮುಖ್ಯಮಂತ್ರಿನೂ ಅವ್ರು ಆಗಲಿ ಅಂತಲೇ ಬಯಸೋ ನಾನು ಅದರಲ್ಲೇನು ಎರಡನೇವನಲ್ಲ. ಆದರೆ ನಾಟ್ ನಾವು. DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ. DK ಶಿವಕುಮಾರ್ ಎಂಟರ್ ಆಗಿದ್ದು ಅಸೆಂಬ್ಲಿಗೆ ಯಾವ ಪಾರ್ಟಿಯಿಂದ? ಪಕ್ಷೇತರರಾಗಿ. ಪಕ್ಷೇತರ. ಮತ್ತು ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ಅಂದ್ಕೊಂಡು ನಿಂತಿದ್ರು ಸರ್. ಆಯಿತು, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಪಾರ್ಟಿ ಕಟ್ಟಾಳು, ಪಾರ್ಟಿ ಕ್ಯಾಂಡಿಡೇಟ್ ಕೆಲಸ ಮಾಡಬೇಕಲ್ವಾ? ಬಟ್ ಗೆದ್ದ ನಂತರ ಮತ್ತೆ ಕಾಂಗ್ರೆಸ್ಗೆ ಡಿಫ್ರೆಂಟ್. ಫಸ್ಟ್ ಹೇಳಿ, ಈಗ AICCನಲ್ಲಿ ನನಗಲ್ಲಪ್ಪ ಟಿಕೆಟ್ ಇವ್ರಿಗೆ ಅಂತ ಕೊಡ್ತಾರೆ. ನಾನು AICC ಗೌರವ ಕೊಡಬೇಕಲ್ವಾ? ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡ್ಬಿಟ್ಟು ಬಂದ ಆಮೇಲೆ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಅಂದರೆ ಇಸ್ ನಾಟ್ ಲಾಯಲ್ ಟು ದಿ ಪಾರ್ಟಿ ಅಂತ ಅಲ್ಲೇ ತೋರಿಸಲ್ವಾ? ಸೊ ಅದರಿಂದ ಅದಕ್ಕೋಸ್ಕರ ವಾದ ಮಾಡ್ಬೋದು, ಬೇರೆ ವಿಚಾರ. ಆಯಿತು, ಕಾಂಗ್ರೆಸ್ಸಲ್ಲಿ ಏನು ಕಡಿಮೆ ಆಗಿದೆ ಅವ್ರಿಗೆ ಇವತ್ತು? ಮುಖ್ಯಮಂತ್ರಿ ಸ್ಥಾನ ಆಯಿತು, ಮುಖ್ಯಮಂತ್ರಿ ಸ್ಥಾನ ಒಂದು ಬಿಟ್ಟು ಇನ್ನೇನೆಲ್ಲ ಕಮ್ಮಿ ಇದೆ ಹೇಳಿ? ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಹೇಳಿ? ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಸಿದ್ದರಾಮಯ್ಯಂದು ಇವ್ರು DK ಶಿವಕುಮಾರ್ದು ನೀವು ಆ ಲಾಜಿಕ್ ಹೇಳ್ತೀನಿ ಅಂದರೆ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆನೂ ಹಂಗೆ ಅಂತಾರೆ. ಮುಖ್ಯಮಂತ್ರಿ ಸ್ಥಾನ ಅಂದ್ಬಿಟ್ಟು ಇನ್ನೇನು ಕೊಟ್ಟಿರಲಿಲ್ಲ ಅವ್ರಿಗೆ ಅಂತ ಅನ್ನೋದು ಅವರು. ಹೌದು, ಅವ್ರ ಮುಖ್ಯಮಂತ್ರಿ ಇದೇ ದೇವೇಗೌಡರು ಭಾಳಷ್ಟು ಸಭೆಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಹಾಸನಲ್ಲೇ ಭಾಷಣ ಮಾಡಿದರು ಭಾಳಷ್ಟು ಸರಿ. ಅದಿರಲಿ ಬಿಡಿ, ಅವ್ರ ಪಾರ್ಟಿದ್ದು ಅವಾಗಿನ ಕಾಲದ್ದು ಬೇಡ. ಈಗ ತಾವು ಸಮ್ಮಿಶ್ರ ಸರ್ಕಾರದ್ದು ಜೋಡೆತ್ತು ಅಂದರೆ ಈ ಯಾರು ಬೇಸಾಯ ಮಾಡಿಲ್ಲ, ಯಾರು ಬೇಸಾಯದ ಕುಟುಂಬದಿಂದ ಬಂದಿಲ್ಲ ಅಂಥವ್ರು ಜೋಡೆತ್ತು ಅಂದರೆ ಇವರಿಬ್ಬರಿಗೆ ಹೇಳ್ಕೋಬೋದು. ನಾನು ಒಪ್ಕೊಳ್ಳೋದಿಲ್ಲ. ಜೋಡೆತ್ತು ಅಂದರೆ ಹೇಗೆ ಅಂದರೆ ಎರಡು ಒಂದೇ ಬಣ್ಣ ಇರಬೇಕು, ಫಸ್ಟ್ ಬೇಸಿಕ್ ಇದು. ಆಮೇಲೆ ಎರಡು ಒಂದೇ ಏಜ್ ಇರಬೇಕು, ಎರಡಲ್ಲ ಎತ್ತು ಇದು ನಾಲ್ಕಲ್ಲ. ಏನು ಕತೆ, ಕೊಂಬೆ ಹಂಗಿದ್ದಾವೆ, ಏನು ಅವು ಹೆಚ್ಚು ಕಡಿಮೆ ಆಗ್ಬಿಟ್ಟು ಈಗ ನೀವು ಕರಿದು ಬಿಳಿದು ನೀವು ಜೋಡಿ ಹಾಕಿ ಎತ್ಕೊಂಡು ನಾವು ಆಯ್ದಾಡ್ಬಿಡ್ತಾವೆ ಅವು. ಹಂಗೆ ಇಲ್ಲಿ ಕರಿ ಒಬ್ಬ ಬಿಳಿ ಒಬ್ಬ ಮನುಷ್ಯ ಜೊತೆಲಿ ಹೆಂಗಿರೋಕ್ಕಾಗ್ತದೆ? ಅಲ್ಲಿ ಹಿಂದೆ ಹಗ್ಗ ಹಿಡ್ಕೊಂಡು ನಿಂತಿದ್ದ ಹೈಕಮಾಂಡು ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳಿತ್ತು. ಏನು ಹೈಕಮಾಂಡ್ 24 ಗಂಟೆನೂ ಹಗ್ಗ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದ? ಯಾವುದೋ ಒಂದು ಪರ್ಟಿಕ್ಯುಲರ್ ಅವರಲ್ಲಿ ಇರ್ಬೋದು, ಎಲ್ಲ ಅವರಲ್ಲೂ ಆಗ್ತದ. ಅದರಿಂದ ನೋಡಿ, ಯಾರೇ ಜೊತೆ ಆಗಬೇಕಾದ್ರೂ ಮಾನಸಿಕವಾಗಿ ಜೊತೆ ಇರಬೇಕು. ಬರೀ ದೈಹಿಕವಾಗಿ ಜೊತೆ ಇದ್ದಾಗ ಕ್ಷಣಕ್ಕೆ ಅದು ಜೊತೆ ಅಂತ ಕರೆಯೋದಿಲ್ಲ. ಅಲ್ಲ, ನೀವು ಕುಮಾರಸ್ವಾಮಿ DK ಶಿವಕುಮಾರ್ ಬಗ್ಗೆ ಹೇಳ್ತಾ ಇದ್ರು, ಸಿದ್ದರಾಮಯ್ಯ DK ಶಿವಕುಮಾರ್ ಬಗ್ಗೆ ಹೇಳ್ತಾ ಇದ್ರು. ಅಲ್ಲ, ನಾನು ಜೋಡೆತ್ತು ಅಂತ ಕರೆದಿರೋದು ಯಾರಿಗೆ? ಅಲ್ಲ, ಕುಮಾರಸ್ವಾಮಿ DK ಶಿವಕುಮಾರ್ ಅವ್ರಿಗೆ ಅನ್ವಯ ಆಗಂಗೆ ನಾನು ಹೇಳಿದ್ದೆ. ಹಂಗಿದ್ದ ಮೇಲೆ ದಾವಣಗೆರೆ ಸಮಾವೇಶದಲ್ಲಿ ಯಾಕೆ ರಾಹುಲ್ ಗಾಂಧಿ ಅವ್ರು ಹಿಂಗೆ ಅಪ್ಕೋ ಅಂತ ಸನ್ನೆ ಮಾಡಿ ಅಪ್ಪಿಕೊಳ್ಳುವಂತೆ ಮಾಡಬೇಕಾಗಿತ್ತು ಅಂತ? ಅದು ರಾಹುಲ್ ಗಾಂಧಿ ಇಂಟೆನ್ಷನ್ ಏನಂದರೆ ಇಟ್ ಇಸ್ ಗುಡ್, ಇಬ್ಬರು ಚೆನ್ನಾಗಿರಲಿ, ಒಳ್ಳೆಯದಾಗಿ ಒಟ್ಟಾಗಿ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರು. ನೀವು ಅದನ್ನೆಲ್ಲಿ TV ಯಾರು ಕ್ಯಾಪ್ಚರ್ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ಮಾಡಿದ್ದು, ನಾನು ಪಕ್ಕದಲ್ಲಿ ನಿಂತಿದ್ದೆ. ಅವರು ರಾಹುಲ್ ಗಾಂಧಿ ಅವರು ಇವ್ರು ಕೈ ಕೊಡ್ತಾ ಇದ್ರು, ರಾಹುಲ್ ಗಾಂಧಿ ಅವ್ರು ಹಿಂಗೆ ತೋರಿಸ್ತಾ ಇದ್ರು. ಹೌದು,
ಅಪ್ಪಗೋ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ಯಾರು ಹತ್ರದಲ್ಲಿ ಟಿ ವಿ ಚಾನಲ್ ಇರಲಿಲ್ಲ, ಯಾರು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ಅಂತ ಅಂದ್ಕೊಂಡೆ. ನೀವು ಮಾಡಿ ನೋಡಿ, ನಾನೇ ಐ ವಿಟ್ನೆಸ್ಸಲ್ಲಿ ಎಲ್ಲ 2 ಅಡಿ ದೂರದಲ್ಲಿ ನಿಂತಿದ್ದೆ ಅಷ್ಟೇ ನಾನು ಅಂದರೆ ಹೇಳ್ತಾ ಇದ್ರು. ಅವ್ರ ಇಂಟೆನ್ಷನ್ ಇಸ್ ಆಲ್ಸೋ ಗುಡ್. ಕರ್ನಾಟಕದಲ್ಲಿ ಇಬ್ಬರು ಜೊತೆಯಲ್ಲಿ ಇರಲಿ, ಜೊತೆಯಲ್ಲಿ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದಾರೆ. ಅದು ಒಳ್ಳೆಯದು ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನು ಪಬ್ಲಿಕ್ ಕನ್ಸಂಪ್ಷನ್ಗಾದ್ರು ಜೊತೆಲಿದ್ದಾರೆ ಅಂತ ಬರಬೇಕಲ್ಲ. ಹೌದು, ಅದನ್ನು ಅವರು ಒಬ್ಬ ಪಕ್ಷದ ರಾಷ್ಟ್ರೀಯ ನಾಯಕರಾಗಿ ಆ ದಿವಸ ಅವರು ಹೇಳಿದಂಥದ್ದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡೋಣ ಸರ್. ತಾವು ಹೇಳ್ತಾ ಇದ್ರಿ ಯಡಿಯೂರಪ್ಪ ಇಲ್ಲದೆ ಬಿ ಜೆ ಪಿಯ ವೋಟ್ ಬ್ಯಾಂಕು, ದೇವೇಗೌಡರು ಇಲ್ಲದೆ ಜೆ ಡಿ ಎಸ್ನ ವೋಟ್ ಬ್ಯಾಂಕು, ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅಂತ. ದೇವೇಗೌಡರು ವಯಸ್ಸಿನ ಕಾರಣಕ್ಕಾಗಿ ತುಂಬ ಓಡಾಡೋ ಹಂತದಲ್ಲಿಲ್ಲ. ಯಡಿಯೂರಪ್ಪನವರನ್ನು ಬಿ ಜೆ ಪಿ ಹೈಕಮಾಂಡ್ ಸೈಡಿಗೆ ಸರಿಸಿ ಅವರ ಮಗನನ್ನು ಅಧ್ಯಕ್ಷನನ್ನಾಗಿ ಮಾಡಿದೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಎದುರುಗಡೆ ಕೂತ್ಕೊಂಡಿದ್ದಾರೆ. ಅಕಸ್ಮಾತ್ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರು ಅನ್ಕೊಂಡು ಹಾಗೆ ಆದರೆ ಮುಂದಿನ ಇಲೆಕ್ಷನ್ ಹೆಂಗೆ ಅಂತಂದರೆ ವೋಟ್ ಬ್ಯಾಂಕ್ಗಳೆಲ್ಲ 142 ಸೀಟು 42 ಇಳಿತದೆ ಕಾಂಗ್ರೆಸ್ಸಿಂದು. ಮತ್ತು ಇನ್ನೇನು ಬರ್ತದೆ? ಯಾರು ಬರ್ತಾರೆ? ನಾನು ಇಲ್ಲದೇ ಇಲ್ಲಲ್ಲ ಎಲೆಕ್ಷನ್ಗೆ, ಅದಕ್ಕೋಸ್ಕರ 42 ಇಳಿತದೆ. ಹಿಂದೆ ಇಳಿಲಿಲ್ವಾ? ವೀರೇಂದ್ರ ಪಾಟೀಲ್ 182 ತಂದು ಕೊಟ್ಟಿದ್ರು. ನೆಕ್ಸ್ಟ್ ಎಲೆಕ್ಷನ್ ಬಂತು, ಎಲೆಕ್ಷನ್ ಬಂದಾಗ 40ಕ್ಕೆ ಬಂತು. ಈ ಸಲ 42 ಬಂತು. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ ಸರ್. ನನ್ನ ಹೆಸರು ಮಂಜುನಾಥ, ಪಾವಗಡ ವಿಧಾನಸಭಾ ಕ್ಷೇತ್ರ. ಮೊನ್ನೆ ನಿಮ್ಮ ಮಗನಾದ ರಾಜೇಂದ್ರ ಅವರು ಡೆಲ್ಲಿಗೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಮುಂದಿನ ಪಕ್ಷ ಯಾವ ಪಕ್ಷಕ್ಕೆ ಸೇರ್ಪಡೆ ಆಯ್ತೀರಾ? ನಾನು ತುಮಕೂರಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗ್ಬಿಡುತ್ತೆ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನೇರವಾದ ಮಾತು. ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ. ನಾನು ಐ ಆಮ್ ಆರ್ಡೆಂಟ್ ಫಾಲೋಯರ್ ಆಫ್ ನೆಹರು ಫ್ಯಾಮಿಲಿ. 1967 ನಾನು ಐ ವಾಸ್ ಇನ್ PSP, ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ. ಕೆ ಲಕ್ಕಪ್ಪನವರು ಲೋಕಸಭಾ ಸದಸ್ಯರು, ಶಾಸಕರಿದ್ದವರು, ಲೋಕಸಭಾ ಸದಸ್ಯರು 252 ಓಟಲ್ಲಿ ಆದರು ಅವರು. ಅವತ್ತು ಅವ್ರ ಜೊತೆಲಿದ್ದವ್ರು ನಾನು. 69ರಲ್ಲಿ ಕಾಂಗ್ರೆಸ್ ಆದಾಗ ನಿಜಲಿಂಗಪ್ಪನವ್ರಿಗೆ ಮತ್ತು ಇಂದಿರಾ ಗಾಂಧಿಯವ್ರಿಗೂ ಅದು ಡಿಫ್ರೆನ್ಸಸ್ ಬಂದು ಡಿವೈಡ್ ಆದಾಗ ಇಂದಿರಾ ಗಾಂಧಿಯವರು ಏನೋ ಒಂದು ಸಮಾಜವಾದದ ಸಿದ್ಧಾಂತಗಳಿಗೆ ಒಲವನ್ನು ತೋರಿದ್ರು. ಅವತ್ತಿಂದ ನಾನು ಅವರ ಇಂದಿರಾ ಗಾಂಧಿ ಫಾಲೋಯರ್. ನಾನು ದೇವರಾಜ್ ಅರಸು ನನಗೆ ಭಾಳ ಅಚ್ಚುಮೆಚ್ಚು. ಆದರೂ ಕೂಡ ಅವರು 79ರಲ್ಲಿ ಡಿವೈಡ್ ಆದಾಗ ನನಗೆ ದೇವರಾಜ್ ಅರಸು ಏನೇ ನಿಮ್ಮನ್ನು ನೋಡ್ಕೊಂಡು ನಾವೆಲ್ಲ ತೀರ್ಮಾನ ತೊಗೊಳ್ತಾ ಇದ್ದೀವಿ, ನೀವೆಲ್ಲ ನಮ್ಮನ್ನು ಬಿಟ್ಟೋದ್ರೆ ಹೆಂಗಯ್ಯ ಅಂತ ನನಗೆ ಕೇಳಿದ್ರು. ಯಾಕೆಂದರೆ ಅವರು ನನಗೆ ಫಾದರ್ಲಿ ಆ್ಯಟಿಟ್ಯೂಡ್ ಅವ್ರು ಕಂಡ್ರೆ ನನಗೆ. ಇವತ್ತು ಅವ್ರ ಸಮಾಧಿಗೆ ಹೋಗಿ ಬಂದೇ ನಾನು ಅರ್ಜಿ ಹಾಕೋದು. ಅವರು ಕಲ್ಲಳ್ಳಿಗೆ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ, ನೋಡಪ್ಪ ಮಾರಾಯ ನೀನಂತವನು ನಮಗೆ ಅರ್ಜಿ ಹಾಕೋ ಧೈರ್ಯ ಕೊಟ್ಟೋಗಿದ್ಯಾ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ಬಂದು ಅರ್ಜಿ ಹಾಕೋನು ನಾನು. ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೌರವ. ಹಂಗಿದ್ರೂ ಕೂಡ 79ರಲ್ಲಿ ಡಿವೈಡ್ ಆದಾಗ ಇಂದಿರಾ ಗಾಂಧಿಗೂ ಅವ್ರಿಗೂ ಡಿವೈಡ್ ಆದ ನಾನು ಮನೆಗೆ ಹೋಗಿ, ಇಲ್ಲ ಸರ್ ನಾನು ಬರೋದಿಲ್ಲ, ನಾನು ಇಂದಿರಾ ಗಾಂಧಿ ಕಡೆ ಇರ್ತೀನಿ ಅಂತೇಳಿ ಇಂದಿರಾ ಗಾಂಧಿ ಕಡೆ ಇದ್ದರು. ನಾನು ಸ್ಟೂಡೆಂಟ್ ಲೀಡ್ರ್ ಇದ್ದಾಗಲೇ ಇಂದಿರಾ ಗಾಂಧಿಯವರು ದೇವರಾಜ್ ಅರಸು ಇರೋ ಫಂಕ್ಷನಲ್ಲಿ ನಾನು ಭಾಷಣ ಮಾಡಿದ್ದೀನಿ. ನಾನು ಐ ವಾಸ್ ದಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಗೊತ್ತಾಯ್ತಾ? ಅದರಿಂದ ನಾನು ಯಾವುದೇ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡೋದು ಇಲ್ಲ. ಇಂದಿರಾ ಗಾಂಧಿ ನೆಹರು ಫ್ಯಾಮಿಲಿ ಇದೆ, ನೆಹರು ಫ್ಯಾಮಿಲಿಗೆ ಲಾಯಲ್ ಆಗಿರೋರು ನಾನು. ತುಮಕೂರಿನಲ್ಲಿ ನಾನು ರಾಜಕಾರಣಕ್ಕೆ ವೈಟ್ ವಾಶ್ ಮಾಡ್ತೀನಿ ಅಂದರೆ ನನಗೆ ಬೇಕಿಲ್ಲ ಅಂದರೆ ಮಾಡ್ತೀನಿ. ನಾನೇನು ನಮಗೇನು ಯಾರೇನು ಪೆನ್ಷನ್ ಕೊಡೋಲ್ಲ, ಸಂಬಳ ಕೊಡೋದಿಲ್ಲ. ನಮ್ಮ ಆತ್ಮಗೌರವ ಉಳಿಬೇಕು ನಮಗೆ. ಅಲ್ಲ ರೀ, ದೇವೇಗೌಡರು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮ ಮನೆ ಸಂದಿಲೇ ಹೋಗ್ತಾರೆ, ಇಲ್ಲಪ್ಪ ಯಜಮಾನ್ ಮನುಷ್ಯ ಮಾಜಿ ಪ್ರಧಾನಿ ನಮ್ಮ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಗೆಲ್ಸನ ಅಂತ ನಮ್ಮ ಮನೆ ಬರ್ತೀನಿ ಅಂತೇಳಿ ಮನೆ ಬರ್ದಂಗೆ ಹೊರಟೋಗ್ತಾರೆ. ನಾವಂತವ್ರು ನಮಗೆ ಗೌರವ ಕೊಡದೇ ಇದ್ದವ್ರಿಗೆ ನಮಗೇನಿದೆ ಗೌರವ ಕೊಡಬೇಕು ಅನ್ನೋದು? ನಮಗೆ ಗೌರವ ಕೊಟ್ಟರೆ ನಿಮಗೂ ಗೌರವ. ನೀವು ನನಗೆ ಗೌರವ ಕೊಡಿದ್ರೆ ನಾನು ಯಾಕೆ ನಿನಗೆ ಗೌರವ ಕೊಡಲಿ? ನೀವು ಎಷ್ಟೇ ದೊಡ್ಡವರಿರಿ ಚಿಕ್ಕವರಿರಿ. ಆ ದೃಷ್ಟಿನಲ್ಲಿ ಅವರು ಸೋಲಿಸಿದ್ದು ನಾವು. ಇದು ಸೋಲಿಸ್ತೇ 4 ಲಕ್ಷ ಲೀಡರ್ ಗೆಲ್ಲೋರು ಅವರು. ಅಂಥ ಕ್ಷೇತ್ರ ತುಮಕೂರಲ್ಲಿ ದೇವೇಗೌಡರು ಸೋತಿದ್ದಾರೆ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್. ಅದು ಗೊತ್ತಾಯ್ತಾ? ಆ ರೀತಿ ಇನ್ನು 2004ರಲ್ಲಿ 98ಲ್ಲಿ 94ರಲ್ಲಿ ನಾನು ಇಂಡಿಪೆಂಡೆಂಟ್ ತುಮಕೂರು ಸಿಟಿಗೆ ನಿಂತಿದ್ದೆ. ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ನಾನು ನಿಂತೆ 2 ಎಲೆ ಗುರ್ತಲ್ಲಿ. ನಾನು 26,000 ಓಟ್ ತೊಗೊಂಡೆ. ಅಲ್ಲಿ ನಮ್ಮ ಜಾತಿ ಓಟ್ ಇಲ್ಲ, ಎಲ್ಲ ತಿಳ್ಕೊಂಬಿಟ್ಟವ್ರೆ ಇವನು ರಾಜಣ್ಣನ ನಾಯಕರೋನು, ಇವನ್ನೆಲ್ಲ ಓಟ್ಗಳು ತುಂಬಿಟ್ಟಿದ್ದಾವೆ ಇಲ್ಲಿ ಅಂತ. ಅಲ್ಲಿರೋದು ಅವ್ರು 3-4 ಸಾವಿರ ಓಟ್ ಇಲ್ಲ ಅಲ್ಲಿ. ಅಂಥದ್ದು 26,000 ಓಟ್ ತೊಗೊಂಡೆ ನಾನು. ಬೇರೆ ಸಮುದಾಯದ ವಿಶ್ವಾಸ ಇಲ್ಲದೆ ಇದ್ದರೆ ಅಥವಾ ಜನಕ್ಕೋಸ್ಕರ ನಾವು ಹೋರಾಟ ಮಾಡಿದರೆ ಜನ ನಮ್ಗೆ ಓಟ್ ಹಾಕ್ತಾರ? ಅದು 2 ಎಲೆ ಗುರ್ತಲ್ಲಿ.
ಮತ್ತು ಲಕ್ಷ್ಮೀ ನರಸಿಂಹಯ್ಯನವರು ಮಿನಿಸ್ಟ್ರ್ ಇದ್ರು ಅವರು ಜನತಾ ಪಾರ್ಟಿನಲ್ಲಿ. ಅವ್ರು 26,000, ನಾನು 26, ಅವ್ರು 27. ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಫಿ ಅಹ್ಮದ್ ಸುಮಾರು 55,000 ಮುಸ್ಲಿಂ ವೋಟ್ಸ್ ಇದೆ, ಅವರು 29 ತಗೊಂಡ್ರು. ಶಿವಣ್ಣ 32 ತಗೊಂಡು MLA ಆದ 94ಅಲ್ಲಿ. ಓಕೆ. ನಾನು 98ಅಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, ಇಲ್ಲಿ JH ಪಟೇಲ್ರು ಚೀಫ್ ಮಿನಿಸ್ಟರ್ ಇದ್ದರು. ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಯಾವನು ನಿಲ್ಲೋನೇ ಇಲ್ಲ. ನಮ್ಮ ಜಿಲ್ಲೆನಲ್ಲಿ 3 ಜನ MLA ಇರು, 13 ಜನಕ್ಕೆ. ಸರಿ, ಅಂಥ ಕಾಲದಲ್ಲಿ ನನಗೆ ಟಿಕೆಟು ಇದೇ ಧರ್ಮ್ ಸಿಂಗ್ ಅವರು ಮತ್ತು ಇದೇ ಖರ್ಗೆ ಅವರು ನನಗೆ ಟಿಕೆಟ್ ಕೊಟ್ಟರು. ಇದು ಇವ್ರು ನಮ್ಮ ಜಿಲ್ಲೆಯವರೆಲ್ಲ ಸುಮ್ಮನೆ ಹಾಕಿದ್ರು, ಹೆಂಗೂ ಸೋಲೋ ಸೀಟ್ ಬಿಡೋ ತಾಳಾಗೋಗ್ರಿ ಅಂತ ಕೊಟ್ಟರು. ನಾನು ಹೈಯೆಸ್ಟ್ ಲೀಡಲ್ಲಿ ಗೆದ್ದೆ. ಜನ ಇಲ್ಲದೆ ಇದ್ದರೆ ನಾವು ಮತ್ತು 2004ಅಲ್ಲಿ ನೀವು ವೈಟ್ ವಾಶ್ಗೋಸ್ಕರ ಕತೆ ಹೇಳ್ತಾ ಇದ್ದೀನಿ ನನಗೆ. 2004ಅಲ್ಲಿ SM ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು. ನಮ್ಮಲ್ಲಿ ಮೆಜಾರಿಟಿ ಇದೆ, ನಮ್ಮ ಮೆಂಬರ್ಸ್ ಇದ್ದಾರೆ. ನನಗೆ ವಿನಾಕಾರಣ ಡಿನೇ ಮಾಡಿಬಿಟ್ರು ಟಿಕೆಟ್. ಡಿನೇ ಮಾಡಿದ್ರು. ನಾನು ಹೇಳಿದೆ ಅವರಿಗೆ, ಟಿಕೆಟ್ ಡಿನೇ ಮಾಡೋದಕ್ಕೆ ಯಾರೋ ಒಬ್ಬ ಕಾರಣ ಇದ್ದ. ಅವ್ನಿಗೆ ಹೇಳಿದೆ, ನೆಕ್ಸ್ಟು ನಿನ್ನ ಮೇಲೆ ಅಸೆಂಬ್ಲಿಗೆ ಬಂದು ನಿಲ್ತೀನಿ, ನಿನ್ನ ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡಿದೆ ಅವನು 2004ಗೆ. ಸರಿ, ನಾನು ನನ್ನ ಹೆಂಡತಿ ಮೈಸೂರಿಗೆ ಹೋಗ್ತಾಯಿದ್ದೆ. ದೇವೇಗೌಡರು ಫೋನ್ ಮಾಡಿದ್ರು, ಎಲ್ಲಿದ್ದೆ? ಇಲ್ಲೆಲ್ಲ ಹೋಗ್ತಾ ಇದ್ದೀನಿ ಗೌಡ್ರೆ ಅಂದೆ. ಒಂದು ನಿಮಿಷ ಬಾರೆ, ನಾನು ಕೆಂಗೇರಿಗೆ ಹೋಗ್ತಾಯಿದ್ದೆ. ಇಲ್ಲ ಮನೆಗೆ ಬಾರೆ, ನಾನು ನನ್ನ ವೈಫ್ ಇಬ್ಬರು ಹೋದು. ನಮ್ಮ ಪಾರ್ಟಿಗೆ ಸೇರ್ಕೊಂಬಿಡ, ಸೀಟ್ ಕೊಡ್ತೀನಿ ನಿನಗೆ ಅಂದರು. ಆಯ್ತು ಬಿಡಿ, ಸೇರ್ಕೊತೀನಿ, ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ. ಇಲ್ಲ ಇವತ್ತೇ ಸೇರ್ಕೊಂಬಿಡು ಅಂತ ಹೇಳಿದ್ರು. ದತ್ತನಿಗೆ ಫೋನ್ ಮಾಡಿದ್ರು, 1 ಗಂಟೆಗೆ ಬಂದು ಸೇರ್ಕೊಂಬಿಟ್ಟೆ. ಆಮೇಲೆ ನನ್ನ ಹೆಂಡತಿ ಅವಾಗ ZP ಪ್ರೆಸಿಡೆಂಟ್ ಇದ್ಲಲ್ಲಿ. ಸರಿ, ಟಿಕೆಟ್ ಪಾರ್ಲಿಮೆಂಟ್ ನಿಲ್ಲು ಅಂದರು. ದೇವೇಗೌಡರು ಅವರಿಗೆ ಮೆಮೊರಿ ಚೆನ್ನಾಗಿದೆ. ಫಸ್ಟ್ ಪಾರ್ಲಿಮೆಂಟ್ ನಿಲ್ಲು. ನಾನು ಹೇಳಿದೆ, ಅದು ದುಡ್ಡು ಗಿಡಿಲ್ಲ ಸರ್, ನಾನು ನಿಲ್ಲಕ್ಕೆ ಹೋಗೋದಿಲ್ಲ, ನೀವು ಯಾರಿಗಾನ ವಯಸ್ಸೋದಾರ ನಿಲ್ತೀನಿ ನಾನು ಅಂದೆ. ಇಲ್ಲಪ್ಪ, ನನ್ನ ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ 4.25 ಕೋಟಿ ಸಾಲದ ಲೆಕ್ಕ ಹೇಳ್ಬಿಟ್ರು ಅವರು. ಇಷ್ಟೊಂದು ತೊಂದರೆಲಿರೋವ ಬ್ಯಾಡಿಗೌಡ್ರೆ ಅಂತ ಹೇಳಿ ಬಂದೆ. ಆಮೇಲಿಂದ ಮತ್ತೆ ಅಸೆಂಬ್ಲಿಗೆ ತುಮಕೂರು ನಿಂತ್ಕೊಂಬಿಡು, ನೀನು ಹೋಸರಿ ನೀನು ಸೋತಿದ್ಯಾ ಅನ್ನೋ. ನಾನು ತುಮಕೂರು ನಿಲ್ಲೋದಿಲ್ಲ, ನಾನು ಯಾರೋ ಒಬ್ಬ ನನಗೆ ತೊಂದರೆ ಕೊಟ್ಟಿದ್ನಲ್ಲ ಅವ್ನು ಸೋಲಿಸ್ಬೇಕು ಅಂತ ಹೇಳಿ ಅವನ ಮೇಲೆ ಹೋಗಿ ನಿಂತೆ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿಗೂ ನನಗೂ ಏನು ಸಂಬಂಧ ಇಲ್ಲ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿ ಇಸ್ ಕಾರ್ವ್ಡ್ ಔಟ್ ಆಫ್ 4 ತಾಲೂಕಾಸ್: ಗುಬ್ಬಿ, ತುಮಕೂರು, ಕೊರಟಗೆರೆ ಆ್ಯಂಡ್ ಮಧುಗಿರಿ. ಈ 4 ತಾಲೂಕಿಂದ ಸೇರಿ 5 ಹೋಬಳಿಂದ 1 ಕ್ಷೇತ್ರ ಅದು. ಓಕೆ ಓಕೆ. ಇಟ್ಸ್ ವೆರಿ ಡಿಫಿಕಲ್ಟ್. ಬರೀ ರೂರಲ್ ಏರಿಯಾ ಅದು, ಯಾವುದು ಸಿಟಿಗಳಿಲ್ಲ. ನಾನು ಅಲ್ಲಿ ನಿಂತು ಗೆದ್ದೆ ಅಲ್ಲಿ. ಆಮೇಲಿಂದ 2008ಗೆ ಕಾನ್ಸ್ಟಿಟ್ಯೂನ್ಸಿ ಹೊರಟೋಯ್ತು. ಸರಿ, ಮಧುಗಿರಿಗೆ ಹೋದೆ. ಮಧುಗಿರಿ ಜನರಲ್ ಆಗಿ ರಿಸರ್ವ್ ಆಯಿತು. ಅವಾಗ 530 ಓಟಲ್ಲಿ ಸೋತೆ ನಾನು. ಗೊತ್ತಾಯ್ತಾ? ಹೀಗೆ ನಾನು ನೀವು ಹೇಳೋದು ವೈಟ್ ವಾಶ್ ಮಾಡಬೇಕು ಅಂದ್ರೆ ಮಾಡೋದೆ ಅಲ್ಲ, ನನ್ನ ಮನಸ್ಸಿಗೆ ಬಂದರೆ ಮಾಡ್ತೀನಿ. ಮನ್ಸಿಗೆ ಬರೋಂಗೆ ಏನಾದ್ರು ಇವ್ರು ಮಾಡಿದ್ರೆ ಮಾಡೋನೆ, ಅದರಲ್ಲಿ ಏನು ಅನುಮಾನ ಇಟ್ಕೋಬೇಕಾಗಿ. ಬಟ್ ನೀವು ಮಾಡಿದ 1-2 ಭಾಷಣ ಅವೆಲ್ಲ ನೋಡಿದ್ರೆ ಸ್ವಲ್ಪ ಸಿಟ್ಟಾಗಿದ್ದೀರಿ ಪಾರ್ಟಿ ಮೇಲೆ ಅನ್ನೋದು ಗೊತ್ತಾಗ್ತದೆ. ಪಾರ್ಟಿ ಮೇಲೆ ಸಿಗ್ತೇನಿಲ್ಲ ಇಲ್ಲ ನೋಡಿ. ಪಾರ್ಟಿ ಮೇಲೆ ಯಾಕೆ ಸಿಟ್ಟಾಗೋದಿಲ್ಲ ಅಂತ ಹೇಳ್ತೀನಿ. ದಿಸ್ ಕಾಂಗ್ರೆಸ್ ಇಸ್ ದ ಓನ್ಲಿ ಪಾರ್ಟಿ ಹೂ ರೆಕಗ್ನೈಸಸ್ ಆಲ್ ಸೆಕ್ಷನ್ ಆಫ್ ದಿ ಪೀಪಲ್. ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಸಾಬ್ರಾಗಿಲ್ಲ, ಇವರು ಹರಿಜನರಾಗಿಲ್ಲ, ಅಂದರೆ SCಗಳಾಗಿಲ್ಲ, ಪರಿಶಿಷ್ಟರಾಗಿಲ್ಲ, ಅವರಾಗಿಲ್ಲ. ಇದೆಲ್ಲ ಜಾತಿಯವ್ರಿಗೂ ಮಾಡಿದ್ದಾರೆ. ಈಗ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರು ಮಾಡ್ತಾರೆ, ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟ್ರು ಮಾಡ್ತಾರೆ, ದೇವರಾಜ ಅರಸು ಚೀಫ್ ಮಿನಿಸ್ಟ್ರು ಮಾಡ್ತಾರೆ. ಅವ್ರ ಜಾತಿಯವರು ಇನ್ನೊಬ್ಬ MLA ಇಲ್ಲ. ಹಂಗಿದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಅಧಿಕಾರವನ್ನು ಎಲ್ಲ ಸಮುದಾಯದವ್ರಿಗೂ ಹಂಚ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ ಬೇಕು. ಈ BJP ಬಂದರೆ ಯಾರನ್ನ ಲಿಂಗಾಯತ ಬಿಟ್ಟು ಬೇರೆ ಚೀಫ್ ಮಿನಿಸ್ಟರ್ ಆಗಿ ಬಿಡ್ತಾರಲ್ಲಿ. ಈ ದೇವೇಗೌಡರು ಪಾರ್ಟಿ ಬಂದರೆ ಒಕ್ಕಲಿಗರು ಬಿಟ್ಟು ಬೇರೆ ಒಂದು ಚೀಫ್ ಮಿನಿಸ್ಟರ್ ಆಗಿ ಬಿಡ್ತಾರಲ್ಲಿ. ಹೇಳಿ ನೋಡೋಣ ಆ ಪಾರ್ಟಿಯವರು. ಆದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಇದು ಎಲ್ರಿಗೂ ಹಕ್ಕಿದೆ. ಇಲ್ಲಿ ಎಲ್ಲರೂ ಕೇಳ್ತಾರೆ, ಯಾರು ಯಾಕೆ ಚೀಫ್ ಮಿನಿಸ್ಟರ್ ಆಗಿ ನಮ್ಮನ್ನು ಯಾಕ್ರಿ ಮಾಡಲ್ಲ ಅಂತ ಕೇಳ್ತಾರೆ. ಅಲ್ಲ, ಕರ್ನಾಟಕದಲ್ಲಿ BJPಯ ಪರಿಸ್ಥಿತಿ ಹಂಗಿದೆಯಪ್ಪ. ಲಿಂಗಾಯತರ ಪಾರ್ಟಿ ಆಗಿಬಿಟ್ಟಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ವ ಅವರು ಬೇರೆ ಅವ್ರನ್ನ? ಅಲ್ಲ, ನಾನು ಅವ್ರ ತಪ್ಪು ಅಂತ ನಾನು ವಾದ ಮಾಡ್ತಾ ಇಲ್ಲ. ಅವ್ರಿಗೆ ಲಿಂಗಾಯತನ ಬಿಟ್ಟರೆ ಗತಿ ಇಲ್ಲ ಅವರಿಗೆ, ಗೊತ್ತಾಯ್ತು. ಅದರಿಂದ ನಾನೇನು ಸರಿ ಅವ್ರದ್ದು ವಾದ ತಪ್ಪು ಅಂತಕ್ಕಂಥಲ್ಲ, ವಾಸ್ತವಾಂಶನ ಹೇಳಿದೆ ಅಷ್ಟೇ. ಆದರೆ ಕಾಂಗ್ರೆಸ್ ಪಾರ್ಟಿನವರು ಎಲ್ಲರೂ ಕೂಡ ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ. ಅದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಬಡವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡೋವಂಥ ಪಾರ್ಟಿ. ಇಷ್ಟೆಲ್ಲ ಪಕ್ಷ ವಹಿಸ್ಕೊಂಡು ಮಾತಾಡ್ತಿದ್ದೀವಿ ಅವರೇ, ಆದರೆ ನಿಮ್ಗೆ ಅನ್ಯಾಯ ಮಾಡಲಿಲ್ವಾ ಪಕ್ಷ? ನಿಮ್ಮ ಮಂತ್ರಿಗಿರಿ ವಿಷಯದಲ್ಲಿ? ಮಂತ್ರಿಗಿರಿ ವಿಷಯದಲ್ಲಿ ನೋಡಿ, ಅದು ಒಂದು ಷಡ್ಯಂತ್ರ. ಅದನ್ನು ತೆಗಿಬೇಕು ಅನ್ನೋದು ಇದೊಂದೇ ಯಾವುದೋ ಒಂದು ಸ್ಟೇಟ್ಮೆಂಟು ಅಂತ ಕಾರಣ ಅಲ್ಲ. ಓಕೆ. ಅದು ಮೊದಲಿಂದನೂ ಇವ್ನಿಗೆ ಹೇಳ್ತಾ ಇದ್ದೀವಿ, ಇವನು ಹೋಗಬೇಡ, ಮೀಡಿಯಾಕ್ಕೆ ಮಾತಾಡಬೇಡ ಅಂತ ಹೇಳ್ತಾ ಇದ್ದೀವಿ, ಮಾತಾಡ್ತಾನೆ ಇರ್ತಾನೆ ಹಂಗೆ ಹಿಂಗೆ ಅಂತೇಳಿ
ನಮ್ಗೆ ಆಗದೆ ಇದ್ದವರು ಅಲ್ಲಿ ಇಲ್ಲಿ ಹೋಗಿ ಹೇಳ್ತಿರ್ತಾರೆ. ನಾವೇನು ಡೆಲ್ಲಿಗೇನು ಪದೇ ಪದೇ ಹೋಗೋರು ಅಲ್ಲ. ಏನಾರು ಅವ್ರು ಕರೆದ್ರೆ ಯಾವುದಕ್ಕಾರ ಫಂಕ್ಷನ್ನು ಮೀಟಿಂಗು ಅಂದರೆ ಹೋಗೋನು, ಇಲ್ಲ ನಾನು ಹೋಗೋನು ಅಲ್ಲ, ಹೋದ್ರು ಯಾರು ಲೀಡರ್ಸ್ನು ಭೇಟಿ ಮಾಡೋನಲ್ಲ. ಗೊತ್ತಾಯ್ತಾ? ಅದರಿಂದ ಅವರು ನಮ್ಮೆಲ್ಲ ಅವರು ಇವರು ಚಾಡಿ ಪಾಡಿ ಕಾಗದ ಬರ್ಸೋದು, ಅದು ಬರ್ಸೋದು, ಇದು ಬರ್ಸೋದು ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಪಾರ್ಟಿಲೂ ಮಾಡ್ತಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ವಿಶೇಷವಾಗಿ ನನ್ನ ಮೇಲೆ ಭಾಳ ಪ್ರೀತಿ, ಅದಕ್ಕೋಸ್ಕರ ಹೆಚ್ಚು ಮಾಡಿದ್ದಾರೆ. ಅದರಿಂದ ಆಗಿರ್ತದೆ. ಆಗಲಿ, ಅದಕ್ಕೆ ನಾನೇನು ಬೇಸರ ಇಲ್ಲ. ಅಲ್ಲ, ಬೇಸರ ಇಲ್ಲ ಅಂದರೆ ಅಷ್ಟು ಅನ್ಸೆರಮೋನಿಯಸ್ಲಿ ನಿಮ್ಮನ್ನು ಕಳಿಸೋ ಅಂಥದ್ದು ಏನಿತ್ತು ಅವತ್ತು? ಏನಾಯ್ತು ಹೇಳಿ ಕರೆಕ್ಟಾಗಿ. ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದು ರಾಹುಲ್ ಗಾಂಧಿ ಅವರಿಗೆ INDA ಮೈತ್ರಿಕೂಟದವ್ರಿಗೆ ಮುಜುಗರ ಆಗಿತ್ತು. ಮುಂದೆ ಏನಾಯ್ತದು? ಇಲ್ಲ, ಮುಜುಗರ ಆಗಲ್ಲ. ನಾನು ಸ್ಟೇಟ್ಮೆಂಟ್ ಪೂರ್ತಿ ಓದಿದ್ರೆ ಸರಿ ಇರೋದು. ಪೂರ್ತಿ ಓದಿದೆ ಯಾವುದೋ 2-3 ಲೈನ್ ಓದ್ಕೊಬಿಟ್ಟು ಅದ್ರ ಮೇಲೆ ಮಾತಾಡ್ತಾರೆ ಅಂತಂದರೆ ಅದೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ನೋಡಿ, ಯಾವಾಗಲೂ ಕೂಡ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಅಟ್ಲೀಸ್ಟ್ ಏನಪ್ಪ ನಿನ್ನ ಮೇಲೆ ಈ ಥರ ಇದೆ, ಹಿಂಗಿದೆ, ನೀನೇನು ಹೇಳ್ತೀಯ ಇದಕ್ಕೆ ಅಂತ ಕೇಳ್ತಾರೆ. ಈಗ ಬೇಂಡ್ ಸಿಂಗ್ ಇಂದಿರಾ ಗಾಂಧಿನ ಹೊಡೆದಾಕ್ಬಿಟ್ಟ, ದೇಶಕ್ಕೆ ಗೊತ್ತು. ಆದರೂ ಕೂಡ ಟ್ರಯಲ್ ಮಾಡಲಿಲ್ವಾ? ನಂಗೆ ಇಲ್ಲ ಅಂದರೆ ಹೊಡೆದಾಕ್ಬಿಟ್ಟ ಅಂತೇಳಿ ಸಾಯಂಕಾಲಕ್ಕೆ ನೇಣು ಹಾಕಲ್ವಲ್ಲ. ಹಾಗೆ ಇದರಲ್ಲೂ ಅಷ್ಟೇ ಒಂದು ಅವಕಾಶ ಕೊಡಬೇಕಿತ್ತು ಅಂತ ನನ್ನ ನಿರೀಕ್ಷೆ. ನಮ್ಮದು ನಿರೀಕ್ಷೆ ಅದೇ ಆಗಿತ್ತು ಅಲ್ವಾ? ಇವರು ಅವಕಾಶ ಇಲ್ಲದೆ ಒಂದು ಅನ್ಸೆರಮೋನಿಯಸ್ ಆಗಿ ಇವರು ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾದರೆ ಸಾಕು. ಬಟ್ ಅವತ್ತಿಂದಲೂ ನಾನು ಟೈಮ್ ಕೇಳ್ತಾನೆ ಇದ್ದೀನಿ, ಹೈಕಮಾಂಡ್ನವ್ರಿಗೆ ಕೊಟ್ರಪ್ಪ ಒಂದು ಅವಕಾಶ ನೋಡೋಣ. ನಾನೇನು ಮಂತ್ರಿಗಿರಿ ಕೇಳಕ್ಕೆ ಹೋಗಲ್ಲ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವಕಾಶ ಇಲ್ಲ. ಯಾವತ್ತು ಅವಕಾಶ ಬರ್ತದೆ ಬರಲಿ. ಮೊದಲು ನೀವು ರಾಜೀನಾಮೆ ಕೊಟ್ರಿ ಅಂತ ಸುದ್ದಿ ಬಂತು TV ಚಾನೆಲ್ಗಳಲ್ಲಿ, ಬ್ರೇಕಿಂಗು. ಆ ನಂತರ ವಜಾ ಅಂತ ಬಂತು. ನೀವಾಗಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಹೋದರೂ ಕೂಡ ಇಲ್ಲ, ರಾಜೀನಾಮೆ ಬೇಡ ಅಂದಿದ್ದಾರೆ, ವಜಾನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಿಮಗೆ ಹೇಳಿದ್ರಂತೆ. ಕರೆಕ್ಟಾ? ನಮಗೆ ಬಂದಿರೋ ಸುದ್ದಿ ಇದೆಲ್ಲ. ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಮಾಜಿ ಮಂತ್ರಿ ಅಲ್ಲ ಸರ್. ಸೋಮವಾರ ದಿವಸ ನಾನು 11 ಗಂಟೆವರೆಗೂ ಮಂತ್ರಿ ಇದ್ದೆ. 11:15ಗೆ 3 ಗಂಟೆಗೆ ಮಾಜಿ ಆದೆ. ಗೊತ್ತಾಯ್ತಾ? ಅದರಿಂದ ಅದು ಬಿಡಿ, ಅದು ಪಕ್ಷದ ಒಂದು ಆಂತರಿಕವಾಗಿ ನಡೆದಂಥ ಕ್ರಮಗಳು ಇರ್ತವೆ. ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿ ಏನು ಮಾತಾಡಿದ್ರು ಕೂಡ ಇಟ್ ಈಸ್ ಆಫ್ ನೋ ಯೂಸ್. ನೀವು ಸಿದ್ದರಾಮಯ್ಯನವರ ಏನು ಬಣದ ಕಟ್ಟಾಳುವಾಗಿ ಸಿದ್ದರಾಮಯ್ಯನವರು ನಿಮ್ಮನ್ನು ಕ್ಯಾಬಿನೆಟ್ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಲೂ ಪ್ರಯತ್ನ ಪಟ್ಟಿದ್ರು. ನನಗೂ ಗೊತ್ತಿದೆ ಅವ್ರು ಯಾರ್ಯಾರು ಮಾತಾಡಿದ್ರು, ಏನೇನು ಮಾತಾಡಿದ್ರು, ಅದು ಇದು ಅಂತ ನನಗೂ ಗೊತ್ತಿದೆ. ಅದು ಅದರಿಂದ ಅವ್ರ ಬಗ್ಗೆ ನನಗೆ ಏನೋ ಆಕ್ಷೇಪಣೆ ಇಲ್ಲ. ಅವ್ರಿಗೆ ಸ್ಟ್ರೈಡ್ ಈಸ್ ಲೆವೆಲ್ ಬೆಸ್ಟ್. ಆದರೂ ಕೂಡ ಹೈಕಮಾಂಡ್ನಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಕೊಂಬಿಟ್ಟಿದ್ರು ಅವರು. ಅದರಿಂದ ಅದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದು ಸಮಯ ಬೇಕಷ್ಟೇ, ಅದು ಬದಲಾವಣೆ ಆಗ್ತದೆ. ಸೊ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರನ್ನು ಕರ್ಟೇಲ್ ಮಾಡೋದಕ್ಕೆ ನಡೆದ ಪ್ರಯತ್ನದ ಭಾಗವಾಗಿ ನೀವು ಸ್ಥಾನ ಕಳ್ಕೊಂಡ್ರಿ. ನನ್ನ ಎಲ್ಲ ದ್ವೇಷ ಮಾಡೋದು ಯಾಕೆ ವಿರೋಧಿಗಳು? ಸಿದ್ದರಾಮಯ್ಯ ಪರ ಅಂತ ಅಷ್ಟೇ. ಅದು ಬಿಟ್ಟು ನಮಗೂ ಅವ್ರಿಗೂ ಏನೂ ವೈಯಕ್ತಿಕ ಇರೋದಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವ್ರಿಗೆ ನಾನು ಯಾಕೆ ಅವರನ್ನು ಅವರ ನಾಯಕತ್ವ ಮೆಚ್ತೀನಿ ಅಂದರೆ, ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮದ ಪರಿಣಾಮ ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ಯಾರು ಹಸುವಿನಿಂದ ಬಳಲಿರ್ತಾನೆ ಅವನಿಗೆ ಗೊತ್ತಿದೆ. ಇವತ್ತು ಯಾರೊಬ್ಬರಿಗೂ ಕೂಡ ಹಸಿವು ಅಂತ ಅಂದರೆ ಏನು ಹೇಳಿ ಅಂದರೆ ಯಾರೂ ಹೇಳಲಿಕ್ಕೆ ಬರೋದಿಲ್ಲ. ಯಾವನು ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಗೊತ್ತಿರುತ್ತೆ ಹಸಿವು ಏನು ಅಂತಕ್ಕಂಥದ್ದು. ಆ ಹಸಿವು ನಿವಾರಣೆ ಮಾಡ್ತಕ್ಕಂಥ ಒಂದು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಕೊಟ್ಟರು. ಅವರೇನು ಕೊಡೋವಾಗ ಬರೀ ಏನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೊಡಲಿಲ್ಲ, ಅಥವಾ ಕುರುಬರಿಗೆ ಮಾತ್ರ ಅಂತ ಏನು ಕೊಡಲಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ ಯಾವನು ಕೂಡ ಹಸುವಿನಿಂದ ಇರಬಾರ್ದು ಅಂತಕ್ಕಂಥ ಒಂದು ಉದಾತ್ತವಾದಂಥ ಧ್ಯೇಯದಿಂದ ಕೊಟ್ಟರು. ಭಾಳ ಜನ ಟೀಕೆ ಮಾಡ್ತಾರೆ, ಏನು ಸಿದ್ದರಾಮಯ್ಯನ ಮನೆಯಿಂದ ತಂದುಕೊಟ್ಟಿಲ್ಲ ಬಿಡ ಏನೀಗ ಅಂತ ಅನ್ನೋರು ಇರ್ತಾರೆ. ಯಾರು ಮನೆ ಅಂತಂದು ಮಾಡೋದಿಲ್ಲ. ಅದನ್ನ ಹೇಳಕ್ಕೆ ಹೊರಟಿದ್ದೀನಿ. ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರು ಮನೆಯಿಂದ ತಂದು ಮಾಡ್ತಿರಲಿಲ್ಲ. ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದರೆ ಕೊಡೋ ಮನಸ್ಸಿದೆಯಲ್ಲ, ಮನಸ್ಸು ಅವ್ರಿಗಿರಲಿಲ್ಲ, ಇವ್ರಿಗಿತ್ತು. ಮತ್ತು ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ಬಡವ್ರ ಕಾರ್ಯಕ್ರಮಗಳು, ಈಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದ್ದಾರೆ ಎಲ್ಲ ಕಡೆ. ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋವಂಥ ಮಕ್ಕಳಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 100% ರಿಸಲ್ಟ್ ಇದೆ. 100%. ನೀವು ಅದೇ ರೀತಿ ಕಾನ್ವೆಂಟ್ಗಳು ಪಕ್ಕದಲ್ಲಿ ಹುಡುಗನ ಟೈ ಕಟ್ ಕಳಿಸ್ತೀವಲ್ಲ ಸ್ಕೂಲ್ಗೆ, ಅಲ್ಲೆಲ್ಲ 45% 50% ಇದೆ ರಿಸಲ್ಟ್. ಆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬರೋರೆಲ್ಲ ಹಳ್ಳಿ ಮಕ್ಕಳು, ಬಡವರು ಬರ್ತವೆ. ಇವತ್ತು ಅವರೆಲ್ಲ 100% ರಿಸಲ್ಟ್ ತೊಗೊಂಡು ಅವರೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಒಂದು ಉತ್ತಮವಾದಂಥ ಜನ್ರೇಷನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ದಿ ಸ್ಮಾಲ್ ಥಿಂಗ್. ಹೊಸ ಜನ್ರೇಷನ್ನು ಕ್ವಾಲಿಟಿ ಎಜುಕೇಷನ್ ಕೊಡೋದು, ಆ ಮಕ್ಕಳನ್ನ ಸಮಾಜಕ್ಕೆ ಆಸ್ತಿಯಾಗಿ
ಸೃಷ್ಟಿ ಆಗ್ತಾರೆ ಅವರೆಲ್ಲ. ಆ ಥರದಲ್ಲಿ ಈ ಥರದ ಹೇಳ್ತವ್ರ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾನು ಇನ್ನೂ ಚೆನ್ನಾಗಿ ಹೇಳಬಲ್ಲೆ. ಆದರೆ ಸಮಯ ಯಾವುದು ಇದು ಇರ್ತದೆ. ಆದರೂ ಈ ಸಲ ಗ್ಯಾರಂಟಿಗಳಿಗೆ ಹೆಚ್ಚು ಖರ್ಚು ಮಾಡಿದ್ರಿಂದಾಗಿ ಅಭಿವೃದ್ಧಿಗೆ ದುಡ್ಡು ಇಲ್ಲದೆ ಇರೋಂಗಾಯಿತು. ಕಾಂಗ್ರೆಸ್ನ ಶಾಸಕರುಗಳೇ ಬೇಜಾರಿನಲ್ಲಿ ಮಾತಾಡಿದ್ರು, ಹೌದಾ? ನೋಡಿ, ಸ್ವಲ್ಪ ತೊಂದರೆ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ತೊಂದರೆ ಆಗಿದೆ. ಈಗ ಏಕಾಏಕಿ 50,000 ಕೋಟಿ ನಾವು ಪ್ರತಿ ವರ್ಷ ಇದಕ್ಕೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾರೇ ಸರ್ಕಾರಕ್ಕೆ ಬಂದರೂ ಕೂಡ ಅದು ಒಂದು ಹೊರೆನೇ. ಆದರೆ ಇವತ್ತು ಏನಾಗಿದೆ ನಿಮ್ಗೆ ಹೇಳ್ತೀನಿ, ನಮ್ಮಲ್ಲಿ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ನನ್ನ ಹತ್ರನೇ ಬಂದು ಹೇಳ್ತಾರೆ. ಅವರು ರಿಟೈರ್ಡ್ ಆಫೀಸರ್, ಕ್ಲಾಸ್ 1 ಆಫೀಸರಾಗಿ ರಿಟೈರ್ ಆಗಿರ್ತಾರೆ, ಅವ್ರ ಮನೆಗೆ 0 ಬಿಲ್ ಕೊಡ್ತೀವಿ ನಾವು. ಹೌದು. ಅವರೇ ಬಂದು ಹೇಳ್ತಾರೆ, ಅಯ್ಯೋ ನಮ್ಗೆ ಯಾಕೆ ಬೇಕಿತ್ತು ಸರ್, ನಾವೇನು ಕೇಳಿದ್ವಾ, ನಮ್ಗೆ ಯಾಕೆ ಕೊಡ್ತಾರೆ ಇವರು ಅಂತಾರೆ. ಆಯಿತಾ? ಇಲ್ಲಿ ನಮ್ಮ ಸೆಕ್ರೆಟರಿಯೇಟಲ್ಲಿ ಅಥವಾ ಬೇರೆ ಆಫೀಸ್ಗಳು ಹೆಣ್ಮಕ್ಳುಗಳು 1 ಲಕ್ಷ ರೂಪಾಯಿ ಸಂಬಳ ತಗೋತಾರೆ, ಪುಕ್ಸಡ್ಡೆ ಬಸ್ಸಲ್ಲಿ ಬರ್ತಾರೆ. ಯಾವಾಗಲೂ ಕೂಡ ಹಸಿದವನಿಗೆ ಊಟ ಹಾಕಿದ್ರೆ ಮಾತ್ರ ಅದು ಅವನಿಗೆ ಅದರ ಬೆಲೆ ಗೊತ್ತಿರ್ತದೆ. ಇದು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಬೈಕಂತಾನೆ, ಅಯ್ಯೋ ಬೇಕಿರಲಿಲ್ಲ ಬೇಡ ಅನ್ನೋದು ತಿನ್ನಿಸ್ಬಿಟ್ಟು ನಮ್ಗೆ ಹೊಟ್ಟೆ ನೋವು ಬಂದ್ಬಿಡ್ತೀರಿ ಅಂತೇಳಿ ಅವ್ನು ಬೈಕಂತಾನೆ. ಈಗ ಹಂಗಾಗಿದೆ ಇವೆಲ್ಲ ಗ್ಯಾರಂಟಿಗಳು. ಇನ್ನೊಂದು ಪ್ರಶ್ನೆ. ಜನಾರ್ದನ್ ಅಂತ, ನಾನು BJP ಕಾರ್ಯಕರ್ತ. ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ಈಗ ಅಭಿವೃದ್ಧಿ ಆಗ್ತಿಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿ ವಿರೋಧ ಪಕ್ಷಗಳವರೆಲ್ಲ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟೆ ಇವರು ಹಗರಣಗಳೆಲ್ಲ ಕೇಳ್ತಾರೆ ಅಂದ್ಬಿಟ್ಟೆ ಈ ಥರ ಎಲ್ಲ ಒಳ ಜಗಳಗಳು, ಯಾವುದೋ ಒಂದು ಟಾಪಿಕ್ ತೊಗೊಂಡು ಅದನ್ನು ದೊಡ್ಡದು ಮಾಡ್ತಿದ್ದಾರೆ ಹೊರತು ಈಗಲೂ ಅಷ್ಟೇ ಯಾವ ಕ್ಷೇತ್ರದ MLAಗಳು ಅಷ್ಟೇ ಅವ್ರ ಕ್ಷೇತ್ರದ ಬೆಳವಣಿಗೆ ಒಳಜಗಳ ಇಲ್ಲ, ಸುಮ್ಮನೆ ತೋರಿಸ್ತಿದ್ದೀರಿ ಅಂತಾನೆ ಹೇಳೋದು, ಅಥವಾ ಒಳಜಗಳ ಇದೆನಾ? ಒಳಜಗಳ ಇದೆ ಇವ್ರದ್ದು, ಆದ್ರೂ ಅದನ್ನ ಬಿಟ್ಟು ಬೇರೆ ಏನೋ ಟಾಪಿಕ್ ತೊಗೊಂಡು ಅದನ್ನು ದೊಡ್ಡದು ಮಾಡ್ತಿದ್ದಾರೆ. ಎಸ್ ರಾಜಣ್ಣ, ನಿಮ್ಮದು ಕಾಮೆಲ ಕಣ್ಣು, ಗೊತ್ತಾಯ್ತಾ? ನೀವು ಅಧಿಕಾರ ಇರೋ ಕಡೆನೇ ಬಡ್ದಾಟ ನ್ಯಾಯವಾಗಿರ್ತದೆ. ಏನು ಇಲ್ಲದೆ ನೀವು ಬಡ್ದಾಡ್ತಿರಲ್ಲ. ನೀವು ಯಾಕಪ್ಪ ಇವ್ರಿಗೆ ಯತ್ನಾಳು ನಾಚಕ ಹಾಕಿದ್ರಿ? ಈಗ ಯಾಕೆ ಇವ್ರು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ ಇವರೆಲ್ಲ ಮೊನ್ನೆನೂ ಮೀಟಿಂಗ್ ಮಾಡ್ತಾರೆ, ಇನ್ನೂ ಬದಲಾವಣೆ ಆಗಬೇಕು ಇವರೆಲ್ಲ ಅಂತೇಳಿ. ಸೊ ಹಾಗೆ ಒಳ ಜಗಳ ನೋಡಿ, ಪೊಲಿಟಿಕಲ್ ಪಾರ್ಟಿನಲ್ಲಿ ದೊಡ್ಡದಿರ್ಬೋದು, ಕೆಲವು ಚಿಕ್ಕದಿರ್ಬೋದು, ಸಣ್ಣ ಪ್ರಮಾಣದಲ್ಲಿ ಜಗಳ ಇರ್ಬೋದು, ಎಲ್ಲ ಪಾರ್ಟಿನಲ್ಲೂ ಇದ್ದೇ ಇರ್ತದೆ, ಗೊತ್ತಾಯ್ತಾ? ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚಿದೆ ಅಂತೇಳಿ ಮೀಡಿಯಾದಲ್ಲಿ ತೋರಿಸ್ತಾರೆ ಅಂತ ನಿಮ್ಮ ಇದು. ಕಾಂಗ್ರೆಸ್ನಲ್ಲಿ ಅಧಿಕಾರ ಇದೆ, ಅಧಿಕಾರ ಇರೋ ಕಡೆನೇ ಜಗಳ ಇರ್ತಕ್ಕಂಥದ್ದು, ಅಧಿಕಾರ ಇಲ್ಲದ ಕಡೆ ಜಗಳ ಇರೋದಿಲ್ಲ. ಆದರೆ ಏನೇ ಜಗಳ ನಮ್ಮಲ್ಲಿ ಇದ್ದರೂ ಕೂಡ ನಾವು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಅವ್ರು ಹೇಳಲಿ ಅಂತ ಹೇಳಿದೆ, ಅವ್ರು ಇವತ್ತು ನಾಳೆಗೆ ಹೇಳ್ತಾರೆ, ಹೇಳಿದ್ಮೇಲೆ ಸರಿ ಹೋಗ್ತದೆ. ನಿಮ್ಮಲ್ಲೂ ಕೂಡ ಈಗ ವಿಜಯೇಂದ್ರ ಅವ್ರನ್ನ ತೆಗಿಬೇಕು ಅಂತೀರಿ, ಅವರು ವಿಜಯೇಂದ್ರ ಅವ್ರನ್ನ ತೆಗಿಯೋದ್ರ ಬಗ್ಗೆ ಡೆಲಿಗೇಷನ್ನು ಇರಬೇಕು ಅನ್ನೋರು ಹೋಗ್ತಾರೆ, ತೆಗಿಬೇಕು ಅನ್ನೋರು ಹೋಗ್ತಾರೆ. ಅಂತಿಮವಾಗಿ ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ನೀವು ಕೇಳ್ತೀರಿ. ಹಾಗೆ ಎಲ್ಲ ನ್ಯಾಷನಲ್ ಪಾರ್ಟಿಗಳು ದೇ ಆರ್ ಆಲ್ ಬೈಂಡ್ ಬೈ ದಿ ಹೈಕಮಾಂಡ್. ಅದಕ್ಕೋಸ್ಕರ ಈಗ ನಾವು ಏನೇ ಮಾತಾಡ್ಕೊಳ್ಳೋಣ, ಏನೇ ಜಗಳ ಮಾಡ್ಕೊಳ್ಳೋಣ, ಇಟ್ ಈಸ್ ಆಲ್ ಡಿಪೆಂಡಿಂಗ್ ಅಪಾನ್ ದೇರ್ ಡಿಸಿಷನ್. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಸರ್, ಇದು ಈ ಹಿಂದೆ ನೀವು ಸದನದಲ್ಲಿ ಹನಿ ಟ್ರಾಪ್ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಆದರೆ ಯಾರು ಆ ಹನಿ ಟ್ರಾಪ್ ಹಿಂದೆ ಇರೋಂಥ ಮಹಾನಾಯಕ ಅಂತ ಜನರಿಗೆ ನೀವು ತಿಳಿಸಿಲ್ಲ, ಅದನ್ನ ಹೇಳಿ ಬಯಸ್ತೀರಾ? ನಾನೇ ಕೇಳೋಣ ಅಂತಿದ್ದೆ. ಅದೊಂದು ಕೇಸ್ ಅಬ್ರಪ್ಟಾಗಿ ನಿಂತು ಹೋಗ್ಬಿಡ್ತಲ್ಲ ಸರ್. ನಿಲ್ಲಿಲ್ಲ. ನಾನು ಇವತ್ತು ಆ ಆರೋಪಕ್ಕೆ ಬದ್ಧ ನಾನು ಮಾಡೋದಕ್ಕೆ ನನ್ನ ಹತ್ರ ಪುರಾವೆ ಬೇಕಲ್ಲ. ನಾನು ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಇದೆ ಅಂತೇಳಿ ಅಂದ್ಕೊಂಡಿದ್ದೆ. ನನಗೆ ಆಮೇಲೆ ಗೊತ್ತಾಯಿತು, ನಾನು ಆ ದಿವಸನೇ CC ಕ್ಯಾಮ್ರಾದ್ದು ಸಲ ತೆಗಿಸ್ಬೇಕಂತ ನೋಡ್ತೀನಿ, CC ಕ್ಯಾಮ್ರಾಗಳೇ ಹಾಕಿಲ್ಲ. ನಾನು ಆಮೇಲಿಂದ ಇವ್ರಿಗೆ ಕೇಳಿದೆ, ಏನಪ್ಪ ಮಿನಿಸ್ಟ್ರ್ ಮನೆಗಳಿಗೆ ಕ್ಯಾಮ್ರಾಗಳು ಹಾಕಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಏನು ಕತೆ ಇದು? ಇಲ್ಲ ಸರ್, ಯಾವ ಮಿನಿಸ್ಟ್ರುಗಳು ಹಾಕ್ಸ್ಕೊಳ್ಳಲ್ಲ ಸರ್, ಅದಕ್ಕೆ ನಿಮ್ಮದು ಹಾಕಿಲ್ಲ ಸರ್. ಈಗ ನಾನು ಅವಳು ಬಂದಿದ್ಲು, ಅವಳು ಏನು ಮಾಡಿದ್ಲು, ನಾನು ಅವಳಿಗೆ ಏನು ಮಾಡಿದೆ, ಅವೆಲ್ಲರೂ ಕೂಡ ನಾನು ಕಂಪ್ಲೇಂಟಲ್ಲಿ ಬರೆದು ಕೊಟ್ಟಿದ್ದೆ. ಅದು ನನಗೆ ಹನಿ ಟ್ರ್ಯಾಪ್ ಒಂದೇ ಅಲ್ಲ, ನನ್ನ ಹತ್ರ ದುಡ್ಡು ಕೊಟ್ಟು ಕಳಿಸೋದು ಯಾವುದೋ ಒಂದು ಕೆಲಸಕ್ಕೆ ಅಂತ, ಆ ಥರದ್ದು, ಮತ್ತು ಇನ್ನೊಂದು ಆ ಮೂಲಕ ಏನೋ ನಿಮ್ಮನ್ನು ಟ್ರ್ಯಾಪ್ ಮಾಡೋದು, ಇವನ್ನು ಅಲ್ಲಿಗೆ ಬಂದು ಪಾಯ್ಸನ್ ಹಾಕೋದು, ಜೊತೆ ಕೂತ್ಕೊಂಡು ಫ್ರೆಂಡ್ಶಿಪ್ ಬೆಳೆಸ್ಕೊಂಡು, ಈ ಥರ ಎಲ್ಲನೂ ಕೂಡ ಪ್ರಯತ್ನಗಳಾಗಿದ್ದಾವೆ. ಆಗಿಲ್ಲ ಅಂತ ಆದರೆ ಅದನ್ನು ಪ್ರೂವ್ ಮಾಡಬೇಕಲ್ಲಪ್ಪ. ಪಾಯ್ಸನ್ ಹಾಕೋ ಪ್ರಯತ್ನ ನಡೀತು ಅಂತೀರಾ ನೀವು? ಪಾಯ್ಸನ್ ಹಾಕೋ ಪ್ರಯತ್ನ ಮತ್ತೆ ರಾಜಕಾರಣ ಇಲ್ಲಿ ತನಕ ಬಂದಿದೆಯಾ? ಇಲ್ಲ, ರಾಜಕಾರಣಿಗಳು ಮಾಡಿದಾರೋ ಇನ್ನೊಬ್ಬರು ಮಾಡಿದಾರೋ ಏನು ಕತೆನೋ ಗೊತ್ತಿಲ್ಲ. ಒಬ್ಬರು ಮುಗಿಸ್ಬೇಕು ಅಂದರೆ ಏನು ಬೇಕಾದ್ರೂ ಮಾಡಬಹುದಲ್ಲ, ಈ ಥರದಲ್ಲೆಲ್ಲ ಇರ್ತವೆ. ನಾವು ಅದನ್ನೆಲ್ಲ ಮೀರಿ ಬಂದಿದ್ದೀನಲ್ಲ. ಆದರೂ ನಂಗೆ ಆಶ್ಚರ್ಯ ಆಗಿದ್ದು, ನೀವು ಮನೇಲಿ CCTV ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಸೆಷನ್ನಲ್ಲಿ ಆರೋಪ ಮಾಡಿಬಿಟ್ರಿ ಅಂತ.
ನಾನು ಸೆಷನ್ನಲ್ಲಿ ಆರೋಪ ಅಂತ ಹೇಳಿದ್ರೆ ಯಾಕೆ ಮಾಡಿದೆ, ಅದನ್ನು ಯಾಕೆ ಡಿಸ್ಕ್ಲೋಸ್ ಮಾಡಿದೆ ಅಂದರೆ ಮೀಡಿಯಾದಲ್ಲಿ ಅದರಲ್ಲೆಲ್ಲ ಬರ್ತಾ ಇತ್ತು. ತುಮಕೂರಿನ ಪ್ರಭಾವಿ ಸಚಿವರುಗಳು ಇಬ್ಬರಲ್ಲಿ ಒಬ್ಬರು ಈ ಥರ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ. ಮತ್ತು ಇಬ್ಬರನ್ನು ನೀವು ಪರಮೇಶ್ವರ್ ಇದು ನಾನು ಪರಮೇಶ್ ಇಬ್ಬರೇ ಇರ್ಬೋದು. ಹೌದು. ಇಲ್ಲದ್ರೆ ಪರಮೇಶ್ ಮೇಲೆ ಬರಬೇಕು, ಇಲ್ಲ ನನ್ನ ಮೇಲೆ ಬರಬೇಕು. ಸೊ ಹೀಗಾಗಿ ನಾನೇನು ಮಾಡಿದೆ, ಸುಮ್ಮನೆ ಇದ್ರೆ ಜನ ಅವರೇ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸುಮ್ಮನೆ ಇದ್ಬಿಟ್ರೆ ಹೌದು, ಪರಮೇಶ್ವರ್ ಮೇಲೆ ಮಾಡೋದಿಲ್ಲ. ಯಾಕೆ ನಾನು ಓಕಲಾಗ ಅದು ಇದು ಮಾತಾಡಿದ್ರೆ ಇವ್ ನನ್ನ ಮಗನ ಇರ್ಬೇಕಣೆ ಅನ್ಕೊಂಡ್ಬಿಡ್ತಾರೆ ಯಾರೋ ಕೂತ್ಕೊಂಡಲ್ಲಿ. ಊರುಗಳಲ್ಲಿ ಹಳ್ಳಿಗಳಲ್ಲಿ ಬಿಡಿಸಿ ಎತ್ಕೊಂಡು ಈ ಟಿ ವಿಲಿ ನೋಡ್ದೇನಲ್ಲ ಹಿಂಗೆ ಬಂದಿತ್ತು, ಫೋಟೋ ಹಾಕಿದ್ರು ಒಂದು ಕಡೆಗೆ ಇದು ಕಡೆಗೆ, ಇವನೇ ಇರ್ಬೇಕಂಡ್ಲ ಸ್ವಲ್ಪ ನೋಡ್ರು ಅಂತಾರೆ ಹಳ್ಳಿಗಳಲ್ಲಿ. ಅದಕ್ಕೆ ನಾನು ಟು ಕಮ್ ಔಟ್ ಆಫ್ ದ್ಯಾಟ್ ನಾನೇನು ಮಾಡಿದೆ, ಈ ಥರ ನನ್ನಲ್ಲಿ ನಡೆದಿರೋದು ನಿಜ, ಈ ಥರ ಆಯಿತು, ನಾನು ಇದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನನಗೆ ಕಷ್ಟ ಇದೆ. CC ಕ್ಯಾಮ್ರಾ ಫುಟೇಜ್ ಸಿಕ್ಕಿದ್ರೆ ನಾನು ಮಾಡಬಹುದಿತ್ತು, CC ಕ್ಯಾಮ್ರಾ ಇರಲಿಲ್ಲ, ಈ ಥರ ಆಗಿದೆ ನನ್ನದು ಪರಿಸ್ಥಿತಿ, ಬೇಕಾದರೆ ಅದನ್ನು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ, ಹೋಮ್ ಮಿನಿಸ್ಟ್ರು ಎನ್ಕ್ವೈರಿ ಮಾಡಿಸ್ಲಿ ಅಂತ ಹೇಳಿದೆ. ಸೊ ಈ ಹೋಮ್ ಮಿನಿಸ್ಟ್ರು ಎನ್ಕ್ವೈರಿಗೆ ಮಾಡಿಸ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಅದು ನಮ್ಮನೆಯಲ್ಲಿ CC ಕ್ಯಾಮ್ರಾ ಇಲ್ಲದೇ ಇದ್ದರೂ ಕೂಡ ಅಕ್ಕಪಕ್ಕ CC ಕ್ಯಾಮ್ರಾಗಳು ಅವು ಇವೆಲ್ಲ ತೆಗೆದು ಅವರು ಭಾಳ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಓಡಾಡಿರೋ ಹೆಣ್ಮಕ್ಳುಗಳು ಅವರು ಇವರು ಎಲ್ಲ ಮುಖಗಳೆಲ್ಲ ಬ್ಲರ್ ಆಗಿ ಬಂದಿದೆ ಸರ್, ಯಾರೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದರು. ಆಯಿತು ಬಿಡ, ಭಾಳ ಹೋಗ್ಲಿ ಅಂತ ಸುಮ್ಮನೆ ಆಗಿದೆ. ನೀವು ತನಿಖೆ ಕೋಆಪ್ರೇಟ್ ಮಾಡಿದ್ರಿ? ಮಾಡಿದೆ. ಹೌದಾ? ತನಿಖೆಗೂ ಕೋಆಪ್ರೇಟ್ ಮಾಡಿದೆ. ಅವ್ರು ಯಾವಾಗ ಬರ್ತಾರೆ ಬಂದಾಗೆಲ್ಲ ಅವ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸ್ದೆ, ಮನೆಯಲ್ಲೂ ಕೂಡಿಸ್ಕೊಂಡು ಅವರಿಗೆ ಎಲ್ಲರೂ ಏನು ಕೇಳ್ತಾರೋ ಅದೆಲ್ಲ ಪ್ರಶ್ನೆಗೂ ಉತ್ತರ ಹೇಳಿದ್ದೀನಿ. ಸೊ ತನಿಖೆಗೆಲ್ಲ ಕೋಆಪ್ರೇಟ್ ಮಾಡಿದ್ದೀನಿ. ಮತ್ತೆ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಬರ್ತೀನಿ ಸರ್. ಅಕಸ್ಮಾತ್ ಸಿದ್ದರಾಮಯ್ಯನವರು ನಾಯಕತ್ವದಿಂದ ಕೆಳಗಿಳಿಯುವುದೇ ಅನಿವಾರ್ಯ ಆದರೆ ಅವರ ಬಣದವ್ರದ್ದು ಒಂದು ಟ್ರಂಪ್ ಕಾರ್ಡ್ ಇದೆ, ದಲಿತ ಮುಖ್ಯಮಂತ್ರಿ ಆಗಲಿ ಈಗ ಅಂತ. ಒಂದು ಪರಮೇಶ್ವರ್ ಹೆಸರು ಇಲ್ಲ ಸತೀಶ್ ಜಾರಕಿಹೊಳಿ ಹೆಸರು ತೇಲ್ಬಿಡ್ತಾರೆ, ಹಠ ಹಿಡಿತಾರೆ ಅಂತ. ಇಲ್ಲ, ಈಗ ಸ್ಟ್ರಾಟಜಿ ಇರೋದು ಹೌದಾ? ಇಲ್ಲ, ಆ ಥರ ಅಂದರೆ ನೋಡಿ, ಈಗ ಕೇಳೋರು ಏನಂತ ಕೇಳ್ತಾವ್ರೆ, ನಾನು ಕೂಲಿ ಕೊಡಿ ಅಂತ ಕೇಳ್ತಾರೆ. ಕೂಲಿ ಅಂದರೆ ಏನು, ಅಧಿಕಾರಕ್ಕೆ ತಂದಿದ್ದೀನಿ ನಾನು ಶ್ರಮ ಮಾಡಿದ್ದೀನಿ, ಅದು ಕೂಲಿ ಕೊಡಿ ಅಂತ ಕೇಳ್ತಾರೆ. 2013 ಡಾಕ್ಟರ್ ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವರು ಇವರನ್ನ ಅಸೆಂಬ್ಲಿಗನ ಗೆದ್ದರು, ಅವ್ರು ಗೆಲ್ಲಕ್ಕೆ ಆಗಲಿಲ್ಲ. ಅಟ್ ದಿ ಕಾಸ್ಟ್ ಆಫ್ ಹಿಸ್ ಅಸೆಂಬ್ಲಿ ಈ ಲಾಸ್ಟ್ ದ ಎಲೆಕ್ಷನ್ ಈ ಬ್ರಾಟ್ ಪಾರ್ಟಿ ಟು ಪವರ್. ಅವ್ರಿಗೂ ಕೂಡ ಅವರು ಕೂಡ ಇದೇ ಥರ ಕೂಲಿ ಕೇಳ್ತಾರಲ್ಲ, ಅವ್ರು ಬಾಯ್ಬಿಟ್ಟು ಮಾತಾಡದೇ ಇರ್ಬೋದು, ಬೇರೆ ವಿಚಾರ. ಆದರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಅಂದರೆ 2013 ಕೂಲಿನೇ ಪೆಂಡಿಂಗ್ ಇದೆ ಅವ್ರಿಗೆ. ಅದೇ ಪೆಂಡಿಂಗ್ ಇದೆ, ಹಳೆ ಸಾಲನೇ ತೀರಿಸಿಲ್ಲ, ನೀವು ಹೊಸಬ್ರಿಗೆಲ್ಲ ಕೊಡೋಕೆ ಹೋಗ್ತೀರಾ? ಮತ್ತು ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೂಲಿ ಯಾರು ಕೊಡೋದು? ಆಯಿತು, ಆಗಲಿ, ಅವರು ಆಗಲಿ. ಯಾಕೆಂದರೆ ಅವರು ನೋಡಿ, ಹಿಂದೆ ಅವ್ರಿಗೆ 2-3 ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ವಂಚನೆ ಆಯಿತು ಅವರಿಗೆ, ಯಾರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ರಿಯಲಿ ಹಿ ಡಿಸರ್ವ್ಸ್ ನನ್ನ ಪ್ರಕಾರ ಮೋರ್ ದೆನ್ ಡಾಕ್ಟರ್ ಪರಮೇಶ್ವರ್. ಅವರು ಒಬ್ಬ ಟ್ರೇಡ್ ಯೂನಿಯನ್ ಲೀಡರ್ ಆಗಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ 72ನೇ ಇಸ್ವಿನವರು ಧರ್ಮಸಿಂಗ್ ಎಲ್ಲ MLA ಆಗಿ ಬಂದಾಗ ಇವರೆಲ್ಲ ಇಲ್ಲಿ ನಮ್ಮ ಎಂಥದ್ದು ಜನರಲ್ ಹಾಸ್ಟೆಲಲ್ಲಿರೋರು, ಇಲ್ಲಿರೋದು ಅಲ್ಲಿ ನಮ್ಮ ಕಾಲೇಜ್ ಹತ್ರ, ಅಲ್ಲಿ ರೂಮಲ್ಲಿರೋರು ಇಬ್ಬರು ಒಟ್ಟಿಗೆ ಇರೋರು. ಪಾಪ ಬಸ್ಸಲ್ಲಿ ಬರೋರು ಗುಲ್ಬರ್ಗದಿತ್ತು ಇವರಿಬ್ಬರೂ, ನಾವು ನೋಡಿದ್ದೀವಿ ಹತ್ರದಿಂದ. ಅವಾಗ ದೇವರಾಜ ಅರಸು ಅವ್ರನ್ನ ಗುರುತಿಸಿ ಅವ್ರಿಗೆ ಮೊದಲು ಯಾವುದೋ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ಗೆ ಚೇರ್ಮನ್ ಅಂತ ಮಾಡಿದ್ರು, ಆಮೇಲೆ ಸ್ಟೇಟ್ ಮಿನಿಸ್ಟ್ರಿ ಎಜುಕೇಷನ್ಗೆ ಮಾಡಿದ್ರು. ಹೀಗಾಗಿ ಒಬ್ಬ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಕೂಡ ಆಗಿದ್ದರು. ಒಬ್ಬ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇವತ್ತು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅವರ ಸರ್ವೀಸು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದು ಮೆಚ್ಚತಕ್ಕಂಥದ್ದು. ಅವ್ರಿಗೆ ಏನು ಸ್ಥಾನಕ್ಕೆ ಆಸೆ ಪಟ್ಟರೂ ಕೂಡ ಅದನ್ನು ಪಕ್ಷ ಸಂತೋಷವಾಗಿ ಕೊಡಬೇಕು ಅವ್ರಿಗೆ. ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ತಪ್ಪಿಸಿದ್ರಂತೆ, ಹೌದಾ? ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ರು ಅಂತ ನಾನು ಹೇಳೋದಿಲ್ಲ, ಅವರ ಅಪೋಸಿಷನ್ ಸ್ಥಾನ ತಪ್ಪಿಸಿದ್ರು. ಅಪೋಸಿಷನ್ ಲೀಡರ್ ಇದ್ರಲ್ಲ ಅವರು 2009ನಲ್ಲಿ 2009ನಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದು ಎಲ್ಲ ಬೈ ಎಲೆಕ್ಷನ್ಸ್ ಇತ್ತು. ಎಸ್, ಇವ್ರು ಬರಲೇ ಇಲ್ಲ, ನನಗೆ ಅಪೋಸಿಷನ್ ಲೀಡರ್ ಕೊಡಲಿಲ್ಲ, ನಾನು ಎಲ್ಲೂ ಕ್ಯಾಂಪೇನಿಗೆ ಬರೋದಿಲ್ಲ ಅಂತ ಬರಲೇ ಇಲ್ಲ. ಇವ್ರು ಬರೆದಿರೋ ಪ್ರಯುಕ್ತ ನಾನು 2000 ಹೋಟೆಲ್ ಸೋತೆ. ಯಾರ ಮೇಲೆ? ಕುಮಾರಸ್ವಾಮಿ ಅವರ ಮನೆಯವರು ಸ್ಪರ್ಧೆ ಮಾಡಿದ್ರು ನನ್ನ ಮೇಲೆ. ಆ ಸ್ಪರ್ಧೆ ಮಾಡಿದಾಗ ಇವರು ಬರ್ತೀನಿ ಅಂತ ನಂತರ ಹೇಳಿ ಕಡೆಗೆ ಬರಲಿಲ್ಲ, ಸಿದ್ದರಾಮಯ್ಯನವರು ಬರಲಿಲ್ಲ. ಬಂದಿದ್ದು ನನ್ನ ಆಸೆ ಒಂದು 15,000ದಲ್ಲಿ ಗೆಲ್ತಾ ಇದ್ದೆ. ಇವರು ನಾನೇ ಬರೀ 2,000ದಲ್ಲಿ ಸೋತೆ. ಆಗ ಹೀಗೆ, ಯಾಕೆ ನಮ್ಮದು ಜನರಲ್ ಕಾನ್ಸ್ಟಿಟ್ಯೂನ್ಸಿ, ನಾನು ರಿಸರ್ವ್ ಕ್ಯಾಂಡಿಡೇಟು,
ನಾವು ಹೋಗಿ ಅಲ್ಲಿ ಹೋದಾಗ ಸಿದ್ದರಾಮಯ್ಯನವ್ರ ಹಠದ ಪರಿಣಾಮ ನೀವು ಅನುಭವಿಸಿದ್ದೀರಿ. ನಾನು ಅವ್ರಿಗೆ ಹೇಳಿದ್ದೀನಿ, ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದೀನಿ, ನಿಮ್ಮಿಂದ ಸೋತಿದ್ರಿ, ನೀವು ಬಂದಿದ್ರೆ ಗೆಲ್ತಾ ಇದ್ದೆ ನಾನು, ನೀವೇ ಸೋಲ್ಸಿದ್ದು ನನಗೆ ಅಂತ. ನಾನೇನು ಯಾರಿಗೂ ಏನು ಸ್ಪೇರ್ ಮಾಡೋದಿಲ್ಲ. ಹೌದು, ನಾನು ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದೀನಿ. ಅವರು ಕೂಡ ಉತ್ತರ ಕಣೆ ಬಂದಿದ್ರೆ ಗೆದ್ಬಿಡ್ತಾ ಇದ್ದೆ ನೀನು, ನಾನು ತಪ್ಪಾಗೋಗಿದ್ದ ಕಡೆ, ಮುಂದಿನ ಸರಿ 2 ಸರಿ ಬರ್ತೀವಿ, ಸುಮ್ಮನೆ ತಿರುಗಿ ಹೇಳಕ್ಕೆ ಹೋಗಬೇಡ ಅಂತ ಅವರು ಮೈಕಲ್ಲೇ ಭಾಷಣದಲ್ಲಿ ಹೇಳೋರೆ. ಆಯಿತು, ಸಿದ್ದರಾಮಯ್ಯನವರು 8 ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರಲಿಲ್ಲ. ಅದು ಯಾಕೆ ಕಾರಣ ಅಂದರೆ ನನಗೆ ಅಪೋಸಿಷನ್ ಲೀಡರ್ ಸ್ಥಾನ ಕೊಟ್ಟಿಲ್ಲ. ಆಮೇಲಿಂದ ಅವ್ರನ್ನ ಅಪೋಸಿಷನ್ ಲೀಡರ್ ಮಾಡಿ ಇವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ತೊಗೊಂಡು ನಾವು ಲೇಬರ್ ಮಿನಿಸ್ಟರ್ ಎಲ್ಲ ಆದ್ರಲ್ಲ ಆಗ. ಸೊ ಎಸ್ ಡನ್ ವೆಲ್. 371J ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು ಅವರು ನಮ್ಮ ತುಮಕೂರಿನಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಒಂದು ITI ಕಾಲೇಜು ಎಲ್ಲ ಕೊಟ್ಟರು ಪಾಪ ಅವರು. ನಮಗೂ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿಯುವ ಅನಿವಾರ್ಯತೆ ಬಂದ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ತಾವೆಲ್ಲ ಎದ್ದು ಕೂತ್ಕೋತೀರಿ ಅಂತ. ಹೌದೌದು, ನಿಜ ನಿಜ ನಿಜ. ಏನು ಸರ್ ಇಷ್ಟು ಸರಳವಾಗಿ ಉತ್ತರ ಹೇಳ್ಬಿಟ್ರಿ ನೀವು? ಅಂದರೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಸೇರಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಅದರಲ್ಲಿ ಅನುಮಾನ ಏನಿಲ್ಲ. ಹೌದಾ? ಅಂದರೆ ಅನುಮಾನ ವ್ಯಕ್ತಪಡಿಸ್ತಾರೆ ಈ ಚರ್ಚೆದಲ್ಲಿ ಭಾಗವಹಿಸಿದ್ರು ಅವ್ರು ಹಿಪೋಕ್ರಾಟ್ಸ್ ಅಷ್ಟೇ. ಮತ್ತು ಊಟ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಊಟಕ್ಕಷ್ಟೇ ಸೇರಿದ್ವಿ, ರಾಜಕೀಯ ಚರ್ಚೆ ಆಗಿಲ್ಲ ಎಲ್ಲ ಹೇಳ್ತಾರೆ. ಏನು ಊಟ ನಮ್ಮ ಮನೆಗಿರಲ್ವಾ? ಅಲ್ಲೇ ಹೋಗ್ಬೇಕಾ ಊಟಕ್ಕೆ? ಅಂದರೆ ಓಕೆ, ಈಗ ಸತೀಶ್ ಜಾರಕಿಹೊಳಿ ಅಥವಾ ಡಾಕ್ಟರ್ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ಅವ್ರದ್ದು ಏನಂದರೆ ಅವರೇ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ಹೌದು ಹೌದು, ನಂದೇನಿದ್ರು 2028 ಆನ್ವರ್ಡ್ಸ್ ಅಂತ ಹೇಳಿದ್ದಾರೆ. ಅದರಿಂದ ಅವ್ರದ್ದೇನು ಈಗಿಲ್ಲ. ಓಕೆ, ಈಗಿರೋದು ಡಾಕ್ಟರ್ ಜಿ ಪರಮೇಶ್ವರ್. ಇಫ್ ಖರ್ಗೆ ವಿಶಸ್ ದರ್ ಇಸ್ ನೋ ಆರ್ಡರ್. ಸೊ ನೀವು ಪರಮೇಶ್ವರನ್ CM ಮಾಡಿ ಅಂತ ನೀವು ಹಠಕ್ಕೆ ಬೀಳ್ತೀರಿ. ಹೌದು, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಸರ್. ಶತಾಯಗತಾಯ DK ಶಿವಕುಮಾರ್ ಈ ಸಲ ಆಗಬಾರ್ದು ಅಂತ ಹಠನ ಮಾಡಲಿ. ನೆಕ್ಸ್ಟ್ 28ಗೆ ಅವ್ರ ನೇತೃತ್ವದಲ್ಲಿ ಎಲ್ಲ ಎಲೆಕ್ಷನ್ ಮಾಡೋಣ, ಅವ್ರ ಅಧಿಕಾರಕ್ಕೆ ತರಲಿ ಪಕ್ಷ, ಅವ್ರು 5 ವರ್ಷ ಇರಲಿ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ. ಮತ್ತು ಈ ಸಲ ತಂದಿದ್ದು ಮಾಫಿ. ಈ ಸಲ ಇದಕ್ಕಿಂತ ಮುಂಚೆ ಪರಮೇಶ್ ತಂದ್ರೆ ಇಲ್ರಿ 13ರಲ್ಲಿ ಸ್ವಾಮಿ. ಎಸ್, ಉತ್ತರ ಕೊಟ್ಟಿದ್ರಿ ನೀವು ಅವಾಗಲಿ. ಎಸ್, ಸೊ ನಿರ್ಧಾರ ಆಗಿಬಿಟ್ಟಿದೆ. ಈಗ ಒತ್ತಾಯ 100ಕ್ಕೆ 100 ಮಾಡ್ತೇವೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡಲ್ಲಿ ಒಂದು ಟ್ವೀಟಲ್ಲಿ ಸುರ್ಜೇವಾಲಾ ಅವರು ಮಾಡಿರೋದು ನೋಡಿದ್ವಿ. ಹೌದು, ನಾಯಕತ್ವದ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಈಗ ನಿಮ್ಮ ಪ್ರಶ್ನೆನೂ ಕೂಡ ನಾಯಕತ್ವಕ್ಕೆ ಸಂಬಂಧಪಟ್ಟಂಥದ್ದೇ. ನಾವು ಉತ್ತರನೂ ಕೂಡ ನಾಯಕತ್ವಕ್ಕೆ ಸಂಬಂಧಪಟ್ಟದ್ದೇ ಉತ್ತರ. ರೈಡರ್ ಏನಪ್ಪ ಅಂದರೆ ಅಲ್ಟಿಮೇಟ್ಲಿ ಮತ್ತೆ ಹೈಕಮಾಂಡ್ ತೀರ್ಮಾನ, ಅದಿರಲೇಬೇಕು. ಅದಿಲ್ಲದೆ ಬರೀ ನಾನೇ ಅಂತ ಹೇಳ್ಕೊಂಡ್ರೆ ಇಟ್ ಗೋಸ್ ಅಗೇನೆಸ್ಟ್ ದೇರ್ ಡೈರೆಕ್ಷನ್ಸ್. ಅದಕ್ಕೋಸ್ಕರ ಏನೆಲ್ಲ ನಾನು ನಾಯಕತ್ವದ ಬಗ್ಗೆ ಮಾತಾಡ್ತೇನೆ, ಅಲ್ಟಿಮೇಟ್ಲಿ ಒಬ್ಬ ಮಂತ್ರಿ ಆಗೋದಿರ್ಬೋದು, ಒಬ್ಬ ಚೀಫ್ ಮಿನಿಸ್ಟರ್ ಆಗೋದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. ಎಸ್, ಕಾಂಗ್ರೆಸ್ ಬಗ್ಗೆ ಒಂದು ಆರೋಪ ಇದೆ ಸರ್, ಮುಸ್ಲಿಮರನ್ನು ವಿಪರೀತ ಓಲೈಕೆ ಮಾಡುತ್ತೆ ಅಂತ. ತಾವೊಂದು ಮಾತು ಮೊನ್ನೆ ಹೇಳಿದ್ರಿ, ಮುಸ್ಲಿಮರು ಏನು ಪ್ರೀತಿಯಿಂದ ಓಟ್ ಹಾಕೋದಲ್ಲ, BJPಯನ್ನು ಸೋಲಿಸ್ತಾರೆ ಇವರು ಅಂತ ಓಟ್ ಹಾಕ್ತಾರೆ ಅನ್ನೋದು ಕ್ವೈಟ್ ಆಬ್ವಿಯಸ್. ಈಗ ಮುಸ್ಲಿಮರದ್ದು ವಿರೋಧ ಯಾರಿಗೆ ಅಂತ ಹೇಳಿದ್ರೆ BJP, ಅವರು BJPಗೆ. ಹೌದು. ಈಗ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಾರೆ, ನಮ್ಮಲ್ಲಿ ನಾವು ಅವ್ರ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದು ನಿರ್ವಿವಾದ. ಕರ್ನಾಟಕದಲ್ಲಿ ನಾವು ಅವ್ರ ಪರನೇ. ಆದರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ನಾವು ಅಂತಕ್ಕಂಥ ವಾದ ನಾನು ಒಪ್ಪೋದಿಲ್ಲ. ಈಗ ಬಿಹಾರಲ್ಲಿ ಕಾಂಗ್ರೆಸ್ ಇದೆ, UPನಲ್ಲೂ ಕಾಂಗ್ರೆಸ್ ಇದೆ, ಅಲ್ಲೂ ಕ್ಯಾಂಡಿಡೇಟ್ಗಳು ನಿಲ್ತಾರೆ. ಹೌದು, ಕೆಲವು ಕಾನ್ಸ್ಟಿಟ್ಯೂನ್ಸಿಲಿ 40% ಮುಸ್ಲಿಮ್ಸ್ ಇದ್ದಾರೆ. ಅಲ್ಲೇ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಇವರು. ಅಲ್ಲಿ ಒಂದು ಕಡೆ RJDಗೆ ಹಾಕ್ತಾರೆ, ಇನ್ನೊಂದು ಕಡೆ SPಗೆ ಹಾಕ್ತಾರೆ. ಅಲ್ಲಿ ಈ ಸಲ ಬಿಹಾರದಲ್ಲಂತೂ MIMಗೆ ಹಾಕ್ಬಿಟ್ರು. ಈಗ MIMಗೆ ಹಾಕಿದ್ರು. ಹಿಂದೆ ಅಲ್ಲಿ ಹರಿಯಾಣದಲ್ಲಿ ಅಲ್ಲೂ MIMಗೆ ಹಾಕ್ಕೊಂಡು ಹರಿಯಾಣದಲ್ಲೂ ಕೂಡ ಹಿಂಗೆ ಕಾಂಗ್ರೆಸ್ ಸೋಲಿಸಿದ್ರು ಅವರು. ಅದರಿಂದ ಅವರ ಉದ್ದೇಶ ಕಾಂಗ್ರೆಸ್ ಅಧಿಕಾರದಿಂದ BJP ದೂರ ಇಡಬೇಕು ಅಂತಕ್ಕಂಥ ಉದ್ದೇಶ. ಕಾಂಗ್ರೆಸ್ ಉದ್ದೇಶನೂ ಕೂಡ BJPನ ದೂರ ಇಡಬೇಕು ಅಂತ, ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ, ಅದಕ್ಕೆ ಪೂರಕವಾಗಿ ಇಲ್ಲಿ ಅವರು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಆ ಒಂದು ಪದ್ಧತಿ ಅಲ್ಪಸಂಖ್ಯಾತರಲ್ಲಿ ಇಲ್ಲ ಅಂತಕ್ಕಂಥದ್ದಕ್ಕೆ ನಾನು ಉದಾಹರಣೆ ಬಿಹಾರ ಮತ್ತು UP ಎರಡಲ್ಲೂ ಕೂಡ ಹೇಳಿದ್ದಾರೆ. ಅದು ಮುಂದಿನ ದಿನಮಾನಗಳಲ್ಲಿ ನನಗೆ ಶಂಕೆ ಏನಿದೆ, ಇವರು ಏನು ಬೇರೆ ಬೇರೆ ಈ ಮುಸ್ಲಿಂ ಸಂಘಟನೆಗಳಿದಾವಲ್ಲ, ಅವ್ರ ಜೊತೆಯಲ್ಲಿ ಎಲ್ಲಿ ಹೋಗ್ತಾರೋ ಇವರು ಅಂತಕ್ಕಂಥ ಶಂಕೆ ಇದೆ ನನಗೆ. ಮುಸ್ಲಿಂ ಸಂಘಟನೆಗಳು ಅಂದರೆ ಈಗ PDF ಇದೆ, SDPI ಇದ್ದಾವೆ, MIM ಇದ್ದಾವೆ, ಯಾವನ ಇದ್ಕೊಂಡು ಅವ್ರವ್ರ ಅರ್ಜಿ ಹಾಕ್ಕೊಂಡ್ಬಿಡ್ತಾರೆ. ಈಗ ಮುಸಲ್ಮಾನರಲ್ಲಿ ಒಂದು ಥಿಂಕಿಂಗ್ ಏನು ಬರ್ತಾ ಇದೆ ಅಂದರೆ, ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ತಾನೇ BJP ನಮ್ಗೆ ವಿರೋಧ ಮಾಡೋದು. ನಾವು ಓಟ್ ಹಾಕೋದೇ ಬೇಡ, ನಮ್ಮನೆ ಒಬ್ಬ ನಿಲ್ಲಿಸ್ಕೊಂಬಿಟ್ಟು ಓಟ್ ಹಾಕೊಂಬಿಡೋಣ, ಅವಾಗೆ ನಮಗೇನು ನಮ್ಮ ದ್ವೇಷನೇ ಮಾಡಲ್ವಲ್ಲ
ಅಂತಕ್ಕಂಥದ್ದು ಇವ್ರಿಗೆ ಬಂದಿದೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಗೋಧ್ರಾ ಡಾಮಿನೇಟ್ ಬೈ ಮುಸ್ಲಿಮ್. ಹೌದು. ಅಲ್ಲಿ ನೀವು ಕಾರ್ಪೊರೇಟ್ರ್ ಯಾರು ಕೇಳ್ಕೊಂಬನ್ನಿ, ಮುಸ್ಲಿಮ್ ಲೀಡ್ರ್, ಅಲ್ಲಿ BJP ಕಾರ್ಪೊರೇಟ್ರು. ಅವನು ಕೇಳಿದ್ರೆ ಅವನು ಇದ್ರದ್ದು ವುಡ್ ವ್ಯಾಪಾರ ಮಾಡ್ತಾನೆ. ಅವನಿಗೆ ಕ್ಯಾ ಜಿ ತುಮ ಐಸ ಕರ್ ದಿಯಾನ, ಕ್ಯಾ ಜಿ BJP ಜಮ್ ಗಯಾನ ಜಿ ತುಮ ಕಾಫಿರ್ ಬನ್ ಗಯಾನ ಅಂತಂದರೆ, ಹಂಗಲ್ಲ ಸರ್, ಹಂಗಲ್ಲ ನೋಡಿ, ನಮ್ಮ BJP ಕಾರ್ಪೊರೇಟ್ರು ವ್ಯಾಪಾರ ಮಾಡ್ಕೊಂಡು ಆರಾಮಾಗಿದ್ದೀನಿ, ನೆಮ್ಮದಿಯಿಂದ ಇದ್ದೀನಿ ಸರ್. ಅದೇ ನಾನು ಕಾಂಗ್ರೆಸ್ ಕಡೆ ಇದ್ಬಿಟ್ಟು ನಾನು ನೆಮ್ಮದಿ ಹಾಳಾಗಿ ಹೋಗೋದು ಸರ್ ನಂದು ಅಂತಾನೆ. ಸೊ ಆ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಓಕೆ ಈಸ್ ಲೀಡಿಂಗ್ ಟುವರ್ಡ್ಸ್ ದಟ್. ನಾ ಈ ಪ್ರಶ್ನೆ ಯಾಕೆ ಹೇಳಿದೆ ಅಂದರೆ, ಮುಸ್ಲಿಮರು ಓಲೈಕೆ ಮಾಡ್ತೀರಿ ಅನ್ನುವ ಕಾರಣಕ್ಕಾಗಿ ಹಿಂದೂ ವಿರೋಧಿ ಪಕ್ಷ ಅನ್ನಿಸ್ಕೊಳ್ಳೋದು. ಆ ಟೈಮ್ನಲ್ಲಿ DK ಶಿವಕುಮಾರ್ ಅವರು ಏನು ಸ್ಟ್ರಾಟಜಿಯ ಭಾಗವೋ ಏನೋ ಗೊತ್ತಿಲ್ಲ, ಅವರು ಸದ್ಗುರು ಆಶ್ರಮಕ್ಕೆ ಹೋಗ್ತಾರೆ, ಅಮಿತ್ ಶಾ ಅವ್ರ ಪರವಾಗಿ, ಅಮಿತ್ ಶಾ ಅವ್ರ ಜೊತೆಗೆ ನಿಂತ್ಕೋತಾರೆ. ಸದ್ಗುರು ಕಾಂಗ್ರೆಸ್ನ ನಿಲುವುಗಳನ್ನು ವಿರೋಧಿಸಿಕೊಂಡು ಬಂದಿರುವಂಥ ಒಂದು ಆಶ್ರಮವನ್ನು ನಡೆಸ್ತಾರೆ. ನಂಬರ್ 1 ಅದು. ನಂಬರ್ 2, ಆ ಮಹಾಕುಂಭಮೇಳ ನಡೀತಾ ಇತ್ತು, ಅಲ್ಲಿ ಹೋದ್ರೆ ಏನು ಉದ್ಯೋಗ ಸಿಗುತ್ತಾ, ಬಡತನ ಹೋಗುತ್ತಾ ಅಂತ AICC ಅಧ್ಯಕ್ಷರು ಮಾತಾಡಿದ್ರು. DK ಶಿವಕುಮಾರ್ ಅವರು ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗಿ ಅಲ್ಲೊಂದು ಮುಳುಗಿ ಹಾಕ್ಕೊಂಡು ಬಂದರು. ಅದಾದ ನಂತರ ಸದನದಲ್ಲಿ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತಾರೆ. ಇಲ್ಲಿ AICC ಅಧ್ಯಕ್ಷರ ಮಗ RSSನ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ ಹೋರಾಡ್ತಾ ಇದ್ದರೆ, ಅಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದರೆ ಸಾಫ್ಟ್ ಹಿಂದುತ್ವದ ಮತಗಳನ್ನು ಸೆಳೆಯೋ ಪ್ರಯತ್ನ ಅನಿಸುತ್ತಾ ಇದು? ಸಾಫ್ಟ್ ಹಿಂದುತ್ವಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇಂಟರ್ನಲ್ ಪೊಲಿಟಿಕಲ್ ಮೂಮೆಂಟ್ಸ್ ಇದ್ದಾವೆ. ಈಗ ಸದ್ಗುರುಗೆ ಹೋಗಿ ಕಾಲಿಗೆ ಬೀಳ್ತಾರೆ ನಮ್ಮ ಅಧ್ಯಕ್ಷರು. ಫೋಟೋ ಇದ್ರೂ ನಾನು ಕೊಡ್ತೀನಿ, ಬೇಕಾದ್ರೆ ಈಗಲೇ ಕೊಡ್ತೀನಿ, ಈಗಲೇ ಇದೆ. ಕಾಲಿಗೆ ಬೀಳ್ತಾರೆ ಸದ್ಗುರುಗೆ. ಅದು ಅವ್ರಿಷ್ಟ. ಅದು ನಾವು ಯಾರಿಗೆ ಕಾಲಿಗೆ ಬೀಳಬೇಕು, ಯಾರಿಗೆ ಜುಟ್ಟು ಹಿಡ್ಕೋಬೇಕು ಅನ್ನೋದು ಅವ್ರು ತೀರ್ಮಾನ ತಗೋಬೇಕು, ನಾವೆಲ್ಲ ಹೇಳೋದು. ಕಾಲಿಗೆ ಬೀಳ್ತಾರೆ. ಸೇಮ್ ಸದ್ಗುರು ಒಂದು ಇಂಟರ್ನಲ್ಲಿ ಹೇಳ್ತಾರೆ, ಐ ಡೋಂಟ್ ನೋ ಹೂ ಈಸ್ ರಾಹುಲ್ ಗಾಂಧಿ ಅಂತಾರೆ. ಯಾರು ನಮ್ಮ ಲೀಡರನ್ನು ಟೀಕೆ ಮಾಡ್ತಾನೆ, ಆ ಲೀಡರನ್ನು ಕಾಲಿಗೆ ಬೀಳ್ತಾರೆ ಒಬ್ಬ ನಮ್ಮ ಅಧ್ಯಕ್ಷ ಅಂತಂದರೆ ಅದಕ್ಕೆ ನಾನೇನು ಹೇಳಬೇಕು ಉತ್ತರ? ಇದು ಏನಪ್ಪ ಅಧ್ಯಕ್ಷ ವಿರುದ್ಧ ನೀನು ಇಂಟ್ರ್ವ್ಯೂಗೆ ಹೋಗಿ ಹೇಳ್ಬಿಟ್ಟಿದ್ಯಾ ಅಂತ ಕೇಳ್ಬೋದು ನನಗೆ. ಆದರೆ ಇಟ್ ಈಸ್ ಎ ಫ್ಯಾಕ್ಟ್. ಅದಾದಮೇಲೆ ನೀವೇ ಹೇಳ್ದಂಗೆ ಮಹಾಕುಂಭಮೇಳ, ನಮ್ಮ ಖರ್ಗೆ ಅವರು ಹೇಳಿದ್ರು, क्या उधर जाके डूब गया तो हमारा गरीबी चले जाता है क्या, उद्योग मिल जाता है क्या ಅಂತ ಎಲ್ಲ ಹೇಳೋದು. ಅಂಥ ಜಾಗಕ್ಕೆ ಇವ್ರ ಭಕ್ತಿ ಹೋಗೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ತಿರ್ಗಾ ಅಲ್ಲಿ ಎಷ್ಟು ಜನ ಸ್ಟ್ಯಾಂಪೇಡಲ್ಲಿ 106 ಜನ ಸತ್ತೋಗ್ತಾರೆ. ತಿರ್ಗಾ ಇವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ, ವೆಲ್ ಅರೇಂಜ್ಡ್ ಇದು ಬೈ ದಿ ಚೀಫ್ ಮಿನಿಸ್ಟರ್ ಆಫ್ UP. ಅಲ್ಲಿ ಸತ್ತಿದ ಲೆಕ್ಕ ಇಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ಆಮೇಲೆ ಸ್ಟ್ಯಾಂಪೇಡ್ ಆಯ್ತು ಬಿಡಿ ಅದು. ಓಕೆ, ಅದಾಯಿತು. ಆಮೇಲೆ ಅಲ್ಲಿ ಅದನ್ನೇ ಹೇಳ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ಬಂದು ನನಗೂ ಬರ್ತದೆ ಅದು ನಮಸ್ತೆ ಸದಾವತ್ಸಲ, ನನಗೂ ಹೇಳಕ್ಕೆ ಬರ್ತದೆ. ತಿರ್ಗಾ ನಾನು ಹೇಳಿದ್ರೆ ಇವನು ಒಂದು ಕಡೆಯವನು ಅಂತ ಅನ್ಕೊಂಡ್ಬಿಡ್ತೀರ. ಆಮೇಲೆ ನಾನು RSS ಇಟ್ ವಾಸ್ ಎ ವೆರಿ ಡಿಸಿಪ್ಲಿನ್ಡ್ ಇದು ಆರ್ಗನೈಸೇಷನ್ ಇದೆ ಅಂತ ಜನ ಎಲ್ಲ ಮಾತಾಡ್ತಾರೆ, ನಾನು ನೋಡ್ತಾ ಇರ್ತೀನಿ. ಅದೆರಡನೇ ವಿಚಾರ. ಆದರೂ ಕೂಡ ಅವರ ಸನಾತನವಾದ ಇದೆಯಲ್ಲ, ಅದನ್ನು ನಾನು ವಿರೋಧ ಮಾಡ್ತೀನಿ. ಸನಾತನವಾದ ಅಂತ ಹೇಳಿದ್ರೆ ಅಜಾಮತ್ ಮಾಡಬೇಕು, ಬಟ್ಟೆ ಒಗಿಬೇಕು, ಟೈಲರಿಂಗ್ ಮಾಡಬೇಕು, ಈ ಸಫಾಯಿ ಮಾಡೋನು ಸಫಾಯಿ ಮಾಡಬೇಕು. ದಟ್ ಈಸ್ ಸನಾತನ ಧರ್ಮ. ಅದಕ್ಕೆ ನಾವು ಬದ್ಧ ಅಂತ ಹೇಳ್ಕೊಂಡ್ರೆ ನಾವು ಇನ್ನೂ ಸಮಾಜದಲ್ಲಿ ಬದಲಾವಣೆಗಳು ಯಾವಾಗ ತರೋದು ನಾವು? ಅದಕ್ಕೋಸ್ಕರ ನಾವು ಸನಾತನವಾದಿಗಳ ವಿರೋಧಿಗಳು. ಮತ್ತು ಹಿಂದೂ ಧರ್ಮದ ಬಗ್ಗೆ ನೀವು ಮಾತಾಡೋದೇ ಆದರೆ, ಈಗ ಮಹಾತ್ಮ ಗಾಂಧಿನೂ ಹಿಂದೂ, ಗೂಡ್ಸೆನೂ ಹಿಂದೂ. ಗೂಡ್ಸೆ ಮಹಾತ್ಮ ಗಾಂಧಿ ಕೊಲ್ತಾನೆ, ಇಡೀ ದೇಶಕ್ಕೆ ಗೊತ್ತಿರೋವಂಥದ್ದು. ಆದರೆ ನಾವು ಗಾಂಧಿ ಹಿಂದೂವಾದಿಗಳು. ನಾವು ಯಾರು ಕಟ್ಟರ್ ಹಿಂದೂವಾದ ಇದ್ದಾರೆ ಅವರೆಲ್ಲ ಗೂಡ್ಸೆ ಹಿಂದೂವಾದಿಗಳು. ನಾವು ಗಾಂಧಿ ಹಿಂದುತ್ವ ನಮ್ಮ ಹತ್ರ. ಗಾಂಧಿ ಸಾಯೋವಾಗಲೂ ಕೂಡ ಹೇ ರಾಮ್ ಅಂತ ಹೇಳ್ತಾರೆ. ಅಂದರೆ ರಾಮನ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಭಕ್ತಿ ಇದೆ, ಗೌರವ ಇದೆ. ನಾವು ನಮ್ಮ ಊರುಗಳಲ್ಲಿ ರಾಮನ ದೇವಸ್ಥಾನನೂ ಕಟ್ಟಿದ್ದೀವಿ, ಆಂಜನೇಯನ ದೇವಸ್ಥಾನನೂ ಕಟ್ಟಿದ್ದೀವಿ. ರಾಮನಿಗೂ ಪೂಜೆ ಮಾಡ್ತೀವಿ, ಆಂಜನೇಯನ ದೇವಸ್ಥಾನಕ್ಕೂ ಪೂಜೆ ಮಾಡ್ತೀವಿ. ನಾವೇನೋ ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡಬೇಕಂತ ಏನಿಲ್ಲ. ಸೊ ಹೀಗೆಲ್ಲ ಇದ್ದಾವೆ. DK ಶಿವಕುಮಾರ್ ಅವರು ಯಾವ ಸ್ಟ್ರಾಟಜಿ ಅನಿಸುತ್ತೆ ಅಂತ ಅಂದರೆ, ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಮತ ಬ್ಯಾಂಕ್ ಇದೆ, ನನ್ನ ಪರವಾಗಿ BJP ಜೊತೆಗಿರುವಂಥ ಯಂಗ್ ಹಿಂದುತ್ವವಾದಿಗಳನ್ನು ಸೆಳೆಕೊಳ್ಳೋ ಪ್ರಯತ್ನ, ಆ ರೀತಿ ಅನ್ಸುತ್ತಾ? ಇಲ್ಲ, ಅವ್ರದ್ದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಹೋಗಿದ್ದಾರೆ ಅವರು ಅಂತ. DK ಶಿವಕುಮಾರ್ ಅಪೀಸ್ಮೆಂಟ್ DK ಶಿವಕುಮಾರ್. ಮತ್ತು ಈಗ ಇವ್ರು ಡಯಾಸ್ ಹಂಚ್ಕೊಂಡಿರೋದು ಯಾವುದು? ಶಿವರಾತ್ರಿ ಹಬ್ಬದ ದಿವಸ ಸದ್ಗುರು, ಅಮಿತ್ ಶಾ ಆ್ಯಂಡ್ ಇವರು 3 ಜನ ಒಂದು ಫುಲ್ ನೈಟ್. ಹೌದು. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಾರ? ಏನಾರು ಒಂದು ಕ್ಯಾಶುವಲಾಗಿ ಯಾವ್ದಾರ ಮಾತಾಡಬೇಕಲ್ಲ, ದೇಶದ್ದು ಮತ್ತೊಂದು ಮಾತಾಡಬೇಕಲ್ಲ.
ಸೊ ಹಂಗಂದ್ಮೇಲೆ ವಾಟ್ ಟ್ರಾನ್ಸ್ಪೈರ್ಡ್ ದೇರ್, ಹೋಗಲಿ ಅದನ್ನು ಇವರು ಹೈಕಮಾಂಡ್ಗಾರು ಹೇಳ್ಬೇಕಲ್ಲ, ನಾನು ಹೋಗಿದ್ದೆ, ನಾನು ಇಂಥವ್ರ ಜೊತೆ ಡಯಾಸಲ್ಲಿದ್ದೆ, ಅವ್ರು ಈ ಥರ ಮಾತಾಡೋರು ನಾನು ಹಿಂಗೆ ಉತ್ತರ ಹೇಳಿದ್ದೀನಿ ಅಂತ ಅದಾರು ಅವ್ರು ರಿಪೋರ್ಟ್ ಕೊಡಬೇಕಲ್ಲ. ಕೊಟ್ಟಿದ್ದಾರಾ? ಬೇರೆಯವ್ರು ಯಾರನ್ನ ಹೋಗಿ, ಈಗ ನಾನು ಕೋಆಪ್ರೇಷನ್ ಮಿನಿಸ್ಟರ್ ಇದ್ದಾಗ ಸೆವೆರಲ್ ಟೈಮ್ಸ್ ಐ ಮೆಟ್ ಅಮಿತ್ ಶಾಜಿ. ರಾಜಣ್ಣನ ಮಗ ಹೋಗಿ ಅಮಿತ್ ಶಾ ಭೇಟಿ ಮಾಡಿಬಿಟ್ಟವ್ರೆ, ವಾಟ್ ಈಸ್ ರಾಂಗ್ ಇನ್ ಇಟ್? ಅವರು ಒಬ್ಬ ಕ್ರಿಪ್ಕೋದಲ್ಲಿ ಡೈರೆಕ್ಟರ್ ಇದ್ದಾರೆ. ಕ್ರಿಪ್ಕೋ ಒಂದು ಸೆಂಟ್ರಲ್ ಆರ್ಗನೈಸೇಷನ್, ಅದು ಇಟ್ ಈಸ್ ಕಮಿಂಗ್ ಅಂಡರ್ ಅಮಿತ್ ಶಾ. ಅಲ್ಲಿಗೆ ಏನಾದರೂ ಕೆಲಸ ಇದ್ದಾಗ ಅವ್ರ ಹತ್ರ ಇವ್ರು ಹೋಗ್ತಾರೆ ಇವರೆಲ್ಲ. ಸೊ ಅದಕ್ಕೆ ಅಮಿತ್ ಶಾ ಜೊತೆ ಹೊರಟವ್ರು, ಅಮಿತ್ ಶಾ ಜೊತೆ ಹೋಗ್ಬಿಟ್ಟವ್ರೆ ಅಂತೇಳಿ ಇಲ್ಲೆಲ್ಲ ತೋರಿಸ್ಬಿಟ್ರೆ, ಇಲ್ಲ ರಾಜಣ್ಣ ಕಳಿಸ್ಬಿಟ್ಟವ್ರೆ BJP ಸೇರೋಕ್ಕೋ ಏನೋ ಹೋಗೋಣ ಅಂತ ಇವರೆಲ್ಲ ಇನ್ಫರೆನ್ಸ್ ಡ್ರಾ ಮಾಡಿದ್ರೆ ವಾಟ್ ಕ್ಯಾನ್ ಇಸ್ ಸೇ ಫಾರ್ ದಟ್? ಕರೆಕ್ಟ್. ನಮ್ಮಲ್ಲಿ ಒಬ್ಬರು ಭಕ್ತಿಯಿಂದ ಇರೋರು ಇದ್ದಾರಲ್ಲ, ಭಾಳ ಸಂತೋಷ ಪಡ್ತೀವಿ. ಹಿಂದುತ್ವನು ಪಾಲನೆ ಮಾಡ್ತಾರೆ ಅಂತ. ಮತ್ತು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸಲೆ ಅದನ್ನು ಹೇಳೋರು ವಿ ಆರ್ ಹ್ಯಾಪಿ. ಅದಕ್ಕೆ ನಮಗೇನು ಆಕ್ಷೇಪಣೆ ಏನಿಲ್ಲ. ಐ ಆಮ್ ಅ ಪ್ರೌಡ್ ಹಿಂದೂ ಅಂತ ಹೇಳ್ಕೊತಾರೆ DK ಶಿವಕುಮಾರ್ ಅವರು. ವಿ ಆರ್ ಆಲ್ಸೋ ನಾವೇನು ಹಿಂದುತ್ವ ಬೇರೆ ಯಾರಿಂದ ಏನು ಕಲಿಬೇಕಾಗಿಲ್ಲ. ನಾನು ಬೇಸಿಕಲಿ ವಿ ಆರ್ ಆಲ್ಸೋ ಹಿಂದೂಸ್. ಎಸ್ ಸರ್, ಸುನಿಲ್ ಅಂದ್ಬಿಟ್ಟು ನಾನು ಪಬ್ಲಿಕ್ಕು. ನಮ್ಮ ಪ್ರೊಫೆಷನ್ ಏನಂತ ಇದೆ ಅಂತಂದರೆ, ವೈ ಡಿಡ್ ಯಾಕೆ ಲೈಕ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ವೈ ಡಿಡ್ ದೇ ಸೆಲೆಕ್ಟ್ DK ಶಿವಕುಮಾರ್ ಆ್ಯಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್? ಬೇರೆಯವ್ರು ನೀವು ಇದ್ರಿ, ನೀವು ಪ್ರಾಮಿನೆಂಟ್ ಲೀಡ್ರು, ನೀವು ತುಂಬ ಸೀನಿಯರು ಇದ್ದೀರಿ, ರಾಮಲಿಂಗ ರೆಡ್ಡಿ ಇದ್ದಾರೆ. ನಾನು ಕ್ವಶನ್ ಕೇಳ್ತೀನಿ. DK ಶಿವಕುಮಾರ್ ಒಂದು ಉಪಮುಖ್ಯಮಂತ್ರಿ ಆದರೂ ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಆಯಿತು. ಅದಕ್ಕಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ತಾವು ತುಂಬ ಸಲಹೆ ಕೊಟ್ರಿ, 3 ಜನ DCM ಮಾಡಿರಿ, 3 ಜನ DCM. ಒಂದು ಅಜಿತ್ ಅವರೇ, ನಾನು ಇಂಪೆಂಡಿಂಗ್ ಲೋಕಸಭಾ ಎಲೆಕ್ಷನ್ಗೆ ನಾನು ಹೇಳಿದಂಥ ಸಲಹೆ. ಹೌದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯವರು ಒಬ್ಬ OBC ಚೀಫ್ ಮಿನಿಸ್ಟರ್ ಇದ್ದಾರೆ, ಇವರು ಒಂದು ಮೇಜರ್ ಕಮ್ಯುನಿಟಿಯವರು ಇದ್ದಾರೆ. ನಾನು ಆಗ ಹೇಳಿದ್ದು, ಒಬ್ಬ ಲಿಂಗಾಯತರಲ್ಲಿ, ಒಬ್ಬ ದಲಿತರಲ್ಲಿ, ಒಬ್ಬ ಅಲ್ಪಸಂಖ್ಯಾತರಲ್ಲಿ 3 ಜನಕ್ಕೆ DCM ಮಾಡಿ. DCM ಮಾಡಿದ್ರೆ ಆ ಸಮುದಾಯದವರು ಇಲ್ಲಪ್ಪ ನಮ್ಮವನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿ ವೋಟ್ಗಳು ಜಾಸ್ತಿ ಬರ್ತವೆ, ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ್ಳೆಯದಾಗ್ತದೆ ಅಂತಕ್ಕಂಥ ದೃಷ್ಟಿನೇ ಹೊರತು ನನಗೇನು ಬೇರೆ ನನ್ನೇನು ಮಾಡಿ ಅಂತ ನಾನು ಹೇಳಿರಲಿಲ್ಲ. ಯಾರಿಗಾದರೂ ಮಾಡಿ ನೀವು ಈ ಸಮುದಾಯಗಳಿಗೆ ಒಂದು ಅವಕಾಶ ಕೊಡಿ. ಯಾವತ್ತೂ ಕೂಡ ಈಗ ಒಬ್ಬ ಜಾತಿಯವನು ಒಬ್ಬ MLA ಇದ್ದರೆ ಆ ಜಾತಿನವರು ಏನಾದ್ರು ಕೆಲಸ ಕಷ್ಟನ ಅವ್ರ ಹತ್ರ ಹೋಗ್ತಾರೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಜನ ಪ್ರಜಾಪ್ರಭುತ್ವದ ಆಶಯ ಅದಲ್ಲ, ಆದರೂ ರಾಜಕಾರಣ ಹಂಗೆ ನಡೆದಿದೆ. ಅದಕ್ಕೆ ನೋಡಿ, ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಐ ಯೂಸ್ ಟು ಸಜೆಸ್ಟ್. ಎಸ್, ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು ಅಷ್ಟೇ. ಮೋದಿ ಬಗ್ಗೆ ಏನು ತಮ್ಮ ಅಭಿಪ್ರಾಯ? ಸರ್, ಮೋದಿ ಬಗ್ಗೆ ಅವರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡೇ RSS ದವರು. ಬಟ್ ಬುದ್ಧಿವಂತ ಮನುಷ್ಯ ಇದ್ದಾರೆ, ಎಜುಕೇಷನ್ ಇಲ್ಲದೆ ಇರ್ಬೋದು, ಕಾಮನ್ ಸೆನ್ಸ್ ಇದೆ. ಆಮೇಲಿಂದ ಮೋದಿ ಬಗ್ಗೆ ನೀವು ಆರೋಪ ಮಾಡೋದಕ್ಕೆ ಏನೂ ಇಲ್ಲವೇ ಇಲ್ಲ, ಯಾಕೆಂದರೆ ಅವ್ರಿಗೆ ಸಂಸಾರನೇ ಇಲ್ಲ. ಹೌದು. ಅದರಿಂದ ನೀವು ಭ್ರಷ್ಟಾಚಾರದ ಆರೋಪ ಮಾಡೋಕ್ಕೆ ಅಥವಾ ನೆಪೋಟಿಸಮ್ ಮಾಡೋಕ್ಕೆ ಏನೇನೂ ಇಲ್ಲ ಅವ್ರಿಗೆ. ಬಟ್ ಆದರೂ ಕೂಡ ಮೋದಿಯವ್ರದ್ದು ನಮ್ಮ ರಾಹುಲ್ ಗಾಂಧಿಯವರು ಹೇಳ್ದಂಗೆ ವೋಟ್ ಚೋರಿ, ರಫೈಲು, 38,000 ಕೋಟಿ ಕರಪ್ಷನ್ ಮಾಡೋರೆ ಅಂತಕ್ಕಂಥದ್ದು, ಅವು ಇವರೆಲ್ಲ ಹೇಳಿದೆ. ನಮ್ಮ ಲೀಡ್ರು ಒಂದು ಆರೋಪ ಮಾಡಿದ್ಮೇಲೆ ನಾವು ಅದ್ರ ಪರವಾಗೇ ಇರಬೇಕು, ನಾವು ಅದಕ್ಕೆ ವಿರೋಧ ಮಾಡೋಂಗಿಲ್ಲ. ಬಟ್ ವೋಟ್ ಚೋರಿ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಮಾತಾಡುವಾಗ 2 ಶಬ್ದ. ವೋಟ್ ಚೋರಿದು ಕ್ಲಾರಿಫೈ ಮಾಡ್ತೀನಿ. ವೋಟ್ ಚೋರಿದು ಅದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲೋ ಕೂತ್ಕೊಂಡು ಆನ್ಲೈನ್ನಲ್ಲಿ ಯಾವನೋ ಒಬ್ಬ ಇದು ಮಾಡ್ತಾರೆ. ಅದನ್ನು ನಾವು ಆನ್ಲೈನಲ್ಲಿ ಬಂದಾಗ ಯಾರೋ ಒಂದು ಐಡಿಯಿಂದ ಬಂದಿದೆ, ನಾವು ಹಿಡಿಬೋದಾಗಿತ್ತು ಅದನ್ನು. ಅದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ BLO ಇಸ್ ದ ಗೌರ್ಮೆಂಟ್ ನಾಮಿನೇಷನ್ ಇರ್ತಾರೆ. BLA ಬೂತ್ ಲೆವೆಲ್ ಏಜೆಂಟ್, ಅವನನ್ನು ನಾವು ಅಪಾಯಿಂಟ್ ಮಾಡ್ತೀವಿ, ಯಾರು ಪೊಲಿಟಿಕಲ್ ಪಾರ್ಟಿಯವ್ರು ಮಾಡ್ತಾರೆ. ಈಗ ನನ್ನಲ್ಲಿ 252 ಬೂತ್ ಇದೆ, 252 ಜನ BLAಗಳು ಮಾಡ್ತೀನಿ. ಅವನು ಆ ವೋಟರ್ ಲಿಸ್ಟ್ ಇಟ್ಕೊಂಡು ಯಾವ ಡಿಲೀಷನ್ನು ಯಾವ್ದು ಅಡಿಷನ್ನು ಅವ್ನು ನೋಡ್ಕೋಬೇಕಾದ್ರೆ. ಸೊ ಇವನನ್ನು ನೋಡ್ಕೋಬೇಕಲ್ಲ, ಇವನು ಯಾರು ಕಂಟ್ರೋಲ್ ಇರ್ತಾನೆ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಪಕ್ಷದಲ್ಲಿ ಯಾರು ಇರ್ತಾರೆ ಅವ್ನ ಕಂಟ್ರೋಲ್ ಇರ್ತಾನೆ. ಇವನು ಸೆನ್ಸಿಟಿವ್ ಆಗಿ ಕೆಲಸ ಮಾಡಿದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಅದರಿಂದ ನಾವು ನೋಡ್ದೇನೆ ಇದ್ದೀವಲ್ಲ, ನಮ್ಮದು ಕೂಡ ತಪ್ಪಿದೆ ಇದರಲ್ಲಿ. ಎನಿವೆ, ಈಗ ಇದನ್ನು ಐಡೆಂಟಿಫೈ ಮಾಡಿ ಅದನ್ನು ತಂದಿದ್ದಾರೆ, ದೇಶದಾದ್ಯಂತ ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಕರೆಕ್ಟ್. ಅದ್ರ ಬಗ್ಗೆ ಹೋರಾಟ ನಾವು ಮಾಡ್ತೀವಿ. ಒಳ್ಳೆ ಇಶ್ಯೂ ತಗೊಂಡಿದ್ದಾರೆ,
ನಮಗೆ ಅವರು ಎನ್ಲೈಟನ್ ಮಾಡಿದ್ದಾರೆ ನಮ್ಮ ಲೀಡ್ರು ಅಂತಕ್ಕಂಥದ್ದು ಹೇಳಿದೆ ಅಲ್ವಾ? ನಾವು ಅಷ್ಟಕ್ಕೆ ಅವರು ಎಚ್ಚರಿಕೆಯಿಂದ ಮೇಲ್ಗಡೆದೆಲ್ಲ ಇರ್ಬೇಕಾಗಿತ್ತು ಅಂತ ಹೇಳ್ತಾರೆ, ಕೆಳಗಡೆವೆಲ್ಲ ಹೇಳಕ್ ಹೋಗಲ್ಲ. ಹೈಕಮಾಂಡು ಅಥವಾ ರಾಹುಲ್ ಗಾಂಧಿ ವಿರುದ್ಧ ಅದು ಇದು ಅಂತಕ್ಕಂಥದ್ದು ಅವೆಲ್ಲ ಶುದ್ಧ ಸುಳ್ಳು. ನಾವು ಐ ಆಮ್ ಫಾರ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಕೆ ಎನ್ ರಾಜಣ್ಣ ಅವರೇ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಮತ್ತು ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.